ವೀರಾಕ್ಷಿ ಮೇಡಮ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ವೀರಾಕ್ಷಿ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಾ ಮೇಡಮ್, ಓಕೆ ಸ್ಟಾರ್ಟ್ ಮಾಡಲಿ ಮೇಡಮ್. ಎಸ್ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗಲಿಂಗವ ವೇದಿಸಿ ಅಂಗಲಿಂಗದೊಳಗಾಯಿತು, ಮನವಲಿಂಗವ ವೇದಿಸಿ ಮನ ಲಿಂಗದೊಳಗಾಯಿತು, ಭಾವಲಿಂಗವ ವೇದಿಸಿ ಭಾವ ಲಿಂಗದೊಳಗಾಯಿತು. ಚನ್ನಮಲ್ಲಿಕಾರ್ಜುನ ನಿಮ್ಮ ಒಲುಮೆಯ ಸಂಘದಲ್ಲಿರ್ದು ಸ್ವಯಲಿಂಗಿಯಾದೆನು ಎಂಬ ಅಕ್ಕ ಮಹಾದೇವಿಯವರ ವಚನವನ್ನ ನೆನೆಯುತ್ತಾ, ಬಸವಾದಿ ಶರಣ ಪ್ರಮಥರ ಪಾದ ಕಮಲಗಳಿಗೆ ಎರಗುತ್ತಾ, ಇಂದಿನ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ಗೂಗಲ್ ಮೀಟ್ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯ ಶರಣ ಬಂಧುಗಳಿಗೆ ಸ್ವಾಗತವನ್ನ ಕೋರುತ್ತೇನೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಹಮ್ಮಿಕೊಂಡಿರುವ ಶರಣರಾದ ಶ್ರೀ ಶಿವಾನಂದ ಕಲಕೇರಿ ಇವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ. ಈ ವಿಶೇಷ ದತ್ತಿ ಉಪನ್ಯಾಸ ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವರಿಯ ಗ್ರಂಥದ ಅಂತರ್ಗತ ಶಿವಯೋಗ ಸಾಧನೆಯನ್ನ ಕುರಿತು ಶರಣರಾದ ಶ್ರೀಧರ ಮುರಾಳಿಯವರು ಇಂದು ನಮ್ಮೊಂದಿಗೆ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನ ಶರಣೆ ಲಲಿತಾ ಅಂಗಡಿಯವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣು. ಕೇಳಿಸ್ತಿದೆಯಲ್ಲ ಸರ್ ಧ್ವನಿ? ನನ್ನ ಧ್ವನಿ ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆಬಾವಿಗಳುಂಟು, ತೃಷೆಯಾದೊಡೆ ಕೆರೆಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚೆನ್ನಮಲ್ಲಿಕಾರ್ಜುನ ದೇವಾ ದೇವಾ, ಚೆನ್ನಮಲ್ಲಿಕಾರ್ಜುನ ದೇವಾ ದೇವಾ, ಆತ್ಮಸಂಗಾತಕ್ಕೆ ನೀ ನನಗುಂಟು, ಆತ್ಮಸಂಗಾತಕ್ಕೆ ನೀ ನನಗುಂಟು, ಆತ್ಮಸಂಗಾತಕ್ಕೆ ನೀ ನನಗುಂಟು. ಅವಕಾಶಕ್ಕಾಗಿ ಶರಣು ಶರಣಾರ್ಥಿ. ಧನ್ಯವಾದಗಳು ಲಲಿತಾ ಅಂಗಡಿಯವರಿಗೆ. ವಚನ ಪ್ರಾರ್ಥನೆಯನ್ನ ಸುಮಧುರವಾಗಿ ನಡೆಸ್ಕೊಟ್ರಿ. ಇಂದಿನ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರುವಂತ ಶರಣ ಶ್ರೀಧರ ಮುರಾಳಿಯವರು ಅವರ ಕುರಿತು ಸ್ವಾಗತ ಹಾಗೂ ಪರಿಚಯ ಕಾರ್ಯಕ್ರಮವನ್ನ ನಮ್ಮವರೇ ಆದಂತಹ ಹಿರಿಯರು, ಅತ್ಯಂತ ವಿದ್ವತ್ತನ ಹೊಂದಿರತಕ್ಕಂಥವ್ರು ಹಾಗೂ ಸದಾ ಹಸನ್ಮುಖಿಯಾಗಿರುವಂತಹ ಶರಣೆ ಪ್ರೇಮವಾದ ಹುಲಗಬಾಳಿಯವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಮೇಡಮ್. ಅವ್ರದ ಇರ್ಲಂದ್ರೆ ಮತ್ತೆ ಯಾರು ಮಾಡ್ರಿ. ಸುಧಾ ಬಂದಾರ ಜಾಯಿನ್ ಆಗಿದ್ರಿ ಮೇಡಮ್ ಅವರು ಇದಾರ ಸರ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಅದಾರಲ್ರಿ ಶರಣು ಶರಣಾರ್ಥಿಗಳು. ಮೇಡಮ್ ಕೇಳಿಸ್ತೈತ್ರಿ? ಕೇಳಿಸ್ತೈತ್ರಿ? ಕೇಳ್ಸಾಕತ್ತೈತಿ ಮೇಡಮ್? ಕೇಳಿಸ್ತಾ ಇದೆ ಇಲ್ಲ ಸರ್. ಅದೇನ್ರಿ ಅದೇನ್ ಸರ್? ಅದೇನ್ರಿ ಕೇಳ್ಸಾತೈತಿಲ್ರಿ?
ಹಾ ರೀ ಸರ್ ಬಂದಿನ್ರಿ. ಹಾ ಇಲ್ಲ ಮಾತಾಡ್ರಿ ಮಾತಾಡ್ರಿ. ಕೇಳಿಸ್ತೈತಿ ಮಾತಾಡ್ರಿ. ಎಸ್ ಮೇಡಮ್ ಕೇಳಿಸ್ತಾ ಇದೆ ಮೇಡಮ್ ಕೇಳಿಸ್ತಾ ಇದೆ ಕೇಳ್ಸಾತಿತ್ರಿ ಕೇಳ್ಸಾಕತ್ರಿ. ಹಾ ಜಾಯಿನ್ ಆಗಿನ್ ಮೇಡಮ್ ಸರ್. ಮೇಡಮ್ ಹಲೋ ಕೇಳ್ಸಾಕತ್ತೈತ್ರಿ? ಹಾ ಕೇಳ್ತದ್ರಿ ಕೇಳಿಸ್ತೈತ್ರಿ? ಹಲೋ ಮೇಡಮ್ ನಮಗ್ ಕೇಳಿಸ್ತಾ ಇದೆ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಮಾತಾಡಿ ಮೇಡಮ್. ಹಾ ಕೇಳಾತೈತಲ್ರಿ ಸರ್? ಹಾ ಕೇಳಾಕತೈತಲ್ರಿ? ಎಸ್ ಮೇಡಮ್ ಹಾ ರೀ. ಹಾ ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲೆಗೆ ಜೀವಾಳ. ಮತ್ತೊಂದ್ ಜಾಯಿನ್ ಆಗಿಲ್ರಿ? ಬ್ಯಾಡ್ರಿ ಬೇಡ ಮಾತಾಡ್ರಿ. ಕೇಳಿಸ್ತೈತ್ರಿ ಹಾ. ಮೇಡಮ್. ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲೆಗೆ ಜೀವಾಳ. ಊಪರ ಠಾವಿನಲ್ಲಿ ಕೂಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ. ಕೂಡಲ ಸಂಗನ ಶರಣರ ಬರಮಗೆ ಪ್ರಾಣ ಜೀವಾಳವಯ್ಯ. ಇಂದಿನ ಈ ವಚನ ಅಧ್ಯಯನ ವೇದಿಕೆ ಏನ್ರಿ ಮೇಡಮ್? ಹಾ ರೀ ಆಯ್ತಾಯ್ತ್ರಿ. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶ್ರೀ ಶಿವಾನಂದ ಕಲ್ಕೇರಿ ಇವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸವನ್ನ ನೀಡಲು ಆಗಮಿಸಿರ್ತಕ್ಕಂತ ಮಾತಾಡಕತ್ತೇನ್ರಿ. ಹಾ ರೀ. ಶ್ರೀಧರ್ ಮುರಾಳೆ ಸರ್ ಅವರು ಬಸವಾದಿ ಶರಣರ ಚಿಂತನೆಗಳನ್ನ ಎಲ್ಲರಿಗೂ ತಲುಪಿಸುತ್ತಿರ್ತಕ್ಕಂಥ ಒಬ್ಬ ಶ್ರೇಷ್ಠ ವಿದ್ವಾಂಸರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಅವರನ್ನ ನಮ್ಮ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕವಾಗಿ ನಾನು ಬರಮಾಡಿಕೊಳ್ಳುತ್ತೇನೆ. ಶ್ರೀಧರ್ ಮುರಾಳೆ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ. ಹಾಗೇನೆ ಇಂದಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನವನ್ನ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ತೇಲಿ ಸರ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ಹೇಳಿರ್ತಕ್ಕಂಥ ಶರಣೆ ಲಲಿತಾ ಅಂಗಡಿಯವರಿಗೂ ಹಾಗೂ ಶರಣು ಸಮರ್ಪಣೆಯನ್ನ ಮಾಡಲಿರುವ ಶರಣೆ ವಿಜಯ ಗೌಡ ಅವರಿಗೂ, ವಚನ ಮಂಗಳ ಹೇಳಲಿರುವ ಶರಣೆ ತ್ರಿವೇಣಿ ವಾರದವರಿಗೂ ನಾನು ಹೃದಯ ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಸಹೋದರಿ ಡಾಕ್ಟರ್ ವೀರಾಕ್ಷಿ ವಿವೇಕಿಯವರಿಗೆ ತಾಂತ್ರಿಕ ಸಹಾಯವನ್ನ ಎಂತಹ ಸಂದರ್ಭದಲ್ಲೂ ನಿರಂತರವಾಗಿ ತಾಂತ್ರಿಕ ಸಹಾಯವನ್ನ ಒದಗಿಸ್ತಕ್ಕಂಥ ಹಿರಿಯ ಸಹೋದರಿ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂಥ ಶರಣ ಶಿವರುದ್ರಪ್ಪ ಅಡ್ವೊಕೇಟ್, ಶರಣೆ ವೀಣಾ ಪಿ ಬೆಂಗಳೂರು, ಶರಣೆ ರೇಣುಕಾ ಅಕ್ಕ ಬಾಗಲಕೋಟ್, ಶರಣೆ ವಿಜಯ ಇ ಗೌಡ ಮುಂಬೈ, ಶರಣ CS ಝಳಕಿ, ಶರಣೆ ಶೋಭಾ ಅಮರ್ ಶೆಟ್ಟಿ ಇವರೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾದ ಸ್ವಾಗತ. ಸುಧಾ ಅವ್ರು ಬರ್ಲಿಲ್ಲ ಅಂದ್ರೆ ನೀವು ಮುಗಿಸ್ಬಿಡ್ರಿ. ಈಗ ಶ್ರೀಧರ್ ಮುರಾಳೆ ಅವರು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸಬೇಕಾಗಿ ವಿನಂತಿ. ಸರ್, ವೇದಿಕೆ ನಿಮಗಾಗಿ. ಓಂ ನಮಃ ಶಿವಾಯ. ಗುರುವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದ ವಿಗ್ರಹಂ ಯಶ ಸಾನ್ನಿಧ್ಯ ಮಾತ್ರೇನ ಚಿದಾನಂದಾಯತೆ ತನುಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು
ಪ್ರಭುಸ್ವಾಮಿನೇ ನಮಃ ಇಂತಿ ತ್ರಿಮೂರ್ತಿಗಳೂ ಮೊದಲಾದ 770 ಅಮರಗಣಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪದ್ಮಗಳಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಪರಮ ಪೂಜ್ಯರಾಗಿರುವ ಅನೇಕ ಸಂಶೋಧನಾತ್ಮಕ ಗ್ರಂಥಗಳನ್ನು ರಚಿಸಿರುವ ಮತ್ತು ರಚಿಸುತ್ತಿರುವ ಅನೇಕ ಸಾಧಕರಿಗೆ ಮಾರ್ಗದರ್ಶನವನ್ನು ಮಾಡುವ ಅವ್ರು ಹೆಂಗೆ ಇರಲಿ ಅವರ ಕೈಯನ್ನು ಹಿಡ್ಕೊಂಡು ಮೇಲೆತ್ತುವ ದಿವ್ಯ ಗುಣಸಂಪನ್ನರಾಗಿರ್ತಕ್ಕಂತಹ ವಚನ ಅಧ್ಯಯನ ವೇದಿಕೆಯ ಅಧ್ಯಕ್ಷರಾಗಿರುವ ಶಶಿಕಾಂತ್ ಪಟ್ಟಣ ಸರ್ ಅವರಿಗೂ ಬಸವಾದಿ ಶರಣರ ಚಿಂತನ ಕೂಟ ಅಕ್ಕನ ಅರಿವು ಸಂಘಟನೆಗಳ ಸರ್ವ ಸದಸ್ಯ ಮಂಡಳಿಗೂ ಅನೇಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಈ ಶ್ರಾವಣ ಮಾಸ ನಿಮಿತ್ತ ಶ್ರೀ ಶಿವಾನಂದ ಕಲಿಕೇರಿ ಇವರ ಒಂದು ಸ್ಮರಣಾರ್ಥವಾಗಿ ದತ್ತಿ ಉಪನ್ಯಾಸವನ್ನ ಏರ್ಪಾಡು ಮಾಡ್ಯಾರ. ಈ ದತ್ತಿ ಉಪನ್ಯಾಸದಲ್ಲಿ ಇವತ್ತ ಪೂಜ್ಯರಾಗಿರುವ ಶಿವಯೋಗ ಸಂಪನ್ನ ಈ ಎಲ್ಲಾ ಯೋಗದ ಒಳಹೊರಗನ್ನ ಅರಿತಿರುವ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸರ್ಪಭೂಷಣ ಶಿವಯೋಗಿಗಳಿಂದ ರಚಿತವಾಗಿರುವ ಕೈವಲ್ಯ ಕಲ್ಪವಲ್ಲರಿ ಗ್ರಂಥದ ಅಂತರ್ಗತ ಶಿವಯೋಗದ ಸಾಧನ ಅನ್ನುವಂಥ ವಿಷಯವನ್ನ ಇವತ್ತಿನ ದಿನ ಚಿಂತನಕ್ಕೆ ಇಟ್ಟಿದ್ದಾರೆ. ಸರ್ಪಭೂಷಣ ಶಿವಯೋಗಿಗಳ ಬಗ್ಗೆ, ಸರ್ಪಭೂಷಣ ಅಂತಂದ್ರೆ ಅವರು ಹುಟ್ಟದ ಹೆಸರು ಸಪ್ಪಣ್ಣ ಅಂತಿತ್ತು, ತಮಗೆಲ್ಲ ಪರಿಚಯ ಇದೆ. ಇದೇ ಅಕ್ಕನ ಅರಿವು ವೇದಿಕೆ ಮೇಲೆ ಪೂಜ್ಯರಾಗಿರುವ ಇವತ್ತಿನ ಮಾರ್ಗದರ್ಶಕರಾಗಿರ್ತಕ್ಕಂತಹ ತೇಲಿ ಅಪ್ಪ ಅವರು ಒಂದು ಉಪನ್ಯಾಸವನ್ನ ಮಾಡ್ಯಾರ. ಅದು ಸಂಪೂರ್ಣ ಸರ್ಪಭೂಷಣ ಶಿವಯೋಗಿಗಳ ಜೀವನ ಚರಿತ್ರೆಯನ್ನ ಅವರು ಹೇಳ್ಯಾರ. ಹೀಗಾಗಿ ಅವ್ರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತಹ ಯಾವ ವಿಷಯವನ್ನೂ ಮಾತನಾಡಲಾರದೆ ಮೂಲ ವಿಷಯದ ಕುರಿತು ಸ್ವಲ್ಪ ಎನ್ನ ಮತಿಗೆ ತಿಳಿದಟ್ಟು ಹೊಳೆದಟ್ಟು ಭಗವಂತನ ಅನುಗ್ರಹದಿಂದ ಚಿಂತನೆ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೂ ಒಂದೆರಡು ಮಾತನ್ನ ನಾವು ಅವ್ರ ಬಗ್ಗೆ ತಿಳ್ಕೊಬೇಕಾದ್ರೆ, ಅವರು ಹೆಸರು ಸಪ್ಪಣ್ಣ ಅಂತಿತ್ತು, ಮೊದಲನೇ ಹೆಸರು. ಸರ್ಪಭೂಷಣ ಅಂತ ಹೆಂಗ್ ಬಂತಂತಂದ್ರೆ, ಅವ್ರು ಸಣ್ಣಾಗಿದ್ದಾಗ ಅಲ್ಲಿ ಅವ್ರ ಮನೆಯೊಳಗ ಒಂದು ಜಗಲಿ ಇತ್ತಂತ. ಆ ಜಗಲಿ ಹತ್ರ ಸಣ್ಣ ಮಗು ಆಡ್ಕೋ ಅಂತ ಕೂತಿತ್ತಂತಾರೆ. ಅವಾಗ ಒಂದು ಹಾವು ಅದು ಬಂದದ್ದು ಏನ್ ಮಾಡಿತಂತಂದ್ರೆ, ಇವರ ಕಂಠವನ್ನ ಆಭೂಷಣವನ್ನಾಗಿ ಮಾಡಿಬಿಡ್ತದ. ಅದು ಹರ್ಕೋತ್ ಬರ್ತದ್ರಿ. ಈ ಮಗುವಿನ ಮೇಲೆ ಏರೆ ಆ ಮಗುವಿನ ಕೊರಳನ್ನ ಸುತ್ತಿ ಹಿಂಗೆ ಹೆಡೆ ತೆಗೆದು ಕುಯ್ತಂತ. ಈ ದೃಶ್ಯ ನೋಡಿದವರು ಮೊದಲು ಅವ್ರ ತಾಯಿ ನೋಡ್ತಾಳ. ತಾಯಿ ನೋಡಿದ ನಂತರ ಅಂಜ್ತಾಳ. ಅವ್ರ ಗುರುಗಳಿಗೆ ಹೇಳ್ತಾರ್ರಿ, ಎಲ್ಲರೂ ನೋಡ್ತಾರ ಈ ದೃಶ್ಯ. ಆದ್ರೆ ಹಾವು ಆ ಮಗುವಿಗೆ ಏನ್ ಮಾಡಂಗಿಲ್ಲ. ಈ ದೃಶ್ಯ ನೋಡಿದ ನಂತರ ಗುರುಗಳು ಅವ್ರಿಗೆ ನಾಮಕರಣ ಮಾಡಿದ್ರಂತ. ನೀನು ಸಪ್ಪನ್ನ ಅಲ್ಲಪ್ಪ, ಇವತ್ತಿನಿಂದ ನೀನು ಸರ್ಪಭೂಷಣ ಅಂತ. ಸರ್ಪವನ್ನೇ ಭೂಷಣವನ್ನಾಗಿ ಮಾಡ್ಕೊಂಡವ್ರು ಬಾಲ್ಯದಲ್ಲಿ. ಅಂತ ಮಹನೀಯರಿಂದ ರಚಿತವಾಗಿರ್ತಕ್ಕಂಥದ್ದು ಈ ಕೈವಲ್ಯ ಕಲ್ಪವಲ್ಲರಿ. ಈ ಕೈವಲ್ಯ ಕಲ್ಪವಲ್ಲರಿಗೆ ಮೊದಲು ಆಧ್ಯಾತ್ಮ ಸುಖ ಪ್ರಬೋಧ ಅಂತ ಹೆಸರಿತ್ತು. ಈ ಗ್ರಂಥದ ಆಧ್ಯಾತ್ಮ ಸುಖ ಪ್ರಬೋಧ ಅದನ್ನ ಅವ್ರು ಬರ್ಕೋ ಅಂತ ಕೂತಿದ್ರಿ. ಒಂದಿನ ಅವ್ರ ಮಠದೊಳಗ, ಅಂದ್ರೆ ಈಗೇನು ಮೆಜೆಸ್ಟಿಕ್, ಬೆಂಗಳೂರು ಮೆಜೆಸ್ಟಿಕ್ದಲ್ಲಿ ಅವ್ರ ಮಠ ಅದಲ್ರಿ, ಅಲ್ಲೇ ಈ ಗ್ರಂಥ ಬರ್ಯಾಕತ್ತಿದ್ರು. ಅವರು ಬರೀ ಹೊತ್ತಿನೊಳಗ ಪ್ರಭು ಸ್ವಾಮಿಗಳಂತವ್ರು ಅಲ್ಲಿ ಬರ್ತಾರ. ಬಂದ ಸರ್ಪಭೂಷಣ ಶಿವಯೋಗಿಗಳನ್ನ ಕೇಳ್ತಾರ. ಅವ್ರು, ಅಪ್ಪ ಅವ್ರ ಏನ್ ಬರ್ಯಾಕತ್ತೀರಿ, ಬುದ್ಧಿಯವರ ಏನ್ ಬರ್ಯಾಕತ್ತೀರಿ? ಅವಾಗ ಸರ್ಪಭೂಷಣ ಶಿವಯೋಗಿಗಳು ಹೇಳತ್ತ, ಏನೋ ಒಂದು ಗ್ರಂಥ, ತತ್ವ ಗ್ರಂಥ ಬರ್ಯಾಕತ್ತನಪ್ಪ, ಯಾವುದೋ ಒಂದು ತತ್ವ ಗ್ರಂಥ ಬರ್ಯಾಕತ್ತೀನಿ.
ಅವಾಗ ಆ ಪ್ರಭು ಸ್ವಾಮಿಗಳು ಸರ್ಪಭೂಷಣ ಶಿವಯೋಗಿಗಳನ್ನು ಕೇಳಿದ್ರತ್ತ, ಅಲ್ರಿ ಅಪ್ಪ, ನಿಜಗುಣಪ್ಪ ಕೈವಲ್ಯ ಪದ್ಧತಿಯನ್ನ ಬರ್ದಾನ. ನಿಜಗುಣಪ್ಪ ಅಂತಂದ್ರೆ ನಿಜಗುಣ ಶಿವಯೋಗಿಗಳು. ಆ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಎನ್ನುವಂತ ಮಹತ್ ಗ್ರಂಥವನ್ನ ಬರೆದಾರ. ಅದು ಎಲ್ಲಾ ಸಾಧಕರಿಗೆ ಕಲ್ಪ ವೃಕ್ಷ ಇದ್ದಂಗೈತಿ. ಮತ್ತ್ಯಾಕೆ ನೀವು ಬೇರೆ ಗ್ರಂಥ ಬರೆಯಾಕತ್ತೀರಿ? ಅವ ಪ್ರಭು ಸ್ವಾಮಿಗಳು ಸರ್ಪಭೂಷಣ ಶಿವಯೋಗಿಗಳನ್ನ ಪ್ರಶ್ನೆ ಮಾಡ್ತಾರ. ಅವಾಗ ಸರ್ಪಭೂಷಣ ಶಿವಯೋಗಿಗಳು ಹೇಳಿದ್ರತ್ತ, ಹೌದ್ರಿಪ್ಪ, ನಿಜಗುಣ ಶಿವಯೋಗಿಗಳು ಬರೆದದ್ದು ಅದು ಕಲ್ಪವೃಕ್ಷವೇ. ಅಂದ್ರ ಸಾಧಕರಿಗೆ ಏನು ಕಲ್ಪನೆ ಮಾಡ್ತಾರಲ್ಲ ಅದನ್ನ ಕೊಡುವಂತ ಕಲ್ಪವೃಕ್ಷವೇ ಕೈವಲ್ಯ ಪದ್ಧತಿ. ನಾ ಏನ್ ಮಾಡತ್ತೀನಿ ಅಂತಂದ್ರೆ ಆ ಕಲ್ಪ ವೃಕ್ಷಕ್ಕ ನಾನೊಂದು ಬಳ್ಳಿ ಹಬ್ಸಾಕತ್ತೀನಿ ಅಂತ ಹೇಳಿದ್ರತ್ತವ್ರು. ಅವತ್ತಿನಿಂದ ಆ ಗ್ರಂಥಕ್ಕೆ ಏನ್ ಹೆಸರು ಬಿತ್ತು? ಕೈವಲ್ಯ ಕಲ್ಪ ವಲ್ಲರಿ. ಕೈವಲ್ಯ ಪದ್ಧತಿ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ರಚಿತವಾಗಿರ್ತಕ್ಕಂತಹ ಕೈವಲ್ಯ ಪದ್ಧತಿ ಅನ್ನೋ ಕಲ್ಪವೃಕ್ಷಕ್ಕ ಸರ್ಪಭೂಷಣ ಶಿವಯೋಗಿಗಳು ವಲ್ಲರಿಯನ್ನ ಹೊದಿಸ್ತಾರ. ಅದಕ್ಕೆ ಕೈವಲ್ಯ ಕಲ್ಪವಲ್ಲರಿ ಅಂತೇಳಿ ನಾಮಕರಣ ಆಯ್ತು. ಈ ಕೈವಲ್ಯ ಪದ್ಧತಿಯಂತೆ ಈ ಕೈವಲ್ಯ ಕಲ್ಪವಲ್ಲರಿಯೂ ಕೂಡ 5 ಸ್ಥಳಗಳನ್ನ ಒಳಗೊಂಡದ್ರಿ. ಇಲ್ಲಿಯೂ ಶಿವಕಾರುಣ್ಯ ಸ್ಥಳ ಅದ, ಜೀವ ಸಂಬೋಧನಾ ಸ್ಥಳ ಅದ, ನೀತಿ ಕ್ರಿಯಾಚರ್ಯ ಸ್ಥಳ ಐತಿ, ಯೋಗ ಪ್ರತಿಪಾದನಾ ಸ್ಥಳ ಅದ, ಜ್ಞಾನ ಪ್ರತಿಪಾದನಾ ಸ್ಥಳ ಐತಿ. ಯಾಕ ಅಂತಂದ್ರೆ ಅಂತಃಕರಣದಲ್ಲಿರ್ತಕ್ಕಂತಹ ಮಲದೋಷದ ನಿವೃತ್ತಿ, ವಿಕ್ಷೇಪ ದೋಷದ ನಿವೃತ್ತಿ, ಆವರಣ ದೋಷದ ನಿವೃತ್ತಿಗಾಗಿ 5 ಸ್ಥಳಗಳನ್ನ ಒಳಗೊಂಡಿರುವ ಗ್ರಂಥ ಇದು ಕೈವಲ್ಯ ಕಲ್ಪವಲ್ಲರಿ. ಇವತ್ತು ನಾವು ಈ ಕೈವಲ್ಯ ಕಲ್ಪವಲ್ಲರಿ ಅಂತರ್ಗತವಾಗಿ ಒಂದೊಂದು ಸ್ಥಳವನ್ನೇ ಅಥವಾ ಒಂದೊಂದು ಪದ್ಯವನ್ನೇ, ಒಂದೊಂದು ಸ್ಥಳದ ಒಂದೊಂದು ಪದ್ಯವನ್ನೇ ನಾವು ಚಿಂತನಕ್ಕೆ ಇಟ್ಕೊಂಡ್ರ ಅದು 1 ಗಂಟೆ ಬೇಕಾಗ್ತದ ರೀ. ಸಾಮಾನ್ಯವಾಗಿ ಬರೇ ಒಂದು ಪದ್ಯ ನಾವು ಚಿಂತನೆ ಮಾಡಕ್ ಕುಂತೀವಿ ಅಂತಂದ್ರೆ ಯಾವುದ ಶ್ರೀಮನ್ ಸರ್ಪಭೂಷಣ ಶಿವಯೋಗಿಗಳಿಂದ ರಚಿತವಾಗಿರ್ತಕ್ಕಂತಹ ಕೈವಲ್ಯ ಕಲ್ಪವಲ್ಲರಿಯ ಒಂದೊಂದು ಪದವನ್ನೇ ನಾವು ಚಿಂತನೆ ಮಾಡ್ತೀವಿ, ತಿಳ್ಕೊತೀವಿ ಅಂತಂದ್ರ 1 ಗಂಟೆಗಿಂತನೂ ಜಾಸ್ತಿ ಸಮಯ ಬೇಕಾಗ್ತದ ರೀ. ಮತ್ತಿನ 5 ಸ್ಥಳದಾಗಿನ ಪದ್ಯಗಳನ್ನ ನೋಡ್ತೀವಿ, ತಿಳ್ಕೊತೀವಿ ಅಂತಂದ್ರೆ ಸರ್ವಸಾಧಾರಣ 1 ವರ್ಷದಕ್ಕಿಂತನೂ ಮೇಲ್ಪಟ್ಟು ಸಮಯ ಅತ್ಯಂತ ಅವಶ್ಯವಾಗಿ ಬೇಕು. ಅಷ್ಟದ ಇದರಲ್ಲಿ ವಿಷಯ ಕಲ್ಪವಲ್ಲರಿ ಒಳಗ. ಆದರೂ ಸಮಯದ ಒಂದು ಇತಿಮಿತಿಯನ್ನ ತಿಳ್ಕೊಂಡ್ರು. ನಮಗೊಂದು ತಾಸು ಅಥವಾ 1 ತಾಸು 15 ನಿಮಿಷ, 1.5 ಗಂಟೆನೋ ಇಷ್ಟೇ ಸಮಯದ. ಈ ಸಮಯದೊಳಗ ನಾವು ಏನನ್ನ ಹೇಳಬಹುದು? ಪ್ರಮುಖವಾದದ್ದು ಅದರಲ್ಲಿ ಇವತ್ತು ಶಿವಯೋಗ ಅಂತಿಟ್ಟಾರ ವಿಷಯ. ಕೈವಲ್ಯ ಕಲ್ಪವಲ್ಲರಿ ಅಂತರ್ಗತ ಯೋಗ ಪ್ರತಿಪಾದನಾ ಸ್ಥಳದ ಅಂತರ್ಗತವಾಗಿರುವ ಯೋಗ ಸಾಧನಾ ರಹಸ್ಯವನ್ನ ನಾವು ಚಿಂತನೆ ಮಾಡುವಂತ ವಿಷಯ ಇದೆ ಇವತ್ತು. ಹೀಗಾಗಿ ಮುಖ್ಯವಾಗಿ ನಾವು ಆ ಕಡೆ ಹೋಗ್ಬೇಕಾದ್ರೆ, ನೇರವಾಗಿ ಅಲ್ಲೇ ಹೋಗ್ಬೇಕಾದ್ರೂ ಕೂಡ ನಾನು ಅದನ್ನು ವಿಚಾರ ಮಾಡಿದೆ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾವ ಪದ್ಯ ಹೇಳೋನು ಅಂತೇಳಿ ಒಂದೊಂದು ಪದ್ಯ ನೋಡ್ಕೊಂತ ಹೋದ್ರಿ ಒಂದಕ್ಕಿಂತ ಒಂದು ಮಿಗಿಲದಾವ. ಯಾವುದನ್ನ ಹೇಳೋದು, ಯಾವುದನ್ನ ಬಿಡೋದು, ಯಾವುದನ್ನ ಹೇಳಿದ್ರ ಯಾವುದಕ್ಕೆ ಕೊರತೆ ಆಗ್ತೈತೇನೋ ಅನ್ನೋಂಗದಾವ. ಒಂದು ಪದ್ಯ ಇನ್ನೊಂದು ಪದ್ಯಕ್ಕೆ ಪೂರಕದ. ಹೀಗಾಗಿ ನಾನೊಂದು ಆಲೋಚನೆಯನ್ನ ಮಾಡಿದ್ದೆ. ಇವತ್ತು ಯೋಗ ಪ್ರತಿಪಾದನಾ ಸ್ಥಳದ ಅಂತರ್ಗತವಾಗಿ ಬರ್ತಕ್ಕಂತಹ ಶಿವಯೋಗದ ಅಂಗರೂಪವಾಗಿರುವಂತಹ, ಸ್ವಲ್ಪ ಲಕ್ಷ್ಯ ಕೊಡ್ರಿ ನನ್ನ ಮಾತುಗಳಿಗೆ. ಯಾಕ ಶಿವಯೋಗ ಅಂತಂದ್ರೆ ಅದು ಪರಿಪೂರ್ಣ ಯೋಗ. ಶಿವಯೋಗದಲ್ಲಿ ಎಲ್ಲಾ ಯೋಗಗಳೂ ಅಡಕವಾಗ್ಯವ. ಶಿವಯೋಗದಲ್ಲಿ ಮಂತ್ರಯೋಗದ, ಶಿವಯೋಗದಲ್ಲಿ ಲಯಯೋಗದ, ಶಿವಯೋಗದಲ್ಲೇ ಹಠಯೋಗದ ಅಷ್ಟಾಂಗಗಳಿದ್ದಾವ,
ಶಿವಯೋಗದಲ್ಲೇ ಸಾಂಖ್ಯ, ತಾರಕ, ಅಮನಸ್ಕ ಸ್ವರೂಪವಾದ ರಾಜಯೋಗದ. ಈ 4 ಯೋಗದ ಶಿಖರಪ್ರಾಯವಾಗಿರುವುದು ಶಿವಯೋಗ. ಆ ಶಿವಯೋಗ ಅಂತರ್ಗತವಾಗಿ ಇಷ್ಟಲಿಂಗ ಯೋಗ, ಪ್ರಾಣಲಿಂಗ ಯೋಗ, ಭಾವಲಿಂಗ ಯೋಗ, ಮಹಾಲಿಂಗ ಯೋಗ ಅನ್ನತಕ್ಕಂಥ ಸಾಧನಾ ಪದ್ಧತಿಗಳಿದ್ದಾವೆ. ಇಷ್ಟೆಲ್ಲ ಯೋಗ ಪ್ರತಿಪಾದನದಲ್ಲಿ ಸರ್ಪಭೂಷಣ ಶಿವ ಬಹಳ ಸರಳವಾಗಿ ಮನಸ್ಸಿಗೆ ಮುಟ್ಟೋ ಹಂಗ ವಿಷದವಾಗಿ ವಿವರಣೆಯನ್ನು ಕೊಟ್ಟಾರ. ಅದಕ್ಕಾಗಿ ನಾನೊಂದು ಪಟ್ಟಣ ಸರ್ ಹತ್ರ ಒಂದು ವಿನಂತಿ ಮಾಡ್ತೀನಿ. ಏನು ವಿನಂತಿ ಅಂತಂದ್ರೆ, ಇವತ್ತಿನ ಪಾಠ ಏನದ ನೋಡ್ರಿ, ಚಿಂತನದ ವಿಷಯ ಸರ್ಪಭೂಷಣ ಶಿವಯೋಗಿಗಳ ಯೋಗ ಪ್ರತಿಪಾದನ ಸ್ಥಳದ ಅಂತರ್ಗತವಾಗಿ ಬರ್ತಕ್ಕಂತಹ ಮೊದಲನೇ ಭಾಗ. ಇವತ್ತು ನಾವು ಆ ಸ್ಥಳದ ಸಮಗ್ರ ಅಂತೂ ಸಾಧ್ಯ ಇಲ್ಲ, ಇದಂತೂ ಅಸಾಧ್ಯವಾದ ಮಾತು. 1ನೇ ಭಾಗವನ್ನು ನಾವು ಚಿಂತನೆ ಮಾಡೋಣ. ಮತ್ತೊಮ್ಮೆ ನಮಗೆ ಅವಕಾಶ ಕೊಟ್ಟರು ಅಂತಂದ್ರೆ ಅವರು 2ನೇ ಭಾಗ, 3ನೇ ಭಾಗ, 4ನೇ ಭಾಗ, 5ನೇ ಭಾಗ ಸಾಧ್ಯ ಆದಷ್ಟು ಮಟ್ಟಿಗೆ ಸಂಪೂರ್ಣ ಯೋಗ ಪದ್ಧತಿಯನ್ನ ಸರ್ಪಭೂಷಣ ಶಿವಯೋಗಿಗಳಿಂದ ಪ್ರತಿಪಾದಿಸಲ್ಪಟ್ಟಂತಹ ಸಂಪೂರ್ಣ ಯೋಗ ಪದ್ಧತಿಯನ್ನ ಒಂದು 10 ಭಾಗದಲ್ಲಿ, ಹೆಚ್ಚು ಕಮ್ಮಿ ಅಷ್ಟಾಗ್ತಾವ, ಒಂದು 10 ಭಾಗದಲ್ಲಿ ನಾವು ವಿವರವಾಗಿ ಚಿಂತನೆ ಮಾಡೋಣ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ಅವ್ರದ್ದು ಸ್ಥಳದ ಅಂತರ್ಗತವಾಗಿರುವ 1-2 ಮಾತುಗಳನ್ನು ನಾವು ಚಿಂತನೆ ಮಾಡಕ್ ಪ್ರಯತ್ನ ಮಾಡೋಣ್ರಿ. ಈ ಯೋಗ ಪ್ರತಿಪಾದನಕ್ಕಿಂತ ಪೂರ್ವದಲ್ಲಿಯೂ ಕೂಡ ಬಹಳ ಅದ್ಭುತ ಪದ್ಯಗಳನ್ನು ಬರೆದಾರ. ಉದಾಹರಣಾರ್ಥವಾಗಿ ಹೇಳ್ಬೇಕಾದ್ರೆ, ಬಿಡುಬಾಹ್ಯದೋಳು ಡಂಬವ, ಈ ಪದ್ಯ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಚಿರಪರಿಚಿತ. ಬಿಡುಬಾಹ್ಯದೋಳ್ ಡಂಬವ, ಮಾನಸದೋಳ್ ಎಡಬಿಡದಿರು ಶಂಭುವ, ಒಡಲೋಳ್ ವಂಚಿಸಿ ಹೊರಗೆ ನೀ ಕೀರ್ತಿಯ, ಪಡೆದರೆ ಶಿವ ನಿನಗೊಲಿವನೇ ಮರುಳೇ ಅಂತ ಈ ಪದ್ಯ ಆಗಲಿ. ಅಥವಾ ನಂಬು ನಂಬೆಲೆ ಮನವೇ ಹಂಬಲಸದಿರು ಬರಿದೆ, ನಂಬಿಗೆಯು ಕಾರಣವು ಸಾಂಬನೊಲಿಯುವುದಕ್ಕೆ ಅನ್ನುವಂಥ ಪದ ಆಗಲಿ. ಅಥವಾ ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ, ಮಣಿ ಹೇಮಾದಿಗಳು ಭೂಷಣವಲ್ಲ ಅನ್ನುವಂಥ ಪದ ಆಗಲಿ. ಇವೆಲ್ಲ ಅದ್ಭುತ ಪದ್ಯಗಳಿವು. ಇವೆಲ್ಲ ನೀತಿ ಕ್ರಿಯಾಚಾರ್ಯದಲ್ಲಿ ಬರ್ತಕ್ಕಂಥವು, ಇವು ಯೋಗ ಪ್ರತಿಪಾದನದಲ್ಲಿ ಅಲ್ಲ. ಅಷ್ಟಲ್ಲದ ಅಗದಿ ಪ್ರಸಿದ್ಧ, ಇಂದು ನಾಳೆ ಎನ್ನದೆ ಈಗಲೇ ಸುಕೃತ ಬಡೆ ಮುಂದಾವ ಗಳಿಗೆಗೆ ಏನಹುದೋ ಮನುಜ ಅನ್ನುವಂಥ ಪದ್ಯ ಆಗಲಿ. ಪ್ರಸಿದ್ಧವಾದಂತಹ ಶರೀರವೆಂದೆಂಬುವ ಹೊಲನ ಹಸನ ಮಾಡಿ ಪರತತ್ವ ಬೆಳೆಯನೇ ಬೆಳೆದುನ್ನಿರು ಅನ್ನುವಂಥ ಪದ್ಯ ಆಗಲಿ. ಇವೆಲ್ಲ ನಮ್ಮ ಮನಸ್ಸನ್ನ ಸೋರೆಗುಡುವಂತಹ ನೀತಿ ಕ್ರಿಯಾಚಾರ್ಯ ಸ್ಥಳದ ಪದಗಳದಾವ. ಬಹಳ ಅದ್ಭುತ ಪದ್ಯಗಳು ಇರಲಿ. ಇದ್ರ ಬಗ್ಗೆ ನಾವು ಒಮ್ಮೆ ನಮ್ಮ ಇವರು ತೇಲಿಯಪ್ಪ ಅವರು ಚಿಂತನೆ ಮಾಡಿದ್ದಾರ. ಹೀಗಾಗಿ ನಾನು ನೀತಿ ಕ್ರಿಯಾಚಾರ್ಯ ಸ್ಥಳವನ್ನ ಟಚ್ ಮಾಡ್ಲಾರ್ದ ನೇರವಾಗಿ ಯೋಗ ಪ್ರತಿಪಾದನಾ ಸ್ಥಳವನ್ನ ಪ್ರವೇಶ ಮಾಡ್ತೀನಿ. ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಮೊದಲನೇ ಪದ್ಯ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರ, ಗುರುಬೋಧೆಯಿಂದ ಅತಿಶಯವಾದುದುಂಟೇ ಪರತತ್ವವನ್ನು ತೋರಿಸುವುದಾಗಿ. ಏನಂತಾರಂತಂದ್ರೆ ಅವರು, ಗುರುಬೋಧೆಯಿಂದ ಸದ್ಗುರುವಿನ ಉಪದೇಶಕ್ಕಿಂತ ಅತಿಶಯವಾದದ್ದು ಒಂದುಂಟೆ, ಹೆಚ್ಚಿನದು ಯಾವುದರೆ ಐತೇನಪ್ಪ? ಯಾಕೆ? ಯಾವುದೂ ಇಲ್ಲ. ಯಾಕೆ? ಪರತತ್ವವನ್ನು ತೋರಿಸುವುದಾಗಿ. ಪರತತ್ವವನ್ನ ಅದು ನಮಗೆ ಪ್ರತ್ಯಕ್ಷವಾಗಿ ದರ್ಶನ ಮಾಡಿಸ್ತದ. ಯಾವುದು? ಶ್ರೀ ಗುರುವಿನ ಉಪದೇಶ. ಆ ಶ್ರೀ ಗುರುವಿನ ಉಪದೇಶ ಅನ್ನುವಂಥ ಪದ್ಯದಲ್ಲೇ ಅವರು ಮಂತ್ರಯೋಗದ ಲಕ್ಷಣ, ಲಯಯೋಗದ ಲಕ್ಷಣ, ಹಠಯೋಗದ ಲಕ್ಷಣ, ರಾಜಯೋಗದ ಲಕ್ಷಣ, ಶಿವಯೋಗದ ಲಕ್ಷಣ, 5 ಲಕ್ಷಣಗಳನ್ನ 5 ಚರಣದಲ್ಲಿ ಅವರು ವಿವರಣೆ ಕೊಟ್ಟಾರ. ಅದರ ವಿಷಯದ ರೂಪವನ್ನೇ ಇಡೀ
ನಮ್ಮ ಯೋಗ ಪ್ರತಿಪಾದನಾ ಸ್ಥಳದ ಮುಂದುವರೆದ ಪದ್ಯಗಳಲ್ಲೇ ಬರ್ತದೆ. ಈಗ ಮೊದಲನೇ ಚರಣ ನೋಡ್ಬೇಕಾದಂತಂದ್ ನೋಡಿದ್ರ ಮಂತ್ರ ಯೋಗ ಅಂತ ಎದಕ್ಕಂತಾರಪ್ಪ, ಸರ್ಪಭೂಷಣ ಶಿವಯೋಗಿಗಳು ಅಂತ ಕೇಳಿದ್ರೆ, ಮಂತ್ರದ ಅಧಿದೇವತೆಯ ಮೂರ್ತಿಯೋಳ್ ಲಕ್ಷ್ಯ ಕೊಡ್ಬೇಕಾ ಇದಕ್ಕೂ ಸ್ವಲ್ಪ. ಮಂತ್ರಾದಿದೇವತೆಯ ಮೂರ್ತಿಯೋಳ್ ಅಂತಂದ್ರೆ ಮಂತ್ರದ ಅಧಿದೇವತೆಯ ಮೂರ್ತಿಯೋಳ್ ಬಾಹ್ಯ ಭ್ರಾಂತಿ ಎಳೆದು ಮನ ಎರಗಿಸಿ ಅಂತರಂಗದೋಳ್ ಜಪಿಸೆ ಮುಕ್ತಿಯಹುದೆಂದು ಮಂತ್ರಯೋಗವ ಸೂಚಿಸಿದರಿಂದ ಗುರುಬೋಧೆಯಿಂದ ಅತಿಶಯವಾದುದುಂಟೆ ಪರತತ್ವವನ್ನು ತೋರಿಸುವುದಾಗಿ ಮೊದಲನೇ ಲಕ್ಷಣವನ್ನ ಮಾಡ್ತಾರ. ಏನಂತಾರ ಅಂತಂದ್ರೆ ಮಂತ್ರದ ಅಧಿದೇವತೆಯ ಮೂರ್ತಿಯೋಳ್ ಅಂತಂದ್ರೆ ಮಂತ್ರ ಅಂತ ಎದಕ್ಕಂತಾರ ಅಂತಂದ್ರೆ ಸಂಸ್ಕೃತ ಪದ ಅದು. ಮನನಾತ್ ತ್ರಾಯತೆ ಇತಿ ಮಂತ್ರಃ, ಮರಣಾತ್ ತ್ರಾಯತೆ ಇತಿ ಮಂತ್ರಃ ಅಂತ ಎರಡು ಲಕ್ಷಣಗಳಿದ್ದಾವೆ. ಯಾವುದನ್ನ ಮನನ ಮಾಡೋದ್ರಿಂದ ನಮ್ಮನ್ನ ಅದು ಎಬ್ಬಿಸ್ತದ, ಕೆಳಗಿನಿಂದ ಮೇಲೆ ಎಬ್ಬಿಸ್ಬೇಕು. ಅಥವಾ ಯಾವುದನ್ನ ಮನನ ಮಾಡೋದ್ರಿಂದ ಮರಣದಿಂದ ನಮ್ಮನ್ನು ಗೆಲ್ಲಿಸ್ಬೇಕು. ಮರಣಾತ್ ತ್ರಾಯತೆ, ಮರಣದಿಂದ ತಾರಿಸಬೇಕು. ಅಂತದಕ್ಕೆ ಏನಂತ ಕರೀತಾರೆ? ಮಂತ್ರ ಅಂತ ಕರೀತಾರೆ. ಈ ಮಂತ್ರದ ಲಕ್ಷಣ ಹೆಂಗದಪ್ಪ ಅಂತಂದ್ರೆ ಸರ್ಪಭೂಷಣ್ ಹೇಳ್ತಾರ, ಮಂತ್ರಾದಿ ದೇವತೆಯ ಮೂರ್ತಿಯೋಳ್, ಮಂತ್ರದ ಅಧಿದೇವತೆಯಾಗಿರ್ತಕ್ಕಂತಹ ಮೂರ್ತಿಯಲ್ಲಿ, ಮಂತ್ರದ ಅರ್ಥರೂಪವಾದಂತಹ ಮೂರ್ತಿಯಲ್ಲಿ ಏನಾಗಬೇಕು? ಬಾಹ್ಯ ಭ್ರಾಂತಿ ಅಳಿದು, ಹೊರಗಿನ ಎಲ್ಲಾ ಭ್ರಾಂತಿಗಳು ಅಳೆದಿರ್ಬೇಕು. ಬಾಹ್ಯ ಭ್ರಾಂತಿ ಅಳಿದು ಮನ ಎರಗಿಸಿ, ಏನ್ ಹೇಳ್ತಾರ? ಮನ ಎರಗಿಸಿ, ಮನಸ್ಸು ಎಲ್ಲಾ ಭ್ರಾಂತಿಯನ್ನು ಬಿಟ್ಟಿರ್ಬೇಕು. ಮಂತ್ರದ ಅಧಿದೇವತೆಯಲ್ಲೇ ಅದು ಕೂಡಿರ್ಬೇಕು, ಬೆರ್ತಿರ್ಬೇಕು. ಹಿಂಗ ಬೆರೆಸಿ ಏನ್ ಮಾಡ್ಬೇಕಂತಾರಂತಂದ್ರ ಅಂತರಂಗದೋಳ್ ಜಪಿಸೆ. ಅಂತರಂಗದಲ್ಲೇ ಅಂತಂದ್ರ ಹೃದಯದಲ್ಲೇ, ಜಪಿಸೆ ಅಂದ್ರೆ ಜಪ ಮಾಡಿದ್ರ ಅದರಿಂದ ಮುಕ್ತಿ ಆಗ್ತದ ಅಂತ ಮಂತ್ರಯೋಗದ ಲಕ್ಷಣ ಇರೋದು. ಮುಕ್ತಿಯಹುದೆಂದು ಮಂತ್ರಯೋಗವ ಸೂಚಿಸಿದರಿಂದ ಅಂತ ಇಲ್ಲೊಂದು ಸೂಚನಾ ಕೊಟ್ರು ಅವರು, ಮಂತ್ರಯೋಗ ಅಂತ ಎದಕ್ಕಂತಾರಪ್ಪ ಅಂತ ಹೇಳಿ. ಇನ್ನು ನಾವು ಅವರೇ ಈ ಮಂತ್ರಯೋಗದ ಕುರಿತೇ ಇವತ್ತು ಸಂಪೂರ್ಣ ಚಿಂತನೆ ಇರ್ತದ. ಈ ಮಂತ್ರಯೋಗ ಬಹಳಷ್ಟು ಮಂದಿ ಹ್ಯಾಗ್ ಮಾಡ್ತಾರ, ಖರೆ ಮಂತ್ರಯೋಗ ಅಂದ್ರೆ ಏನು, ಮಂತ್ರಯೋಗದ ಸ್ವರೂಪ ಏನು, ಮಂತ್ರಯೋಗದ ಲಕ್ಷಣ ಏನು, ಮಂತ್ರ ಅಂದ್ರೆ ಹೇಗಿರ್ತದು, ಯಾವುದಕ್ಕೆ ಮಂತ್ರ ಅಂತಂತಾರ ಅನ್ನೋದನ್ನ ಸ್ವತಃ ಸರ್ಪಭೂಷಣ ಶಿವಯೋಗಿಗಳೇ ಒಂದು ಪದ್ಯದಲ್ಲಿ ಬರೆದಾರ. ಇದು ಬಹಳ ಮಹತ್ವದ್ದು, ಲಕ್ಷ್ಯ ಕೊಟ್ಟ ಕೇಳಿ. ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರ, ಬರಿದೇ ಜಪವನ್ನು ಮಾಳ್ಪವೆಂದು ಮೌನದಿ ಕುಳಿತು ಬೆರಳುಗಳ ಎನಿಸಿ ಕೊಂಡರೆ ಮೋಕ್ಷಬಹುದೇ? ಪ್ರಶ್ನೆ ಮಾಡ್ತಾರ ಅವರು. ಲಕ್ಷಣ ಮಾಡಿದವರು ಅವರೇ ನೋಡ್ರಿ. ಲಕ್ಷಣ ಏನ್ ಮಾಡಿದ್ರು? ಮಂತ್ರಯೋಗ ಅಂತ ಎದಕ್ಕಂತಾರಪ್ಪ ಅಂತ ಕೇಳಿದ್ರ, ಮಂತ್ರದ ಅಧಿದೇವತೆಯಾದಂತ ಮೂರ್ತಿಯಲ್ಲೇ ಬಾಹ್ಯ ಭ್ರಾಂತಿಯನ್ನು ಅಳೆದಿರಬೇಕು, ಮನಸ್ಸು ಆ ಅಧಿದೇವತೆಯೊಳಗ ಬೆರೆದಿರಬೇಕು, ಅಂತರಂಗದಲ್ಲಿ ಅಂದ್ರೆ ಹೃದಯದಲ್ಲೇ ಜಪ ಮಾಡ್ತಿರ್ಬೇಕು. ಇದಕ್ಕ ಮಂತ್ರಯೋಗ ಅಂತಾರ ಅಂತ ಹೇಳಿದವರು ಅವರ. ಈಗ ಅವರೇ ಪ್ರಶ್ನೆ ಮಾಡ್ತಾರ. ಏನ್ ಪ್ರಶ್ನೆ ಮಾಡ್ತಾರಂತಂದ್ರ, ಬರಿದೇ ಜಪವನೂ ಮಾಳ್ಪೆವೆಂದು, ಬರೀ ಜಪ ಮಾಡ್ತೀನಿ ನಾನು, ಬರಿದೇ ಜಪವನ್ನು ಮಾಳ್ಪೆವೆಂದು ಅಂತಂದ್ರೆ ಏನು? ಕುಂತ್ಕೊಂಡ್ ಅಂತಿರ್ತಾರ. ಈ ಕಬೀರ್ ಒಂದು ಮಾತು ಹೇಳ್ಬೇಕಾದ್ರೆ ಪ್ರಸಂಗಾನುಸಾರ ಹೇಳಕತ್ತೀನಿ. ಕಬೀರ್ ದಾಸರು ಹೇಳ್ಯಾರ, ಮಾಲಾ ತೋ ಕರ್ಮೆ ಫಿರೆ ಜೀಭ ಮುಖಮಾಯಿ ಮನುವಾ ಚಹು ಔರ್ ಫಿರೆ ಯಹ ಸುಮಿರನ್ ನಾಹಿ ಅಂತಾರವ್ರು. ಅಂದ್ರೆ ಮಾಲಾತೋ ಕರಿಮೆ ಫಿರೆ, ಈ ಕೈಯೊಳಗ ಮಾಲೆ ಹಿಡ್ಕೊಂಡಿರ್ತಾರ, ಏನೋ ಅಂತಿರ್ತಾರ ತಿಳ್ಕೊನು, ರಾಮ್ 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 ಅಂತಿರ್ತಾರ, ಅಥವಾ
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ತಿಳ್ಕೊನೋರಿ. ಕಬೀರ್ ಹೇಳ್ತಾರ, ಮಾಲಾತೋ ಕರಿಮೆ ಫಿರೆ, ಕೈಯೊಳಗೆ ಏನಾಗಕತ್ತದ ಮಾಲೆ ಅದು ತಿರ್ಗಾಕತ್ತತಿ. ಮಾಲಾತೋ ಕರಿಮೆ ಫಿರೆ ಜೀಭ ಮುಖಮಾಯಿ, ನಮ್ಮ ಮುಖದಲ್ಲೇ ನಾಲಿಗೆ ಈಗ ಶಿವ 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 ಅಂತ ತಿಳ್ಕೊರಿ, ಅಥವಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನೋ ಟೈಮ್ನ್ಯಾಗ ಈ ನಾಲಿಗೆ ಎಲ್ಲಿ ತಿರ್ಗಾಕತ್ತದ್ರಿ? ಅದು ಮುಖದಲ್ಲೇ ನಾಲಿಗೆ ತಿರ್ಗಾಕತ್ತತಿ. ಎರಡೂ ತಿರ್ಗಾಕತ್ತಾವ, ಕೈಯೊಳಗ ಮಾಲೆ, ಮುಖದಲ್ಲಿ ನಾಲಿಗೆ. ಮನಸ್ಸು ಮನುವ ಚಹು ಔರ್ ಫಿರೆ, ಈ ನಮ್ಮ ಮನಸ್ಸು ನಾಲ್ಕು ದಿಕ್ಕಿನಾಗ ತಿರ್ಗಾಕತ್ತ. ಹಿಂಗ ಮಾಡ್ತಿರ್ತಾರ ಎಲ್ಲರೂ, ಹೌದಿಲ್ರಿ? ಕೈಯೊಳಗ ಮಾಲೆ, ಮುಖದೊಳಗ ನಾಲಿಗೆ, ನಾಲ್ಕು ದಿಕ್ಕಿನಾಗ ಮನಸ್ಸು. ಇದಕ್ಕೆ ಜಪ ಅಂತಿರೇನು, ಸ್ಮರಣ ಅಂತಿರೇನು, ಸುಮಿರನ್ ಅಂತಿರೇನು ಅಂತ ಕೇಳಿದ್ರ ಕಬೀರ್ ದಾಸ್ ಹೇಳ್ತಾರ, ಇದಕ್ಕೆ ಸುಮಿರನ ಅಥವಾ ಸ್ಮರಣ ಅಂತ ಅನ್ನೋದಿಲ್ಲ. ಸರ್ಪಭೂಷಣ ಶಿವಯೋಗಿಗಳು ಕೂಡ ಅದನ್ನ ಹೇಳಕತ್ತಾರ್ರಿ. ಬರಿದೇ ಜಪವನು ಮಾಡ್ತೇವೆಂದು, ನಾವು ಸುಮ್ಮನೆ ಜಪ ಮಾಡ್ತೀವಿ ಅಂತ ಹೇಳಿ ಮೌನದಿ ಕುಳಿತು, ಬಹಳಷ್ಟು ಮಂದಿ ಕುಂತಿರ್ತಾರ. ಹೆಂಗ್ ಕುಂತಿರ್ತಾರ ಅಂದ್ರ ಮೌನದಾಗ ಕುಂಡೋದು, ಅಂದ್ರ ಮೌನದಿಂದ ಕೂಡೋದು. ಬೆರಳುಗಳ ನೆನೆಸಿಕೊಂಡರೆ ಕೈಯೊಳಗ ಇದಕ್ಕೆ ಬೆರಳಿನ ಜಪ ಅಂತ ಕರೀತಾರ. ಬೆರಳುಗಳಿಂದ ಹಿಡ್ಕೊಂಡು ಜಪ ಮಾಡಿದ್ರ ಮೋಕ್ಷಬಹುದೇ. ಹಿಂಗ ಜರಾಕರ್ತನಿ ಮಾಡಿದಿ ಅಂತಂದ್ರೆ ನಿನಗೆ ಮುಕ್ತಿ ಆಕತೇನು? ಸರ್ಪಭೂಷಣರಿ ಕೇಳೋ ಪ್ರಶ್ನೆ ಇದು. ಆಗುದಿಲ್ಲ ಅಂತ ಅರ್ಥ. ಹಂಗಾದ್ರೆ ಜಪ ಮಾಡೋ ಪದ್ಧತಿ ಏನು, ಅಥವಾ ಮಂತ್ರದ ಎಲ್ಲೈತಿ, ಅದರ ಸ್ವರೂಪ ಏನು ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ಈ ಪದ್ಯದಲ್ಲಿ ಹೇಳ್ತಾರ ಅವ್ರು. ಲಕ್ಷ್ಯ ಕೊಟ್ಟು ಕೇಳಬೇಕು. ತನುವಿನ ಆಧಾರ ಮೊದಲು ಆಗ್ನೇಯ ಕಡೆಯಾದ, ವನಜವಾರರ ಕರ್ಣಿಕೆಗಳ ಮಧ್ಯದೋಳ್ ಮಿನುಗುವ ನಕಾರಾದಿ ಪ್ರಣವಾಂತವಾಗಿರ್ಪ ಘನತರ ಷಡಕ್ಷರೀಯ ಮಂತ್ರವನ್ನು ಮರೆದು ಬರಿದೇ ಜಪವನ್ನು ಮಾಡ್ಪೆವೆಂದು ಮೌನದಿ ಕುಳಿತು ಬೆರಳುಗಳೆನೆಸಿಕೊಂಡರೆ ಮೋಕ್ಷಬಹುದೇ. ಖರೆ ಮಂತ್ರ ಎಲ್ಲದರಿಪ್ಪ? ಎಲ್ಲದ ಅದು? ತನುವಿನ ಅಂದ್ರೆ ಈ ಶರೀರದ ಆಧಾರ ಮೊದಲು ಆಗ್ನೇಯ ಕಡೆಯಾದ, ಅಂದ್ರ ಮಂತ್ರ ಇರೋದು ಎಲ್ಲದ? ಆಧಾರ ಮೊದಲು ಆಗ್ನೇಯ ಕಡೆಯಾದ, ಅಂದ್ರ ಆಧಾರ ಚಕ್ರವನ್ನ ಮೊದಲು ಮಾಡಿಕೊಂಡು ಆಜ್ಞಾ ಚಕ್ರದವರೆಗೆ, ಅಂದ್ರೆ ಏನಂತ ಹೇಳಿದ್ರು ಮುಂದೆ ಹೇಳ್ತಾರ ನೋಡ್ರಿ ಅವ್ರು. ಆಗ್ನೇಯ ಕಡೆಯಾದ ವನಜ ಆರರ ಕರ್ಣಿಕೆಗಳ ಮಧ್ಯದೋಳ್. ವನಜ ಅಂತಂದ್ರೆ ಕಮಲ, ವನಜ ಆರರ ಆಧಾರವನ್ನ ಮೊದಲು ಮಾಡಿಕೊಂಡು ಆಜ್ಞಾಚಕ್ರದವರೆಗೆ 6 ಕಮಲಗಳಿದ್ದಾವ. ಆಧಾರ ಚಕ್ರದಲ್ಲಿ ಒಂದು ಕಮಲ, ಸ್ವಾಧಿಷ್ಠಾನದಲ್ಲಿ ಒಂದು ಕಮಲ, ಮಣಿಪೂರಕದಲ್ಲಿ ಒಂದು ಕಮಲ, ಅನಾಹತದಲ್ಲಿ ಒಂದು ಕಮಲ, ವಿಶುದ್ಧಿಯಲ್ಲಿ ಒಂದು ಕಮಲ, ಆಜ್ಞೆಯಲ್ಲಿ ಒಂದು ಕಮಲ. ವನಜ ಆರರ ಅಂದ್ರೆ 6 ಕಮಲಗಳ ಕರ್ಣಿಕೆಗಳ ಮಧ್ಯದೋಳ್. ಕರ್ಣಿಕಾ ಅಂತಂದ್ರೆ ಅದ್ರ ಗಡ್ಡೆ. ಇವು ಕಮಲಗಳಿದ್ದಾವ. ಆ ಕಮಲಗಳ ಗಡ್ಡೆಯೊಳಗ, ಅದರ ಒಳಗಡೆ ಏನದಪ್ಪ ಅಂತಂದ್ರೆ ಮಿನುಗುವ ನಕಾರಾದಿ ಪ್ರಣವಾಂತಮಾಗಿರ್ಪ ಘನತರ ಷಡಕ್ಷರಿ ಮಂತ್ರವನ್ನು ಮರೆದು. ಘನತರ ಷಡಕ್ಷರಿ ಮಂತ್ರ, ಶ್ರೇಷ್ಠವಾಗಿರ್ತಕ್ಕಂಥ ಷಡಕ್ಷರ 6 ಅಕ್ಷರವುಳ್ಳಂತ ಮಂತ್ರ ಎಲ್ಲಿದಪ್ಪ ಇದು? ಆಧಾರ ಚಕ್ರದಲ್ಲೇ ನಕಾರ, ಸ್ವಾಧಿಷ್ಠಾನ ಚಕ್ರದಲ್ಲೇ ಮಕಾರ, ಮಣಿಪೂರಕ ಚಕ್ರದಲ್ಲೇ ಶಿಕಾರ, ಅನಾಹತ ಚಕ್ರದಲ್ಲೇ ವಾಕಾರ, ವಿಶುದ್ಧಿ ಚಕ್ರದಲ್ಲೇ ಯಕಾರ, ಆಜ್ಞಾ ಚಕ್ರದಲ್ಲೇ ಓಂಕಾರ. ನಮಃ ಶಿವಾಯ ಓಂ. ಈ ಘನತರ ಮಿನುಗುವ ನಕಾರಾದಿ ಪ್ರಣವಾಂತವಾಗಿರ್ಪ ಘನತರ ಷಡಕ್ಷರಿ ಮಂತ್ರವನ್ನು ಮರಿದು ಇದನ್ನು ಬಿಟ್ಟೇವಿ. ಸಾಧನಾ ಪ್ರಕ್ರಿಯೆ ಚಾಲು ಆಗೋದು ಇಲ್ಲಿಂದ. ಲಕ್ಷ್ಯ ಆಧಾರದಲ್ಲಿ ಇಟ್ಕೋಬೇಕು. ಓಂ ನಂ, ಓಂ ಮಂ,
ಓಂ ಶಿಂ ಶಿಂ ಓಂ ವಾಂ ಓಂ ಯಂ ಓಂ 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 ಯಂ ಓಂ ವಾಂ ಓಂ ಶಿಂ ಓಂ ಮಂ ಓಂ ನಂ. ಇದು ಮಂತ್ರ. ಆಧಾರ ಹಿಡ್ಕೊಂಡು ಆಜ್ಞೆಯವರಿಗೆ, ಆಜ್ಞೆಯಿಂದ ಹಿಡ್ಕೊಂಡು ಆಧಾರದವರಿಗೆ. ಅಲ್ಲಿ ಲಕ್ಷಿಟ್ಟ ಕೆಳಗಿನಿಂದ ಮೇಲೆ, ಮೇಲೆಯಿಂದ ಕೆಳಗೆ ಆರೋಹಣ ಅವರೋಹಣ ರೂಪದಿಂದ ಏನು ಧ್ಯಾನ ಸಹಿತವಾಗಿ ಜಪ ಮಾಡ್ತೇವಲ್ಲ, ಇದನ್ನ ಬಿಟ್ಟು ಬರದೇ ಬೆರಳುಗಳನ್ನು ಎಳಿಸಿದ್ರೆ ಏನ್ ಬರ್ತದ ಅಂತಾರ ಅವ್ರು. ಹಿಂಗ್ ಮಾಡಿದ್ರೆ ಮುಕ್ತಿ ಆಕತೆ. ಸರ್ಪಭೂಷಣ ಶಿವಯೋಗಿಗಳ ಸಾಧನ ಕ್ರಮ ಇದು. ಮುಂದೆ ಹೇಳ್ತಾರ ಅವರು 2ನೇ ಮಾತ ಏನಂತಾರಂತಂದ್ರ, ಈ 6 ಕಮಲಗಳನ್ನು ಹೇಳಿದ್ರು ನೋಡ್ರಿ. ಆ ಸರೋಜಗಳಾರರ ಎಸಳಗಳ 50ರೋಳ್. ಈ 6 ಕಮಲಗಳಿದ್ದಾವಲ್ಲ, ಯಾವ್ಯಾವ 6 ಕಮಲ? ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ. ಈ 6 ಕಮಲಗಳಲ್ಲಿ ಹೇಳ್ತಾರ ಸರ್ಪಭೂಷಣರು, ಈ ಸರೋಜಗಳ 6ರ ಎಸಳ್ಗಳ 50ರೋಳ್. ಎಸಳ್ಗಳ 50ರೋಳ್ ಅಂತಂದ್ರ ಈ 6 ಕಮಲದಲ್ಲಿ ದಳಗಳಿದ್ದಾವ. ಎಲ್ಲಾ ಸೇರಿದ್ರೆ ಎಷ್ಟದಾವ ಅಂತಂದ್ರೆ ಅವು 50 ಎಸಳುಗಳು, 50 ದಳಗಳು. ವಾಸವಾದ ಕ್ಷ ಅಂತವು ಆ ಆದಿಯಾಗಿರ್ಪ ಅಂತಂದ್ರ ಆದಿಯಾಗಿರ್ಪ. ಈ ಸಕಲ ವೇದ ಶಾಸ್ತ್ರ ಆಗಮಗಳ ಪೆತ್ತ ಭಾಸುರದ ಮಾತೃಕಾ ಮಂತ್ರವನ್ನು ಮರೆತು. ಈ ಉದಾಹರಣಾರ್ಥವಾಗಿ ಹೇಳ್ಬೇಕಾದ್ರೆ, ಮೂಲಾಧಾರ ಚಕ್ರ ಅಲ್ಲೊಂದು ಕಮಲದ, ಅದಕ್ಕ 4 ದಳಗಳು. ವದಿಂದ ಪ್ರಾರಂಭ ಆಗಿ ಸ ತನಕ. ವ ಶ ಶ ಸ. ಸ್ವಾಧಿಷ್ಠಾನ ಚಕ್ರದಲ್ಲೇ 6 ದಳಗಳು. ಅಲ್ಲೇ ಭದಿಂದ ಲ ತನಕ. ಬ ಭ ಮ ಯ ರ ಲ. ನಾಭಿ ಸ್ಥಾನದಲ್ಲೇ ಮಣಿಪೂರಕ ಚಕ್ರ, ಅಲ್ಲೇ 10 ಎಸಳಗಳು. ಢ ಢ ನ ತ ಥ ದ ಧ ನ ಪ ಫ. ಹಾಗೆ ಹೃದಯ ಚಕ್ರದಲ್ಲೇ 12. ಕದಿಂದ ಠ ತನಕ. ಕಂಠ ಸ್ಥಾನದಲ್ಲೇ 16. ಅದಿಂದ ಅಹ ತನಕ. ಆಜ್ಞಾ ಚಕ್ರದಲ್ಲೇ ಹಂ ಮತ್ತು ಕ್ಷಂ ಅಂತ 2 ಅಕ್ಷರಗಳು. ಇವೆಲ್ಲ ಸೇರಿದ್ರೆ ಎಷ್ಟಾಗ್ತಾವ? ಇವು 50 ಅಕ್ಷರಗಳು. ಇವಕ್ ಏನಂತ ಕರೆದಾರ? ಮಾತೃಕಾ ಮಂತ್ರ ಅಂತ ಕರೆದಾರ. ಎದರ ಮಾತೃಕ? ಇಲ್ಲಿ ಹೇಳ್ಯಾರ ನೋಡ್ರಿ. ಈ ಸಕಲ ವೇದ ಶಾಸ್ತ್ರ ಆಗಮಗಳ ಪೆತ್ತ ಅಂದ್ರೆ ಎಲ್ಲಾ ವೇದಗಳು, ಎಲ್ಲಾ ಶಾಸ್ತ್ರಗಳು, ಎಲ್ಲಾ ಆಗಮಗಳನ್ನ ಹುಟ್ಟಿಸಿರ್ತಕ್ಕಂತಹ ಪೆತ್ತ ಭಾಸುರದ ಮಾತೃಕಾ ಮಂತ್ರವನ್ನು ಮರೆದು. ಭಾಸುರದ ಅಂತಂದ್ರೆ ಏನು? ಪ್ರಕಾಶಮಾನವಾದಂತ ಈ ಮಾತೃಕಾ ಮಂತ್ರ. ಇವೆಲ್ಲದಕ್ಕೂ ಮಾತೃಕಾ ಮಂತ್ರ ಅನ್ನೋದೊಂದು ಐತಿ. ಅದನ್ನ ಮರೆತು ಬರೇ ಬೆರಳುಗಳ ನೆನೆಸಿ ಆಗ್ತದೆ ಏನು? ಏನಂತಾರ? ಬರಿದೇ ಜಪವನ್ನು ಮಾಡ್ಪೆವೆಂದು ಮೌನದಿ ಕುಳಿತು ಬೆರಳುಗಳ ನೆನೆಸಿ ಕೊಂಡರೆ ಮೋಕ್ಷಬಹುದೇ? ಆಗುದಿಲ್ಲ ಅಂತಾರ ಅವರು. 3ನೇ ಚರಣದಲ್ಲಿ ಹೇಳ್ತಾರ, ಇಡೇ ಪಿಂಗಳೆಗಳೆಂಬ 2 ನಾಡಿಯ ತುದಿಯೋಳ್. ಇಡ ಮತ್ತು ಪಿಂಗಳ. ಇಡೇ ಪಿಂಗಳೆಗಳೆಂಬ 2 ನಾಡಿಯ ತುದಿಯೋಳ್ ಆಡುತ್ತಲಿರ್ದು ತನ್ನೆರಡೂ ವರ್ಣಗಳ ಕೂಡಿ
ಕೂಡಿ ಅಗಲಿಪ ಜನರಿಗೆ ಏನಂತಾರ? ಕೂಡಿ ಅಗಲಿಪ ಜನರಿಗೆ ಮೋಕ್ಷ ಭೋಗಗಳನ್ನು ಮಾಡುವ ಮಹಾಹಂಸ ಮಂತ್ರವನ್ನು ಮರೆದು. ಇದು ಮಂತ್ರನೇ. ಈ 50 ಅಕ್ಷರಗಳಿಗೆ ಮಾತೃಕಾ ಮಂತ್ರ ಯಾವುದಪ್ಪ ಅಂತಂದ್ರೆ ಅದು ಓಂ. 50 ಅಕ್ಷರಗಳಿಗೆ ತಾಯಿ ಸ್ಥಾನ ಆದದ್ದು ಓಂ. ಅದನ್ನು ಮರೆತು ಇಲ್ಲೇ ಇಡ ಮತ್ತು ಪಿಂಗಳ, ಇಡ ಮತ್ತು ಪಿಂಗಳ ಅಂತ ಎದಕ್ಕಂತಾರಂತಂದ್ರೆ ನಮ್ಮ ಎಡಗಡೆ ಹೊರಡು ಮತ್ ಈ ನಾಸಿಕದ ಎಡಗಡೆ ರಂಧ್ರ ಮತ್ತು ಬಲಗಡೆ ರಂಧ್ರ, ಇಲ್ಲೇನ್ ಹೋಗೋದು ವಾಯು ಬರೋದು ಮಾಡ್ತದಲ್ಲ, ಇದು ಸ್ವಾಭಾವಿಕವಾಗಿ ಒಂದು ಮಂತ್ರವನ್ನ ಉಚ್ಚಾರ ಮಾಡ್ತಿರ್ತದ ರೀ. ಉಚ್ಚಾರ ಮಾಡ್ತಿರ್ತದ ಅಂತಂದ್ರೆ ಅರ್ಥ ಏನ? ಈ ನಾಸಿಕದ ದ್ವಾರದಿಂದ ವಾಯು ಒಳಗ್ ಹೋದಾಗ ಆ ನಾಸಿಕಕ್ಕ ಆ ವಾಯು ಸಂಘಟನೆಯಿಂದ ಒಂದು ಅಕ್ಷರ ಉತ್ಪತ್ತಿ ಆಕತಿ. ಯಾವ್ದಪ್ಪ ಅಂತಂದ್ರೆ ಒಳಗ್ ಹೋಗ್ಬೇಕಾರ ಹಕಾರ, ಹೊರಗೆ ಬರ್ಬೇಕಾರ ಸಕಾರ. ಹಂ ಸಹ ಅಂತ. ಇದಕ್ಕ ಪ್ರಾಕೃತ ಪ್ರಾಣಾಯಾಮ ಅಂತಾರ, ಅಥವಾ ಅಜಪಾ ಮಂತ್ರ ಅಂತಾನೂ ಕೂಡ ಕರೀತಾರೆ. ಇದಕ್ಕೆ ಮಹಾಹಂಸ ಮಂತ್ರ ಅಂತಾನೂ ಕೂಡ ಸರ್ಪಭೂಷಣರು ಕರೀತಾರೆ. ಏನಂತಂದ್ರೆ ಇಡೇ ಪಿಂಗಳೆಗಳೆನಿಪ ಅಂದ್ರೆ ಇಡ ಮತ್ತು ಪಿಂಗಳ ಅಂತ ಹೇಳಿಸಿಕೊಳ್ಳುವಂತಹ 2 ನಾಡಿಯ ತುದಿಯೋಳ್, ಅಂದ್ರೆ 2 ಏನು ನಾಡಿಗಳಿದ್ದಾವಲ್ಲ ಅದರ ತುದಿಯಲ್ಲಿ ಆಡುತ್ತಲಿದ್ದು, ಅಲ್ಲಿ ಆಡುತ್ತಲಿದ್ದು, ಎಲ್ಲೇ 2 ನಾಡಿಗಳ ತುದಿಯಲ್ಲೇ ಆಡುತ್ತಲಿದ್ದು ತನ್ನೆರಡೂ ವರ್ಣಗಳ ಕೂಡಿಪ ಅಗಲಿಪ ಜನರಿಗೆ. ನೋಡ್ರಿ, ತನ್ನೆರಡೂ ವರ್ಣಗಳು ಯಾವಲ್ಲೇ? ಹಂಸಹ ಅನ್ನುವಂತ 2 ವರ್ಣಗಳು, 2 ಅಕ್ಷರಗಳು, ಅವುಗಳಿಗೆ ಕೂಡಿಪ ಅಗಲಿರ್ಪ ಜನರಿಗೆ. ಯಾರ ಹತ್ರ ಸಂಗಡ ಕೂಡ್ತಾರ, ಯಾರ ಹತ್ರದಿಂದ ಅಗಲ್ತಾರ ಅವರಿಗೆ ಭೋಗ ಮತ್ತು ಮೋಕ್ಷವನ್ನು ಕೊಡುವಂತಹ ಮಹಾಮಂತ್ರವನ್ನು ಮರೆದು. ಅದು ಮಹಾಮಂತ್ರ, ಹಂಸ ಮಂತ್ರ. ಇದನ್ನ ಮರೆತ ನಾವು ಬರಿದೇ ಜಪ ಮಾಡ್ತೀವಿ ಅಂತಂತಂದ್ರೆ ಅದ ಹೆಂಗ್ ಸಾಧ್ಯದ ರೀ? 4ನೇ ಚರಣದಲ್ಲಿ ಹೇಳ್ತಾರ ಅವರು, ಆ ಹಂಸಮನುವ ಏನ್ ಹೋಗೋದು ಬರೋದು ಮಾಡ್ತದಲ್ಲ, ಹಂಸಹ ಅಂತಾಳೆ. ಆ ಹಂಸ ಮನುವ ಅಂದ್ರ ಮಂತ್ರವನ್ನ ವಿಪರೀತ ವೆಸಗಲ್ಕಾದ, ಅದನ್ನು ವಿಪರೀತ ಮಾಡಿದ್ರ. ಯಾವುದನ್ನ? ಹಂಸ ಮಂತ್ರವನ್ನ ವಿಪರೀತ ಅಂತಂದ್ರೆ ಹಿಂದ ಮುಂದ ಮಾಡಿದ್ರ. ಅವಾಗ ಆದಂತಹ ವಿಪರೀತ ವೆಸಗಲ್ಕೆ ಆದ ಸೋಹಂ ಅಕ್ಷರವೆರಡು ಊರ್ಧ್ವ ಸ್ವರಗಳು ದೇಹ ಒಂದಾಗುತ್ತ ಆಜ್ಞೆಯೋಳ್ ಝೇಂಕರಿಸಿ ಮೋಹಿಸುತ್ತಿಹ ಪ್ರಣವ ಮಂತ್ರವನ್ನು ಮರೆತು ಅಂತ ಹೇಳ್ತಾರ ಸರ್ಪಭೂಷಣರು. ಏನಂತಾರ? ಈ ಒಳಗ್ ಹೋಗೋ ಬರೋ ಏನ ಶ್ವಾಸದ ಜೊತೆಗೆ ಸ್ವಾಭಾವಿಕವಾಗಿ ಬರುವಂತ ಮಂತ್ರ ಯಾವುದು ಅಂತಂದ್ರೆ ಹಂಸ ಮಂತ್ರ. ಆ ಹಂಸ ಮಂತ್ರವನ್ನ ವಿಪರೀತ ವೆಸಗಲ್ಕೆ ಅದನ್ನ ಉಲ್ಟಾ ಮಾಡಿದ್ವಿ ಅಂತಂದ್ರೆ ಏನಾಗುತ್ತ? ಅದು ಹಂಸ ಇದ್ದದ್ದು ಸೋಹಂ ಆಗುತ್ತ. ಆ ಸೋಹಂ ಅನ್ನುವಂತ 2 ಅಕ್ಷರವನ್ನ, ಸೋಹಂ 2 ಅಕ್ಷರ ಊರ್ಧ್ವ ಸ್ವರಗಳು ದೇಹ ಒಂದಾಗುತ್ತ ಆಗ್ನೇಯದೋಳ್. ಅವು 2 ಸೋಹಂ ಅನ್ನುವಂತ 2 ಅಕ್ಷರಗಳು ಸ್ವರ ಅಂತಂದ್ರೆ ಇಲ್ಲಿ ಶ್ವಾಸ, ಸ್ವರ ಅಂತಂದ್ರೆ ಇಲ್ಲಿ ಶ್ವಾಸ, ಪ್ರಾಣ ಸ್ವರ ಅಂತ ಕರೀತಾರೆ. ಆ ಶ್ವಾಸ ಎಲ್ಲಿ ಏಕಾಗ್ತದ? ದೇಹ ಒಂದಾಗುವುದಂತಂದ್ರೆ ಏನು? ಸೋಹಂ ಅನ್ನುವಂಥದ್ದು ಒಂದಾಗುತ್ತ. ಎಲ್ಲಿ ಒಂದಾಗುತ್ತ ಅದು? ಆಗ್ನೇಯದೋಳ್. ಆಜ್ಞಾಚಕ್ರದಲ್ಲಿ ಈ ಸೋಹಂ ಅನ್ನುವಂಥ ಮಂತ್ರ, ಸೋಹಂ ಅನ್ನುವಂಥ 2 ಅಕ್ಷರವುಳ್ಳಂತ ಮಂತ್ರ ಅದು ಒಂದಾಗುತ್ತ, ಓಂಕಾರ ಆಗುತ್ತದು. ಅದು ಓಂಕಾರ ಆಯ್ತಂತಂದ್ರೆ, ಅದು ಒಂದಾಯ್ತಂತಂದ್ರ ಅವಾಗ ಝೇಂಕರಿಸಿ ಮೋಹಿಸುತ್ತಿಪ್ಪ ಪ್ರಣವ ಮಂತ್ರವನ್ನು ಮರೆದು. ಯಾವಾಗ ಸೋಹಂ ಇದ್ದದ ಆಜ್ಞಾಚಕ್ರದಲ್ಲಿ ಬಂದ ನಿಂತಿತೋ ಅವಾಗ ಓಂಕಾರ ಪ್ರಣವ ಕೇಳಕ್ ಪ್ರಾರಂಭ ಆಗುತ್ತ.
ಈ ಮಂತ್ರವನ್ನ ಮರ್ತಾರ. ಯಾವ ಮಂತ್ರವನ್ನ? ಓಂಕಾರ ಪ್ರಣವ ಮಂತ್ರವನ್ನ ಮರೆತು ಬರಿದೇ ಜಪ ಮಾಡ್ತೇವಲ್ಲ, ಅದರಿಂದ ಮುಕ್ತಿ ಆಗ್ತದ ಏನು? ಆಗುದಿಲ್ಲ ಅಂತ ಹೇಳ್ತಾರ. ಕೊನೆಯ ಚರಣದಲ್ಲಿ ಹೇಳ್ತಾರ, ಆರು ಅಂತಂದ್ರ ನಮಃ ಶಿವಾಯ ಓಂ 50 ಅಕ್ಷರಗಳು, ಮಾತೃಕಾ ಅಕ್ಷರಗಳು. 2 ಅಂದ್ರ ಹಂಸಃ, 1 ಅಕ್ಷರದ ಅಂದ್ರ ಓಂಕಾರ ಅಕ್ಷರ. 2 50 2 1 ಅಕ್ಷರದ ಮನುವ ಅಂದ್ರ ಮಂತ್ರವನ್ನ ಈ ರೀತಿಯಂ ಅಂತಂದ್ರ ಈಗೇನ್ ಕ್ರಮ ಹೇಳಿದಿವಲ್ಲ, ಇದೇ ಕ್ರಮದಿಂದ. ಬಹಳಷ್ಟು ಮಂದಿಗೆ ಈ ಕ್ರಮ ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಏನೇರೆ ಮಾಡ್ತಾರ. ಶಿವಯೋಗದ ಹೆಸರ ಮೇಲೆ ಬರೇ ದಂಧೆ ಮಾಡ್ತಾರ್ರಿ. ಕ್ಷಮ ಇರ್ಬೇಕು, ಈ ಮಾತು ದಂಧೆ ಅನ್ನೋ ಶಬ್ದ ಬಂತನ ಬಾಯಿಂದ. ಖರೆ ಶಿವಯೋಗ ಹೆಂಗೈತಿ? ಶಿವಯೋಗಿಗಳನ್ನ ಕೇಳ್ಬೇಕು. ನನಗೆ ಗೊತ್ತಿಲ್ಲಲ್ಲ ಶಿವಯೋಗಿಗಳು ಯಾರಿದ್ದಾರಪ್ಪ? ಬಸವಣ್ಣನವರು ಶಿವಯೋಗಿಗಳು. ನೋಡ್ರಿ ಅವ್ರ ವಚನ ಸಾಹಿತ್ಯವನ್ನ. ಚನ್ನ ಬಸವಣ್ಣನವರು ಶಿವಯೋಗಿಗಳು, ಅವ್ರ ವಚನ ಸಾಹಿತ್ಯವನ್ನ ನೋಡ್ರಿ. ಅಲ್ಲಮ ಪ್ರಭುದೇವರು ಶಿವಯೋಗಿಗಳು. ನಮಗವ್ರು ಬಹಳ ಕಠಿಣ ಆಗ್ತಾವ್ರಿ. ಇತ್ತೀಚಿನವ್ರು ನೋಡೋಣ ಅಂತಂದ್ರ ನಿಜಗುಣ ಶಿವಯೋಗಿಗಳು, ಅವ್ರ ಸಾಹಿತ್ಯವನ್ನ ನೋಡ್ರಿ. ಸರ್ಪಭೂಷಣ ಶಿವಯೋಗಿಗಳವರು, ಅವ್ರ ಸಾಹಿತ್ಯವನ್ನ ನೋಡ್ರಿ. ಅಗದಿ ಸುಳಿದ ಬಾಳೆಹಣ್ಣಿನಂಗಿರುವಂತಹ ನಮ್ಮ ಅಖಂಡೇಶ್ವರನ ವಚನಗಳು ಅಂತಂದ್ರೆ ಯಾರು? ಷಣ್ಮುಖ ಶಿವಯೋಗಿಗಳವರು, ಅವ್ರ ವಚನಗಳನ್ನು ನೋಡ್ರಿ. ಸಾಧನಾ ಕ್ರಮ ಗೊತ್ತಾಕತಿ. ನಾವು ಅವ್ರು ಏನ್ ಹೇಳ್ಯಾರಲ್ಲ ಅದನ್ನ ಮಾಡ್ಬೇಕ್ರಿ, ಅಂದ್ರ ಶಿವಯೋಗ ಸಿದ್ಧಿ ಆಗ್ತದ. ನಾವು ನಮ್ಮ ಗಾಡಿನ ಹೊಡೆದಿವಿ ಅಂತಂದ್ರ ಶಿವಯೋಗ ಎಂದೂ ಸಿದ್ಧಿಸಂಗಿಲ್ಲ. ಯಾಕ? ಇವು ಪ್ರಾಯೋಗಿಕವಾಗಿರೋದ್ರಿಂದ. ಅದಕ್ಕೆ ಇಲ್ಲಿ ಅಗದಿ ಸ್ಪಷ್ಟವಾಗಿ ಹೇಳಕತ್ತಾರ ಅವರು. 6 50 2 1 ಅಕ್ಷರದ ಮನುವ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಮಂತ್ರವನ್ನ ಈ ರೀತಿಯಂ ಅಂತಂದ್ರೆ ಈಗೇನ್ ಹೇಳ್ಕೊತ್ ಬಂತಲ್ಲ ಕ್ರಮ, ಈ ರೀತಿಯೊಳಗ ತನ್ನೊಳಗ ಇದನ್ನ ತಿಳ್ಕೊಬೇಕು. ಹಿಂಗ ತನ್ನೋಳ ಅರಿಯುತ್ತ ಉಸುರುಗಳ ಆರೋಹಣ ಅವರೋಹಣಕ್ಕೆ ಒಮ್ಮೆ. ಉಸಿರೇನ್ ಆರೋಹಣ ಅವರೋಹಣ ಆಗತ್ತಲ್ಲ, ಅಂದ್ರೆ ಉಚ್ಛ್ವಾಸ ನಿಶ್ವಾಸ ಆಕೈತಲ್ಲ, ಪೂರಕ ರೇಚಕ ಆಕೈತಲ್ಲ, ಅವಾಗ ಒಮ್ಮೆ ಜಪವು ಎಸಗೆ. ನೀವು ಜಪ ಮಾಡಿದ್ದಾದರೆ ಏನಾಗುತ್ತದೆ? ಗುರುಸಿದ್ಧ ತಾನಾಗುವುದ ಮರೆತು, ಸಾಕ್ಷಾತ್ ಧೀರ ಗುರುಸಿದ್ಧ ತಾನಾಗುವುದ ಮರೆತು, ಸಾಕ್ಷಾತ್ ಗುರುಸಿದ್ಧನೇ ನೀವಾಗಿಬಿಡ್ತೀರಿ. ಗುರುಸಿದ್ಧ ಅಂತಂದ್ರೆ ಏನು? ಪರವಸ್ತುವೇ ನೀವಾಕ್ಯರಿ. ಇದನ್ನ ಬಿಟ್ಟು ಬರಿದೇ ಜಪವನ್ನು ಬೆರಳು ಎಣಿಸ್ತಾನಂತಾರ ಅವ್ರು. ಹೌದು, ಬರಿದೇ ಜಪವನ್ನು ಮಾಡ್ತೇವೆಂದು ಮೌನದಿ ಕುಳಿತು ಬೆರಳುಗಳೆನಿಸಿಕೊಂಡರೆ ಮೋಕ್ಷಬಹುದೇ? ಆಕ್ಕದೇನ್ರಿ ಮೋಕ್ಷ? ಆಗುದಿಲ್ಲ. ಇನ್ನೊಂದು ನೋಡ್ರಿ ಮಾತವ್ರದು. ಬಹಳ ಮಂದಿ ತೀರ್ಥಯಾತ್ರಾ ಮಾಡ್ತಿರ್ತಾರೆ, ಇದು ಮಂತ್ರಯೋಗ ಸಂಬಂಧಪಟ್ಟದ್ದು. ಹೇಳ್ತಾರ ಅವರು, ತಮ್ಮೊಳಗಿಹ ತೀರ್ಥಕ್ಷೇತ್ರವನ್ನರಿಯದೆ ಸುಮ್ಮನೆ ತಿರುಗುತ್ತಿಪ್ಪರು 3 ಜನರು. ಈ 3 ಮಂದಿ ತನ್ನೊಳಗ ಐತಿ ತೀರ್ಥಕ್ಷೇತ್ರ, ಅದನ್ನ ಬಿಡ್ತಾರ. ತಮ್ಮೊಳಗೆ ಇರುವಂತಹ ತೀರ್ಥಕ್ಷೇತ್ರವನ್ನು ಅರಿಯದೆ ಅದನ್ನ ತಿಳ್ಕೊಳಂಗಿಲ್ಲ. ಸುಮ್ಮನೆ ತಿರುಗುತ್ತಿರ್ಪರು 3 ಜನರು. ಸುಮ್ಮನೆ ತಿರ್ಗಾತಾರ, ವ್ಯರ್ಥವಾಗಿ ತಿರ್ಗಾಡಕತ್ತಾರ. ಹಂಗಾರ ತೀರ್ಥಕ್ಷೇತ್ರ ಯಾವಪ್ಪ? ಭಾಳ ಚಂದ ಹೇಳ್ಯಾರ ಅವ್ರು. ಇಡಿಯೇ ಯಮುನೆ. ಈ ಯಮುನಾ ನದಿ ಪರ್ಯಟನೆ ಮಾಡ್ತಾರ್ರಿ. 10 ವರ್ಷ ಹೋಗ್ತಾರ್ರಿ ಯಮುನಾ ನದಿ ಪರ್ಯಟನೆ ಮಾಡಾಕ. ಅಲ್ಲಪ್ಪ, ಯಮುನಾ ನಮ್ಮಲ್ಲಿ ಐತಲ್ಲ. ಇಡೆಯೇ ಯಮುನೆ. ಹೊರಗ ತಿರುಗಾಡೋದ ನದಿ ದಂಡಿ ಹಿಡದ, ಈ ಯಮುನಾ ಹಿಡದ ತಿರುಗಾಡಲ್ಲ. ಹೌದಿಲ್ರಿ? ಇಡೆಯೇ ಯಮುನೆ. ಗಂಗಾ ಪರ್ಯಟನೆ ಮಾಡ್ತಾರ. ಇಡೆಯೇ ಗಂಗೆ. ಗಂಗಾನು ಇಲ್ಲೇ ಅದಾಳ, ಯಮುನಾನು ಇಲ್ಲೇ ಇದ್ದಾಳ. ಬ್ರಹ್ಮನಾಡಿ ಎಂಬುದೇ ಸರಸ್ವತಿಯು. ಬ್ರಹ್ಮನಾಡಿ ಅದಲ್ಲ, ಅದ ಸರಸ್ವತಿ. 3 ಗೂಡಿ ಬೆರೆದ ತ್ರಿಕೂಟವೇ ಸಂಗಮವು. ಅಂದ್ರ ಇಡ ಪಿಂಗಳ
ಮತ್ತು ಯಾವುದು ಇಡಾ ಪಿಂಗಳ ಮೂರನೇದು ಸುಷುಮ್ನ. ಈ ಮೂರು ನಾಡಿಗಳು ಏನು ಸೇರ್ತಾವಲ್ಲ ಅದಕ್ಕೆ ಏನಂತ ಕರೀತಾರ? ಅಥವಾ ಗಂಗಾ, ಅದ ಸುಷುಮ್ನ. ಗಂಗಾ, ಯಮುನಾ, ಸರಸ್ವತಿ ಅನ್ನುವಂತ ಮೂರು ನಾಡಿಗಳು ಏನು ಕೂಡ್ತಾವಲ್ಲ ತ್ರಿಕೂಟ ಅಂತ ಕರೀತಾರ ಅದಕ್ಕೆ. ಆ ತ್ರಿಕೂಟವೇ ಸಂಗಮ ಕ್ಷೇತ್ರ. ಎಷ್ಟು ಮಂದಿ ಹೋಗಿವ್ರಿಪ್ಪ? ಬರೇ ಇಲಹಾಬಾದಕ್ಕೆ ಹೋಗ್ತೇವಿ ಅಲ್ಲ, ಇಲ್ಲೇ ಐತಲ್ಲ ಸಂಗಮ ಕ್ಷೇತ್ರ. ಮಿಕ್ಕ ನಾಡಿಗಳವು ಪುಣ್ಯ ಸರ್ವ ಪುಣ್ಯ ತೀರ್ಥಗಳು ಅಂತ ಹೇಳ್ಯಾರ. ಏನು ಉಳಿದದ್ದೆಲ್ಲವು ಸರ್ವ ಪುಣ್ಯ ತೀರ್ಥಗಳು. ಇಲ್ಲಿ ನೋಡ್ರಲ್ಲ, ಶಿರವೇ ಶ್ರೀಗಿರಿ, ಕರ್ಣ ಅದುವೇ ಗೋಕರ್ಣವು, ಕರಗಳೇ ಕಾಂಚಿ, ಕುಚವೇ ಕುರುಕ್ಷೇತ್ರ, ಉರವೇ ಉಳುವೆ, ಭವ್ಯ ಭ್ರೂಮಧ್ಯವದು ಕಾಶೀಪುರವು, ಕಂಠವೇ ನೀಲಕಂಠವೆನಿಪುದು. ಇಲ್ಲೇ ಐತಲ್ಲ ಎಲ್ಲ. ಹೇಳ್ತಾರ ಅವರು, ಒಳಿಗಿಂತು ಪರಿವ ತೀರ್ಥದೇ ಮಿಂದು ತ್ರಿಮಲವ ತೊಳೆದು ಈ ಕ್ಷೇತ್ರಗಳು ಒಂದೊಂದನೇ ಹೊಕ್ಕು ಸುಳಿದಲ್ಲಿ. ಇಲ್ಲಿ ಹೋಗ್ಬೇಕ್ರಿ ನಾವು. ಒಳಗಿಂತು ಪರಿವ ತೀರ್ಥದೇ ಮಿಂದು ಅಂದ್ರೆ ಒಳಗೆ ಈ ರೀತಿಯಾಗಿ ಇರ್ತಕ್ಕಂತಹ ತೀರ್ಥದಾಗ ನಾವು ಮಿಂದಬೇಕು, ಸ್ನಾನ ಮಾಡಬೇಕು. ಎಲ್ಲಿ ಮಾಡಬೇಕು? ಒಳಗಿನ ತೀರ್ಥದಲ್ಲಿ. ಹೌದಿಲ್ರಿ? ಅವಾಗ ತ್ರಿಮಲ ಹೊಕ್ಕತಿ, ಮೂರು ಮಲಗಳ ನಾಶಕ್ಕವ. ಏನಾಗ್ತದಂತ ಕೇಳಿದ್ರೆ, ತ್ರಿಮಲವ ತೊಳೆದು ಈ ಕ್ಷೇತ್ರದೋಳ್ ಒಂದೊಂದನೇ ಹೊಕ್ಕು ಸುಳಿದಲ್ಲಿ. ನಾವು ಒಂದೊಂದು ಕ್ಷೇತ್ರದಾಗ ಹೊಕ್ಕು ನೋಡಿದ್ರ ಗುರುಸಿದ್ಧ ಆ ಪರಮಾತ್ಮ ಹ್ಯಾಗ ಕಾಣ್ತಾನಂತಂದ್ರೆ, ಗುರುಸಿದ್ಧನಃ ನಾದ ಕಳೆ ಬಿಂದುಗಳ ಲಿಂಗ ತತಿಯೆಂದು ಬಜಿಪುದ ಮರೆದು, ಆ ನಾಥ ಬಿಂದು ಕಳಾರೂಪವಾಗಿರ್ತಕ್ಕಂಥ ಗುರುಸಿದ್ಧನ ದರ್ಶನ ಆಗ್ತದ. ಅವನು ಬಿಡ್ತೇವಿ, ಬರಿದೇ ಏನ್ ಮಾಡ್ತೇವಿ? ಸುಮ್ಮನೆ ತಿರುಪರು ಮೂಢ ಜನರು, ಸುಮ್ಮನೆ ತಿರುಗಾಡ್ತಾರ. ಹೌದಿಲ್ರಿ? ಇನ್ನೊಂದು ಮಾತು ಹೇಳ್ಯಾರ ಅವರು, ಕಾಣರಲ್ಲ ಶಿವನ ಕಾಣರಲ್ಲ, ಕ್ಷೋಣಿಯ ಸರ್ವ ಕ್ಷೇತ್ರವ ತಿರುಗಿ ಬೆಂದು ಬೆಂಡಾಗಿ ನರರು, ಕಾಣರಲ್ಲ ಶಿವನ ಕಾಣರಲ್ಲ. ಬರೇ ಈ ಭೂಮಿಯಾಗಿರ್ತಕ್ಕಂಥ ಸರ್ವ ತೀರ್ಥ ಕ್ಷೇತ್ರಗಳನ್ನ ತಿರುಗಿ ಬೆಂಡಾಗಿ ಹೋಗ್ಯಾರ್ರಿಪ್ಪ. ಆದ್ರ ಶಿವನ ನೋಡ್ಯಾರೇನವರು? ಕಾಣರಲ್ಲ, ಶಿವನ ನೋಡಿಲ್ಲ. ಹೌದಿಲ್ರಿ? ತನುವೇ ಪಂಪಾ ಕ್ಷೇತ್ರ. ಇಲ್ಲಿ ನೋಡ್ರಿ, ಅವ್ರು ಹೇಳ್ತಾರ, ಈ ತನು ಅನ್ನೋದೇ ಪಂಪಾಕ್ಷೇತ್ರ, ತನ್ನ ಮನವೇ ದೇವಸ್ಥಾನ. ತನುನ ಪಂಪಕ್ಷೇತ್ರ, ಇಲ್ಲಿ ತನ್ನ ಮನಸ್ಸೇ ದೇವಸ್ಥಾನ. ಅಲ್ಲಿ ಮಿನಿಪ ಜೀವನೇ ವಿರೂಪಾಕ್ಷ. ಈ ಮನಸ್ಸಿನಾಗಿರ್ತಕ್ಕಂತಹ ಪ್ರಕಾಶಮಾನವಾಗಿರ್ತಕ್ಕಂತಹ ಜೀವ ಅವ ಯಾರು? ವಿರೂಪಾಕ್ಷನಿದ್ದಾನ. ಆ ಜೀವನ ಕಡೆ ಲಕ್ಷ್ಯ ಹೋಗಿದೇನ್ರಿಪ್ಪ ನಮ್ಮದು? ಯಾವಾಗರೇ ಹೋಗೇ ಇಲ್ಲ. ವಿರೂಪಾಕ್ಷನು ಎನಿಪ ಸಮ್ಯಕ್ ಜ್ಞಾನವ ಮರೆದು, ಈ ತರ ಇರುವಂತಹ ಸಮ್ಯಕ್ ಜ್ಞಾನವನ್ನ ಮರೆತು ನಾವು ಏನ್ ಮಾಡಕತ್ತೇವಿ? ಕ್ಷೋಣಿಯ ಸರ್ವ ಕ್ಷೇತ್ರವ ತಿರುಗಿ ಬೆಂದು ಬೆಂಡಾಗಿ ಹೊಂಟೇವಿ. ಹೌದಿಲ್ರಿ? ಇಲ್ಲಿ ಹೇಳ್ಯಾರ, ಕಂಗಳ ಮಧ್ಯವೇ ಕಾಶಿ ಸ್ಥಳ. ಎಷ್ಟು ಮಂದಿ ಲಕ್ಷ್ಯ ಕೊಟ್ಟಾರಪ್ಪ? ಕಂಗಳ ಮಧ್ಯ ಅಂತಂದ್ರೆ ಭ್ರೂಮಧ್ಯ ಸ್ಥಾನ. ಆ ಭ್ರೂಮಧ್ಯ ಸ್ಥಾನಕ್ಕೆ ಕಾಶಿ ಅಂತ ಕರೀತಾರ. ಅನೇಕ ಪುರಾಣಗಳಲ್ಲಿ ಒಂದು ಕಥೆ ಅದ. ಪುರಾಣ ಹೇಳತ್ತನಂತೇಳಿ ತಪ್ಪು ತಿಳ್ಕೊಬೇಡ್ರಿ. ಕಾಶಿಯೊಳಗ ಭೂಕಂಪ ಆಗುದಿಲ್ಲ ಅಂತ ಹೇಳ್ಯಾರ. ಹೌದಿಲ್ರಿ? ಇದು ಶಾಸ್ತ್ರದ ಒಂದು ಪ್ರಮಾಣ ಅದ. ಕಾಶಿ ಕ್ಷೇತ್ರದಲ್ಲೇ ಭೂಕಂಪ ಆಗುದಿಲ್ಲ. ಈ ಉತ್ತರ ಪ್ರದೇಶದಾಗ ಕಾಶಿ ಐತಿ. ಎಷ್ಟ್ ಸಾರಿ ಆಗಿಲ್ರಿಪ್ಪ ಭೂಕಂಪ ಅಲ್ಲಿ? ಬಾಳ ಸರಿ ಆಗ್ಯದ ಇಲ್ರಿ? ತ್ರಿಶೂಲ ಪುರೇ ವಸತಿ ಕಾಶಿ ಅಂತ 3 ಶೂಲಗಳ ಮೇಲೆ ಕಾಶಿ ಅದ. ಅದಕ್ಕೆ ಯಾವತ್ತು ಸಂರಕ್ಷಣೆ ಇರ್ತತಿ ಅಂತ ಪುರಾಣ ಸಾಹಿತ್ಯ ಅಥವಾ ಬೇರೆ ಬೇರೆ ಸಾಹಿತ್ಯದಲ್ಲಿ ಹೇಳ್ಯಾರ. ಅಲ್ಲೆಲ್ಲ ಗಂಗಾ ಆರ್ಭಟ ಮಾಡ್ತಾಳ, ಎಷ್ಟು ನಾಶಗಳಾಗ್ಯಾವ. ಹಂಗಾದ್ರೆ ಅಲ್ಲಿ ಹೇಳುವಂತ ಕಾಶಿ ಯಾವುದು? ಭೂಕಂಪ ಆಗದೇ ಇರುವಂತ ಕಾಶಿ ಯಾವುದು? 3 ಶೂಲಗಳ ಮೇಲೆ, ತ್ರಿಶೂಲದ ಮೇಲೆ ಇರುವಂತ ಕಾಶಿ ಯಾವುದು ಅಂತ ಕೇಳಿದ್ರ, ಇಲ್ಲಿ ಸರ್ಪಭೂಷಣ ಶಿವಯೋಗಿಗಳು ಸ್ಪಷ್ಟವಾಗಿ ಹೇಳ್ಯಾರ,
ಕಂಗಳ ಮಧ್ಯವೇ ಕಾಶಿ ಸ್ಥಳವು. ಭೂಮಧ್ಯ ಸ್ಥಾನ, ಭೂಮಧ್ಯ ಸ್ಥಾನ ಅನ್ನೋದ ಕಾಶಿ ಕ್ಷೇತ್ರ. ಅಲ್ಲಿ ಭೂಕಂಪ ಆಗುದಿಲ್ಲ, ಮನಸ್ಸಿನ ಕಂಪನನ ಆಗಂಗಿಲ್ಲ ಅಂತ ಭೂಕಂಪ ಏನಾಗ್ತದ ರೀ, ಅಲ್ಲಿ ಮನಸ್ಸು ಸ್ಥಿರವಾಗಿ ನೀತಂತಂದ್ರ ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗ್ತದ ರೀ. ಹೇಳ್ತಾರ ಅವರು, ಶೃಂಗಾಟವೇ ಪಂಚಕ್ರೋಶ. ಶೃಂಗಾಟ ಅಂತಂದ್ರ ಭೂಮಧ್ಯಕ್ಕಿಂತ ಇನ್ನ ಸ್ವಲ್ಪ ಒಳಗಡೆ ಹೋದ್ರ, ಭೂಮಧ್ಯದಿಂದ ಶೃಂಗಾಟ ಅಂತ ಇಲ್ಲಿ ಶಬ್ದ ಇವ್ರು ಬಳಸ್ಯಾರಲ್ಲ, ಅದು ಶೃಂಗಾಟ ಅನ್ನೋ ಪದ ಅಲ್ಲ, ಅದು ಶ್ರೀಹಾಟ ಅಂತ ಅದಕ್ಕಂತಾರ. ಇದು ತ್ರಿಕೂಟ, ಶ್ರೀಹಾಟ, ಔಟುಪೀಠ ಅಂತ ಹಿಂಗ ಒಂದ್ರ ಅಂತರ್ಗತ ಒಂದು ಒಂದ್ರ ಅಂತರ್ಗತ ಒಂದು ಒಳಗದಾವ ಸಾಧನ. ನಿಮ್ದು ಹೆಂಗ್ಯಾಂಗ ಮುಂದುವರಿತೈತಿ, ಮೊದಲು ತ್ರಿಕೂಟದಿಂದ ಪ್ರಾರಂಭ ಆಗುತ್ತ, ಕಾಶಿಯಿಂದ ಚಾಲು. ಕಾಶಿಗೆ ಹೋಗಿ ಏನ್ ಮಾಡ್ತಾರ್ರಿ, ಪಂಚಕ್ರೋಶ ಯಾತ್ರಾ ಮಾಡ್ತಾರ, ಹೌದಿಲ್ರಿ? ಅದಕ್ಕೆ ಇಲ್ಲಿ ಹೇಳಕತ್ತಾರ, ಕಂಗಳ ಮಧ್ಯವೇ ಕಾಶಿ ಸ್ಥಳ, ಶೃಂಗಾಟ ಅಂತಂದ್ರ ಶ್ರೀಹಾಟವೇ ಪಂಚಕ್ರೋಶ, ಅದರ ಒಳಗಿರುವಂತ ಸ್ಥಾನ. ತುಂಗ ಪ್ರಣವವೇ ಶ್ರೀ ವಿಶ್ವೇಶ್ವರ ಲಿಂಗವೆಂಬುವುದೇ ಮರ್ಮವಾ ಮರೆದು. ಆ ಶ್ರೀಹಾಟದಲ್ಲೇ ಪ್ರಣವದ ಉತ್ಪತ್ತಿಯದ. ಪ್ರಣವ ಅಂದ್ರ ಪ್ರಣವ ಧ್ವನಿ ಅಲ್ಲಿ ಕೇಳಿ ಬರ್ತದ್ರಿ. ಎಲ್ಲೇ? ಶ್ರೀಹಾಟ ಸ್ಥಾನದಲ್ಲಿ. ಎರಡೂ ಕಿವಿಯ ದ್ವಾರಗಳು, ಎರಡೂ ನಾಸಿಕದ ದ್ವಾರಗಳು ಎಲ್ಲಿ ಸೇರ್ತಾವ, ಅದು ಭ್ರೂಕುಟಿ ಅಥವಾ ತ್ರಿಕೂಟ. ಆ ತ್ರಿಕೂಟದಿಂದ ಮನ ಒಳಗ್ ಹೋಯ್ತಂತಂದ್ರೆ ಅಲ್ಲೇ ಎಲ್ಲಿ ನಾದೋತ್ಪತ್ತಿ ಆಗ್ತದ ನೋಡ್ರಿ, ನಾಥದ ಮೂಲ, ನಾಥ ಎಲ್ಲಿ ಐತಿ ಅದು ಆ ಸ್ಥಾನಕ್ಕೆ ಏನಂತ ಕರೀತಾರ, ಶ್ರೀಹಾಟ ಅಥವಾ ಶೃಂಗಾಟ. ಇವರೇ ಇನ್ನೊಂದ್ ಕಡೆ ಹೇಳ್ಯಾರ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೋಳು ಪ್ರಾಣಲಿಂಗ ಪೂಜೆಯ ಮಾಡಿರೋ. ಎಲ್ಲಿ ಮಾಡ್ಬೇಕು? ಶೃಂಗಾಟ ದುಪರಿಯ ರಂಗ ಮಂಟಪದಲ್ಲಿ. ಸರ್ಪಭೂಷಣರ ಅದು ಹೇಳ, ಶೃಂಗಾಟದ ಉಪರಿಯ ರಂಗ ಮಂಟಪ ಅಂತ. ಇದೆಲ್ಲ ಯೋಗದ ಮುಂದುವರೆದ ಸ್ಥಿತಿಗಳದಾವ್ರಿ, ತಿಳಿತಿಲ್ರಿ? ಅಲ್ಲಿ ಏನ ಪ್ರಣವ ಅಂತಂದ್ರ ಪ್ರಣವನಾಥ ಕೇಳ್ತದಲ್ಲ, ಆ ಪ್ರಣವನಾಥ ಯಾವ್ದದು? ಪರಮಾತ್ಮನ ಸಗುಣ ರೂಪರೇ ಅದು. ಶ್ರೀ ವಿಶ್ವೇಶ್ವರ ಲಿಂಗವೆಂಬುದ ಈ ಮರ್ಮವ ಮರೆದು. ವಿಶ್ವೇಶ್ವರ ಅಂದ್ರೆ ಯಾರು? ಓಂಕಾರ ಸ್ವರೂಪ. ಆ ಓಂಕಾರ ಇರೋದು ಅಲ್ಲೈತಿ. ಯಾವ ಭಾಗ್ಯವಂತನಿಗೆ ಪ್ರಣವನಾದ ಕೇಳ್ತದ, ಅವನಿಗೆ ಸಗುಣ ಸಾಕ್ಷಾತ್ಕಾರ ಆಗೈತಿ ಅಂತ ತಿಳ್ಕೊಬೇಕು. ಪರಮಾತ್ಮನ ಅವನಿಗೆ ಗೊತ್ತೇ ಇಲ್ಲರಿ, ಕೆಲವು ಮಂದಿ ಗೊತ್ತೇ ಇರಂಗಿಲ್ಲ. ಆ ಪ್ರಣವ ಎಲ್ಲಿ ಐತಿ ಅನ್ನೋದು ಗೊತ್ತಿಲ್ಲ, ಪ್ರಣವನಾದ ಹೆಂಗ ಐತಿ ಅನ್ನೋದು ಗೊತ್ತಿಲ್ಲ. ಆ ಪ್ರಣವನಾದದೊಳಗ ಮನ ಮಗ್ನ ಆಯ್ತಂದ್ರ ಆಗೋ ಸುಖದ ಗೊತ್ತಿಲ್ಲ. ಏನ್ ಮಾಡೋದು ತಗೊಂಡ, ಹೌದಿಲ್ರಿ? ಹೇಳ್ತಾರ, ಕಾಣರಲ್ಲ ಶಿವನ, ಬರೇ ತಿರುಗೋದು, ಅದನ್ನ ಮಾಡಂಗಿಲ್ಲ. ಕೊನೆಗೆ ಹೇಳ್ತಾರ ಅವರು, ಶಿರವೇ ಶ್ರೀಗಿರಿ. ಶ್ರೀಶೈಲ ಅಂದ್ರೆ ಯಾವುದು? ಶಿರವೇ ಶ್ರೀಗಿರಿ. ಗುರು ಸಿದ್ದೇಶ್ವರ ನಿರವು ಬ್ರಹ್ಮರಂಧ್ರವೇ. ಗುರು ಸಿದ್ದೇಶ್ವರಲ್ಲಿದ್ದಾನ, ಬ್ರಹ್ಮರಂಧ್ರ ಸ್ಥಾನದಲ್ಲೇ ಗುರು ಸಿದ್ದೇಶ್ವರನ ದೇವಸ್ಥಾನದ ರೀ. ಬ್ರಹ್ಮರಂಧ್ರವೇ ಗುಡಿಯು. ಎಲ್ಲೇ? ಶ್ರೀಗಿರಿ ಅನ್ನುವಂತ ಶಿರಸ್ಸಿನಲ್ಲೇ, ಬ್ರಹ್ಮರಂಧ್ರ ಅನ್ನುವಂತ ಗುಡಿಯಲ್ಲೇ ಗುರು ಸಿದ್ದೇಶ್ವರನಿದ್ದಾನ. ಹೇಗಿದ್ದಾನ? ಅಲ್ಲಿ ಮಲ್ಲಯ್ಯ ಯಾರು ಗೊತ್ತೇನ್ರಿ? ಮೆರೆವ ಜ್ಯೋತಿ ಪ್ರಭೆಯೇ ಮಲ್ಲೇಶ್ವರನೆಂಬುವ ಭಾವ ಮರೆದು. ಅಲ್ಲಿ ಪರಮ ಪ್ರಕಾಶ ಅದ ರೀ. ಎಂಥ ಪ್ರಕಾಶ ಅಂತಂದ್ರ ಆ ಪ್ರಕಾಶ ಅಲ್ಲಿ ಸೂರ್ಯನ ಪ್ರಕಾಶನೂ ಅದಲ್ಲ, ಆದ್ರೂ ಪ್ರಕಾಶಮಾನದ. ಚಂದ್ರನ ಪ್ರಕಾಶನೂ ಅದಲ್ಲ, ಆದ್ರೂ ಪ್ರಕಾಶಮಾನದ. ಈ ಜ್ಯೋತಿ, ತಾರೆ, ನಕ್ಷತ್ರಗಳ ಪ್ರಕಾಶನೂ ಅದಲ್ಲ. ಎಲ್ಲರ ಪ್ರಕಾಶವನ್ನ ಮೀರಿರೋ ಪ್ರಕಾಶ. ಸೂರ್ಯನಂತ ಪ್ರಭೆ, ಚಂದ್ರನಂತ ಕಾಂತಿ. ಆ ಮಂಗಳದ ಮಹಾ ಬೆಳಕು ಅಂತ ಕರೀತಾರ ಶರಣರದಕ್ಕ. ಆ ಮಂಗಳದ ಮಹಾ ಬೆಳಕು ಯಾವುದಪ್ಪ ಅಂತಂದ್ರ ಅವನೇ ಮಲ್ಲೇಶ್ವರ. ಎಷ್ಟು ಮಂದಿ ಮಲ್ಲೇಶ್ವರನ ದರ್ಶನ ಮಾಡಿರಿ? ಮೆರೆವ ಜ್ಯೋತಿ ಪ್ರಭೆಯೇ ಮಲ್ಲೇಶ್ವರ. ಮಲ್ಲೇಶ್ವರ ಅಂದ್ರೆ ಮಲ್ಲಿಕಾರ್ಜುನ. ಬರೇ ಗುಡ್ಡಕ್ಕೆ ಹೋದದ್ದು ನಮ್ಮ ಸಂದರ್ಭ ಅಲ್ಲ, ಆದ್ರೂ ಬಂದತಿ ಬಾಯೋಗ ಹೇಳ್ತೀನಿ. ನಮ್ಮ ಮಹಾ ಶಿವಯೋಗಿಗಳಾಗಿರ್ತಕ್ಕಂತಹ ಸೊನಲಾಪುರದ ನಮ್ಮ ಯಾರಪ್ಪ ಸೊನಲಾಪುರದವರು, ಸಿದ್ದರಾಮೇಶ್ವರ.
ಸಿದ್ದರಾಮೇಶ್ವರರು ಹೋದ್ರಂತ ಎಲ್ಲೇ ಶ್ರೀಶೈಲಕ್ಕೆ. ಮಲ್ಲಿಕಾರ್ಜುನ್ ಬೇಕಾಗಿದ್ರು ಅವರಿಗೆ. ಮಲ್ಲಿಕಾರ್ಜುನ್ ಬೇಕಾಗ್ಯಾರ, ಶ್ರೀಶೈಲಕ್ಕೆ ಹೋಗ್ಯಾರ. ಎಲ್ಲಾರು ತೋರ್ಸಿರತ್ತಾರಿ, ಇಲ್ಲೇ ಅದ ನೋಡಪ್ಪ ಮಲ್ಲಿಕಾರ್ಜುನ ಅಂತ. ಎಲ್ಲಿ ಎದನ್ನ ತೋರಿಸಿದ್ರಿ? ಆ ಜ್ಯೋತಿರ್ಲಿಂಗವನ್ನು ತೋರಿಸಿದಂತ. ಸಣ್ಣಾಗಿರುವಂತ ನಮ್ಮ ಸಿದ್ದರಾಮೇಶ್ವರ ಶರಣರು ಹೇಳಿರಂತ, ನಾ ಬಯಸೋ ಮಲ್ಲಿಕಾರ್ಜುನ ಇವ ಅಲ್ಲ. ನೀವೇನ್ ಹೇಳಕತ್ತೀರಿ? ಆ ಲಿಂಗ ತೋರ್ಸಿ ಮಲ್ಲಿಕಾರ್ಜುನ ಅಂತ ಹೇಳ್ತೀರಿ ಅಂತ ಕೇಳಿರತ್ತರಿ. ಇದು ಯಾವಾಗ ಸಣ್ಣಾಗಿದ್ದಾಗನ ಅರ್ಥ ಆತಿಲ್ರಿ. ಮಲ್ಲಿಕಾರ್ಜುನ್ ಅಂತಂದ್ರೆ ಹೇಗಿದ್ದಾನ? ಬ್ರಹ್ಮರಂಧ್ರ ಸ್ಥಾನದಲ್ಲೇ ಮೆರೆಯುವಂತಹ ಜ್ಯೋತಿ ಪ್ರಭೆ ಏನೈತಿ ನೋಡ್ರಿ, ಅದು ಮಲ್ಲಿಕಾರ್ಜುನ. ಇವನು ನೋಡ್ರಲ್ಲ, ಹೌದಿಲ್ರಿ? ಶಿವನನ್ನ ನೋಡಬೇಕಾದ್ರೆ ಹೀಗೆ ನೋಡ್ರಲ್ಲ. ಇದನ್ನ ಬಿಡ್ತೇವಿ, ಏನಾರೇ ಮಾಡ್ತೇವಿ, ಹೌದಿಲ್ರಿ? ಇನ್ನೊಂದು ಮಾತ ಅವ್ರದ ಏನ್ ಹೇಳ್ತಾರಂತಂದ್ರೆ, ಇದನ್ನೊಂದು ಹೇಳಿ ಸಮಯ ಆಗೈತಿ ಕಾಣ್ತತಿ. ಇನ್ನೊಂದ್ ಮಾತು ಹೇಳ್ತಾನೆ ಕೇಳ್ರಿ ಅವ್ರದ. ಏನಂತಾರಂತಂದ್ರೆ, ಯಾವ ಪದ್ಯ? ಒಂದು ನಿಮಿಷ. ಅವ್ರು ಹೇಳ್ತಾರ, ಶ್ರೀಶೈಲ ಯಾತ್ರಾ, ಇದನ್ನೊಂದು ಯಾತ್ರಾ ಮಾಡಿಸಿ ಬಿಡೋನು. ಶ್ರೀಶೈಲ ಯಾತ್ರಾ ಹೆಂಗದಪ್ಪ ಅಂತಂದ್ರೆ ಬಹಳ ಚಂದ ಹೇಳ್ಯಾರ ಅವ್ರು. ಈ ಪದ್ಯ ಯಾರಿಗಾರ ಹಾಡಕ್ ಬರ್ತಿತ್ತಂದ್ರ ಹಾಡ್ರಿ. ಏನಂತಾರಂತಂದ್ರ ಅವರು, ಶ್ರೀಗಿರಿಯ ಸುಕ್ಷೇತ್ರಕ್ಕಿಂದು ಹೋಗಿ ಯಾತ್ರೆಯ ಮಾಡಿ ಬಂದೆ. ಪದ ಬರ್ತದೇನ ಯಾರಿಗಾರ ಹಾಡಕ್ಕಿದು? ನಮ್ಮೊಳಗೆ ಯಾರಿಗಾರ ಬರ್ತದ್ರಿ? ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆನು, ಶ್ರೀಗಿರಿಯು ಶರೀರದೊಳಗುಂಟು, ಶಿವಸಿದ್ದರಾಮ ಯೋಗಿ ಯಾತ್ರೆ ಮಾಡಿ ಬಂದೇನು. ಹೀಗಿದೆ ಕಾಣಿಸ್ತದೆ, ಪೂರ್ಣ ಇಲ್ಲ, ಗೊತ್ತಿಲ್ಲ ನನಗೆ. ಈ ಪದ ಬರ್ತಿದ್ರೆ ಯಾರು ಚಂದ ಹಾಡಿದ್ರೆ ಚಂದ ಇರ್ತದ್ರಿ. ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೊಳಗುಂಟು, ಓ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮ ಬೇರುಂಟು. ನಾವು ಶ್ರೀಶೈಲದ ಯಾತ್ರಾ ಮಾಡೀವಿ. ಸರ್ಪಭೂಷಣ ಶಿವಯೋಗಿಗಳು ಶ್ರೀಶೈಲದ ಯಾತ್ರಾ ಹೇಳ್ತಾರ. ಈ ಯಾತ್ರೆ ಯಾರು ಮಾಡೀರಿ ನೋಡೋಣ ಸ್ವಲ್ಪ. ಅವ್ರು ಹೇಳ್ತಾರ, 6 ಬೆಟ್ಟವ ದಾಂಟಿ ನಡೆದು 3 ಕೊಳ್ಳದ ಮೂಲ ಕಿಳಿದು ಏರಿದನು ಕೈಲಾಸ ದ್ವಾರವ, ಓ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡೇನು. ಶ್ರೀಶೈಲ ಯಾತ್ರೆ ಮಾಡ್ಬೇಕಾದ್ರೆ ಬೆಟ್ಟ ದಾಟ್ತಾರ್ರಿ. ಬೆಟ್ಟ ಏರೋದು ಇಳಿಯೋದು ಮಾಡಿ ಶ್ರೀಶೈಲಕ್ಕೆ ಹೋಗ್ತಾರ. ಇಲ್ಲಿ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರ, 6 ಬೆಟ್ಟವ ದಾಂಟಿ ನಡೆದು. 6 ಬೆಟ್ಟಗಳಂತಂದ್ರೆ ಯಾವುವು? ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ. 6 ಬೆಟ್ಟವ ದಾಂಟಿ ನಡೆದು 3 ಕೊಳ್ಳದ ಮೂಲ ಕಿಳಿದು. 3 ಕೊಳ್ಳ ಅಂತಂದ್ರೆ ಯಾವ್ಯಾವು? 3 ಕೊಳ್ಳಗಳು ಯಾವ್ಯಾವು? ಇಡ, ಪಿಂಗಳ, ಸುಷುಮ್ನ. ಇದರ ಮೂಲ ಯಾವುದು ಅಂತಂದ್ರೆ ಭ್ರೂಮಧ್ಯ. 6 ಚಕ್ರಗಳನ್ನ ಭೇದಿಸಿರ್ಬೇಕು, ಭ್ರೂಮಧ್ಯದಲ್ಲೇ ಒಳಗೆ ಇಳಿದಿರಬೇಕು. ಶಬ್ದ ಹೆಂಗದ ನೋಡ್ರಿ, 3 ಕೊಳ್ಳದ ಮೂಲ ಕಿಳಿದು ಒಳಗಿಳಿಬೇಕು. ಏರಿದೆನು ಕೈಲಾಸ ದ್ವಾರವ, ಅವಾಗ ನಮಗ ದ್ವಾರ ಸಿಗ್ತದ, ಕೈಲಾಸಕ್ಕೆ ಹೋಗೋ ದ್ವಾರ. ಏರಿದೆನು ಕೈಲಾಸ ದ್ವಾರವ, ಓ ಶ್ರೀ ಗುರು ಸಿದ್ಧ ಸಾರಿ ಬಡಗಲ ಗುಡಿಯ ಕಂಡೇನು. ಅವಾಗ ಬಡಗಲ ಗುಡಿ ಅಂತಂದ್ರ ಮೇಲಿನ ಗುಡಿ ನೋಡಿದೆ ನಾನು. ಯಾರು ಮಾಡಿರಿಪ್ಪ ಈ ಯಾತ್ರಾ? ಬರೇ ಹೋಗಿದ್ದು ಶ್ರೀಶೈಲಕ್ಕೆ ಬಂದಿದ್ದು, ಆದ್ರೆ ಒಮ್ಮೆಯೂ ಹಿಂಗ್ ಯಾತ್ರಾ ಮಾಡಿಲ್ಲ. ಹೇಳ್ತಾರ ಅವ್ರು, ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೊಳಗುಂಟು. ಎಲ್ಲಿದ ಶ್ರೀಗಿರಿ? ಶರೀರದೊಳಗುಂಟು. ಓ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮ ಬೇರುಂಟು. ಸಾಧನ ಮಾಡುದಿತ್ತಂದ್ರೆ ಇದನ್ನ ಮಾಡ್ರಿ. 7 ಸುತ್ತಿನ ಕೋಟೆಯೊಳಗೆ ನೀಲದುಪ್ಪರಿಗಳ ನಡುವೆ, ವಾ ತಾಳ ಮದ್ದಡೆ ಭೇರಿ ಗಂಟೆಗಳು, ಓ ಶ್ರೀ ಗುರು ಸಿದ್ಧ ವೇಳೆಗೆ ತಾವೇ ನುಡಿದಾವು.
ನೀವು ಬಾರಿಸೋ ಅವಶ್ಯಕತೆ ಇಲ್ಲ. ವೇಳೆ ವೇಳೆಗೆ ತಾವೇ ನುಡಿದಾವು. 7 ಸುತ್ತಿನ ಕೋಟೆಯೊಳಗೆ, 7 ಸುತ್ತಿನ ಕೋಟೆ ಅಂತಂದ್ರ ಈ ತನುವನ್ನ ಮೊದಲು ಮಾಡಿಕೊಂಡು ಸೂಕ್ಷ್ಮವಾದ ಅಹಂಕಾರ ಪರ್ಯಂತ 7 ಕೋಟೆಗಳಿದ್ದಾವ. ಈ ಸಪ್ತ ಆವರಣ ಅಂತ ಕರೀತಾರ. ಈ 7 ಸುತ್ತಿನ ಕೋಟೆಯೊಳಗೆ ನೀಲದುಪ್ಪರಿಗಳ ನಡುವೆ, ಎಲ್ಲಿ ಹೋಗ್ಬೇಕು? ನೀಲದುಪ್ಪರಿಗಳ ನಡುವೆ. ನೀಲದುಪ್ಪರಿ ಅಂತಂದ್ರೆ ಏನ್ ಗೊತ್ತೈತೇನ್ರಿ? ನೀಲ ಜ್ಯೋತಿ ಪ್ರಕಟ ಆಗ್ತದ ಸಾಧಕನಿಗೆ. ನೀಲ ಬಿಂದು, ನೀಲ ಜ್ಯೋತಿ ಅಂತ ಕರೀತಾರ ಅದಕ್ಕ. ನೀಲ ಬಿಂದು ಅದು ಪ್ರಕಟ ಆಗುತ್ತದ, ಸತ್ಯವೇ ಆಗುತ್ತದೆ. ಅದ ನಮ್ಮ ಅನುಭವಕ್ಕೈತಿ, ತಿಳಿತಿಲ್ರಿ? ಅದರಲ್ಲೇ ಏನ್ ಹೇಳ್ತಾರಂತಂದ್ರ, ನೀಲದುಪ್ಪರಿಗಳ ನಡುವೆ ಅಲ್ಲಿ ಏನ್ ಕೇಳಿಸ್ತದ ಅವನಿಗೆ? ಯಾರಿಗೆ ನೀಲ ಜ್ಯೋತಿ ಬರ್ತದೋ ಅವನಿಗೆ ಪ್ರತ್ಯಕ್ಷ ಅನುಭವದ ಇದು. ತಾಳ ಮದ್ದಳಿ ಬೇರಿ ಗಂಟೆಗಳು. ಅಲ್ಲಿ ತಾಳಕ್ಕೆ ಸಮಾನವಾದಂತ ಧ್ವನಿ, ಮದ್ದಳಿಗೆ ಸಮಾನವಾದಂತ ಧ್ವನಿ, ಬೇರಿಗೆ ಸಮಾನವಾದಂತ ಧ್ವನಿ, ಗಂಟೆಗೆ ಸಮಾನವಾದಂತ ಧ್ವನಿ. ಓ ಶ್ರೀ ಗುರು ಸಿದ್ಧ, ವೇಳೆ ವೇಳೆಗೆ ತಾವೇ ನುಡಿದಾವು. ಅವು ಕೇಳಿಸ್ತಾವ, ತನ್ನಿಂದ ತಾನ ಕೇಳ್ತಾವ. ತಿಳಿತಿಲ್ರಿ? ಈ ಯಾತ್ರಾ ಮಾಡ್ಬೇಕಾದ್ರ 9 ಬಾಗಿಲುಗಳು, ಅದರೊಳ ಇಂಬಾದ ಬೀದಿಗಳು 4, ತುಂಬಿ ಸೂಸುವ ಕೊಳಗಳು 7 ಉಂಟು. ಓ ಶ್ರೀ ಗುರು ಸಿದ್ಧ, ಸ್ತಂಭವೆರಡು ಶಿಖರದೊಳಗುಂಟು. ಏನ್ ಹೇಳಕತ್ತಾರ? 9 ಬಾಗಿಲುಗಳು, ಅದರೋಳ್ ಇಂಬಾದ ಬೀದಿಗಳು 4. ಈ ಶರೀರಕ್ಕ 9 ಬಾಗಿಲುಗಳದಾವ, ನವದ್ವಾರ ಅಂತ ಕರೀತಾರ ಅದಕ್ಕೆ. ಈ 9 ಬಾಗಿಲೊಳಗ 4 ಬೀದಿಗಳಿದ್ದಾವ. 4 ಬೀದಿಗಳು ಯಾವುವು ಅಂತಂದ್ರೆ 2 ಕಿವಿಯ ದ್ವಾರ, 2 ನಾಸಿಕದ ದ್ವಾರ, ಇವೆರಡು ಸೇರುವಂತ ಒಂದು ಸ್ಥಾನದ. 4 ಬೀದಿಗಳು 4. ತುಂಬಿ ಸೂಸುವ ಕೊಳಗಳ 7 ಉಂಟು. ತುಂಬಿ ಸೂಸುವಂತ ಕೊಳಗಳು, ಸಪ್ತಚಕ್ರಗಳು, ಇವು 7 ಇದ್ದಾವ. ಓ ಶ್ರೀ ಗುರು ಸಿದ್ಧ, ಸ್ತಂಭವೆರಡು ಶಿಖರದೊಳುಂಟು. 2 ಅಲ್ಲಿ ಸ್ತಂಭಗಳಿದ್ದಾವ. ತಿಳಿತಿಲ್ರಿ? ಪಾತಾಳ ಗಂಗೆಯೋಳು ಮಿಂದು ಓತು ಶಿಖರೇಶ್ವರನಿಗೇರಿ. ಚಂದದ ನೋಡ್ರಿ ಮಾತು. ಪಾತಾಳ ಗಂಗೆಯೋಳು ಮಿಂದು ಓತು ಶಿಖರೇಶ್ವರನಿಗೇರಿ, ಜ್ಯೋತಿರ್ಲಿಂಗಕ್ಕೆ ದೃಷ್ಟಿ ನಿಟ್ಟೇನೋ. ಎಂತ ಮಾತದ್ರಿ? ಇದು ಸಾಧನ. ಇದು ಪಾತಾಳ ಗಂಗೆಯೋಳು ಮಿಂದು ಓತು ಶಿಖರೇಶ್ವರನಿಗೇರಿ, ಜ್ಯೋತಿರ್ಲಿಂಗಕ್ಕೆ ದೃಷ್ಟಿ ಇಟ್ಟೇನು. ಓ ಶ್ರೀ ಗುರು ಸಿದ್ಧ, ಜ್ಯೋತಿರ್ಲಿಂಗವು ಕರದೆ ಕಾಣಿಸಿತು. ಹೆಂಗದ ನೋಡ್ರಿ ಮಾತ. ಪಾತಾಳ ಗಂಗೆಯೋಳ್ ಮಿಂದು, ಪಾತಾಳ ಗಂಗೆಯೊಳಗ ಮಿಂತ ಬಳಕ ಓತು ಶಿಖರೇಶ್ವರನಿಗೇರಿ. ಅಂದ್ರ ಮೂಲಾಧಾರದಿಂದ ಪ್ರಾರಂಭ ಮಾಡಿ ಶಿಖರೇಶ್ವರ ಅಂತಂದ್ರೆ ಭೂಮಧ್ಯ ಸ್ಥಾನಕ್ಕೆ ಏರಿದಾಗ, ಮೂಲಾಧಾರದಿಂದ ಭೂಮಧ್ಯಕ್ಕೆ ಬಂದಾಗ ಏನಾಗ್ತದ? ಜ್ಯೋತಿರ್ಲಿಂಗಕ್ಕೆ ದೃಷ್ಟಿಯನ್ನಿಟ್ಟೇನು. ಅವಾಗಲ್ಲಿ ಜ್ಯೋತಿರ್ಲಿಂಗ ಪ್ರಕಾಶಮಾನವಾದಂತ ಬೆಳಕು ಕಾಣಿಸ್ತದ. ಅದು ಜ್ಯೋತಿರ್ಲಿಂಗ. ಅದು ಅಲ್ಲಿ ದೃಷ್ಟಿ ಇಟ್ಟೇನು. ದೃಷ್ಟಿ ಇಟ್ಟಾಗ ಏನಾಯ್ತು? ಓ ಶ್ರೀ ಗುರು ಸಿದ್ಧ, ಜ್ಯೋತಿರ್ಲಿಂಗವು ಕರದೆ ಕಾಣಿಸಿತು. ಇಷ್ಟಲಿಂಗ ಕೈಯಾಗ ಬರೋದಂತಂದ್ರ ಸುಮ್ಮ ಬರ್ತೈತಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾರಿಗೆ ಒಳಗಿನ ಬೆಳಕು ಬಂದೈತಿ ಅವ್ರ ಕೈಯಾಗ ಮಾತ್ರ ಇಷ್ಟಲಿಂಗ ಬರ್ತೈತಿ. ಇದು ಸರ್ಪಭೂಷಣ್ ಹೇಳೋ ಮಾತು. ಐತಿಲ್ರಿ? ಜ್ಯೋತಿರ್ಲಿಂಗವು ಎಲ್ಲಿ ಕಾಣಿಸಿತು? ಕರದೆ ಕಾಣಿಸಿತು. ಬರುವ ಕೋನಗಳ 8 ಬಡಿದೆ. ಈಗ ಇಷ್ಟು ಜ್ಯೋತಿರ್ಲಿಂಗ ಬಂತು. ಆ ನಂತರ ಕೈಯೊಳಗ ಇಷ್ಟು ಲಿಂಗ ಬಂತಂತಂದ್ರ ಕೋಣಗಳು ಬರ್ತಾವ. ಅದು ಒಟ್ಟ ಸತ್ಯನ ಐತಿ. ಬರುವ ಕೋನಗಳ 8 ಬಡಿದೆ, ಹಿರಿಯ ಹುಲಿಗಳ ನಾರು ತಡಿದೆ, ಮೆರೆವ ಸರ್ಪನ ಹೆಡೆಯ ಮೆಟ್ಟಿದೆನು. ಓ ಶ್ರೀ ಗುರು ಸಿದ್ಧ, ಚರಿಪ ಕಪಿಯನ್ನು ಹಿಡಿದು ಕಟ್ಟಿದೆನು. 8 ಕೋನ ಅಂತಂದ್ರೆ ಯಾವುವು? ಅಷ್ಟಮದಗಳು. ಅವು ಬಹಿರಂಗದೂ ಅಷ್ಟಮದ ಇದ್ದಾವ, ಅಂತರಂಗದೂ ಅಷ್ಟಮದಗಳಿದ್ದಾವ.
ಇವುಗಳನ್ನು ಏನು ಮಾಡಬೇಕು? ಸಾಧಕ ಬಡಿಬೇಕು, ಅಂದ್ರೆ ತಡಿಬೇಕು. ಹಿರಿಯ ಹುಲಿಗಳ ನಾರು ತಡಿದೆ. ದೊಡ್ಡ ಹುಲಿಗಳ್ರಿ ಯಾವಪ್ಪಾವು? ಕಾಮ, ಕ್ರೋಧ, ದೊಡ್ಡ ದೊಡ್ಡ ಹುಲಿ ಅದಾವ, ತಿಂದ ಬಿಡ್ತಾವ ನಾವು. ಕಾಮ ಬಂದ್ ತಿಂತತಿ, ಕ್ರೋಧ ಬಂದ್ ತಿಂತತಿ, ಲೋಭ ಬಂದ್ ಹೆಂಗ ತಿಂತತಿ ಅಂತ ಗೊತ್ತಾಗಂಗಿಲ್ಲ. ಹುಲಿ ಬಡ್ಡ್ಯಾಗ ಸಿಗ್ರ ನೀವು, ಅದ್ ನಿಮ್ಗೆ ಹೆಂಗ್ ಮುರ್ತೈತಿ ಅಂತ ಗೊತ್ತಾಗಂಗಿಲ್ಲ, ಹಂಗ ತಿಂತಾವ. ಅವುಗಳನ್ನ ತಡದೆ ಮೆರೆವ ಸರ್ಪನ ಹೆಡೆಯ ಮೆಟ್ಟಿದೇನು. ಕುಂಡಲಿನಿ ಅಧೋಮುಖವಾಗಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನ ಊರ್ಧ್ವಮುಖ ಮಾಡಿದೆ. ಶ್ರೀ ಗುರು ಸಿದ್ಧ ಚರಿಪ ಕಪಿಯನ್ನು ಹಿಡಿದ ಕಟ್ಟಿದೆನು. ಆ ಕಡೆ ಈ ಕಡೆ ತಿರುಗಾಡುವಂತ ಈ ಮಂಗ್ಯಾನ, ಮನಸ್ಸನ್ನುವಂತ ಮಂಗ್ಯಾನ ಹಂಗ ಹೇಳ್ಯಾರ, ಮನವೆಂಬ ಮರ್ಕಟ ಆಚರಿಸ್ತಿರ್ತದ ಆ ಕಡೆ ಈ ಕಡೆ, ಅದನ್ನ ಹಿಡಿದು ಕಟ್ಟಿದನು. ಹಿಂಗ ನಾನು ಯಾತ್ರಾ ಮಾಡೀನಿ ಹೇಳ್ತಾರ ಅವ್ರ ಮುಂದ. ಸಪ್ತ ನದಿಯ ಸಂಗಮ ದಾಟಿ ಗುಪ್ತ ಕದಳಿಯ ಬನದೋಳ್ ಸುಳಿದ ಅಲ್ಲಿಪ್ಪ ಗುಹೆಯೋಳ್ ಒಬ್ಬನೇ ಹೊಕ್ಕೆನೋ. ಓ ಶ್ರೀ ಗುರು ಸಿದ್ಧ ಸಪ್ತವರ್ಣದ ಲಿಂಗ ಕಂಡೇನು. ಇದು ಬಹಳ ರಹಸ್ಯವಾದಂತ ಶಿವಯೋಗ ಐತಿಲ್ರಿ. ಸಪ್ತ ನದಿಯ ಸಂಗಮ ದಾಟಿ ಅಂದ್ರೆ 7 ನಾಡಿಗಳು ಸೇರುವಂತ ಆಗ್ನೇಯ ಚಕ್ರವನ್ನ ನಾನು ಮೀರಿದ ಬಳಿಕ ಗುಪ್ತ ಕದಳಿಯ ಬನದೋಳ್ ಸುಳಿದ ಅಲ್ಲಿ ಇಪ್ಪ ಗುಹೆಯೋಳ್ ಒಬ್ಬನೇ ಹೊಕ್ಕೆನು. ಅದಕ್ಕೆ ಕದಳಿ ಅಂತ ಕರ್ದಾರ್ರಿ. ಕದಳಿ ಗುಪ್ತ ಕದಳಿ ಅಂತಂದ್ರೆ ಯಾವುದು? ಭ್ರೂಮಧ್ಯದಿಂದ ಒಳಗೆ ಪ್ರವೇಶ ಮಾಡಿದ್ವಿ ಅಂತಂದ್ರೆ, ಸಂಗಮ ಸ್ಥಾನವನ್ನ ದಾಟಿ ಒಳಗೆ ಪ್ರವೇಶ ಮಾಡಿದ್ವಿ ಅಂತಂದ್ರೆ ಅದು ಕದಳಿಯ ಪ್ರವೇಶ. ಹೌದಿಲ್ರಿ? ಶರಣರ ಅನೇಕ ವಚನಗಳಲ್ಲಿ ಕದಳಿ ಅಂತ ಬಹಳ ಬಳಸ್ಯಾರ. ವಿಶೇಷವಾಗಿ ಪ್ರಭುದೇವರು, ಅಕ್ಕ ಮಹಾದೇವಿ ತಾಯಿಯವರು ಎಲ್ಲಾರು ಕದಳಿ ಅನ್ನೋದು ಯಾವ್ದಕ್ಕಂತ ಹೇಳ್ಯಾರ. ಅದನ್ನ ಇಲ್ಲಿ ಹೇಳಕತ್ತಾರ ಅವರು. ಅದು ಗುಪ್ತ ಕದಳಿ. ನಾವೆಲ್ಲ ಬರೀ ಶ್ರೀಶೈಲಂದಲ್ಲಿ ಇರ್ತಕ್ಕಂಥ ಕದಳಿ ಆ ಗವೆ ಹೋಗಿ ಬಂದೇವಿ, ಆದ್ರೆ ಈ ಕದಳಿಗೆ ಹೋಗಿಲ್ಲ. ಹೌದಿಲ್ರಿ? ಗುಪ್ತ ಕದಳಿಯ ಬನದೋಳ್ ಸುಳಿದಲಿಪ್ಪ ಏನಂತಾರ? ಬನದೋಳ್ ಸುಳಿದು ಅಲ್ಲಿಪ್ಪ ಅಲ್ಲಿ ತಿರುಗಾಡಿ ಅಲ್ಲಿರುವಂತಹ ಗುಹೆಯೋಳ್ ಒಬ್ಬನೇ ಹೊಕ್ಕೆನು. ಅದು ಸೂಕ್ಷ್ಮ ದ್ವಾರದ ಒಳಗೆ ಪ್ರವೇಶ ಆಗೋದು. ಅಲ್ಲಿ ಬಹಳ ಏಕಾಗ್ರತೆ ಬೇಕು. ನೀಲ ಜ್ಯೋತಿಯ ಮಧ್ಯದಲ್ಲೇ ಒಂದು ಸೂಕ್ಷ್ಮವಾದಂತ ದ್ವಾರದ ಮನಸ್ಸಿಷ್ಟು ಏಕಾಗ್ರ ಆಗ್ಬೇಕಂದ್ರೆ ಆ ದ್ವಾರದಲ್ಲಿ ಪ್ರವೇಶ ಆಗ್ಬೇಕಾಗ್ತದ್ರಿ. ಅಲ್ಲಿ ಪ್ರವೇಶ ಆಗ್ಬೇಕಾದ್ರೆ 2-3 ಮಂದಿ ಕೆಲಸ ಅಲ್ಲ, ಅದು ಒಬ್ಬ ಹೋಗ್ಬೇಕು. ಒಬ್ಬನೇ ಹೊಕ್ಕೆನು. ಓ ಶ್ರೀ ಗುರು ಸಿದ್ಧ. ಅಲ್ಲಿ ಏನ್ ಕಾಣಿಸ್ತದ ಅಂತಂದ್ರೆ ಸಪ್ತವರ್ಣದ ಲಿಂಗವಾ ಕಂಡೇನು. ಅಲ್ಲಿ 7 ಲಿಂಗಗಳನ್ನ ಕಂಡೆ. ಖರೆ ಕಾಣಿಸ್ತಾವ. ಅವಾಗ ಲಿಂಗ ಆಗತ್ತರೆ ಅದು ತಿಳಿತಿಲ್ರಿ. ಆಚಾರದಿಂದ ಪ್ರಾರಂಭ ಮಾಡಿಕೊಂಡು ಸಪ್ತವರ್ಣ ಅಂತಂದ್ರೆ ಬ್ರಹ್ಮರಂಧ್ರ ತನಕ ಎಲ್ಲಾ ಲಿಂಗಗಳ ಬೇರೆ ಬೇರೆ ಪ್ರಭೆಗಳಿದ್ದಾವ, ಬೇರೆ ಬೇರೆ ಪ್ರಕಾಶವನ್ನ ಒಳಗೊಂಡಾವ ಎಲ್ಲಾ ಲಿಂಗಗಳು. ಅದನ್ನ ನಾನು ನೋಡಿದೆ ಅಂತ ಹೇಳ್ತಾರ. ಇಂದ್ರ ದಿಕ್ಕಿನೊಳಗೆದ್ದ ಸೂರ್ಯ ಚಂದ್ರಗುಪ್ತದ ಪುರದೋಳ್ ಮುಳುಗಿ ಚಂದದ ಬೆಳಕು ತೋರ್ಪುದು. ಓ ಶ್ರೀ ಗುರು ಸಿದ್ಧ ಇಂದು ನೋಡಲು ಬಯಲಿಗೆ ಬಯಲದು. ಇದೆಲ್ಲ ಸಾಧನ. ಇದು ಗಿರಿಯ ಶಿಖರ ಆಗ್ನೇಯ ಮುಖದೋಳ್ ಇರುವ ಅರ್ಕೇಶ್ವರನ ಹಿಂದೆ ಸುರಿಯುವುದು ಅಮೃತದ ಪಂಚಧಾರೆಯು. ಓ ಶ್ರೀ ಗುರು ಸಿದ್ಧ ಅರಿದು ಸೇವಿಸೆ ಮರಣವಿಲ್ಲವು. ಇಲ್ಲಿ ಮಟ್ಟ ಸಾಧನ ಆಗ್ಬೇಕು. ಈ ತರ ಇದೆ ಶ್ರೀಶೈಲದ ಯಾತ್ರಾ. ಕೊನೆಗೆ ಹೇಳ್ತಾರ ಅವರು, ಇಂತು ಶ್ರೀಶೈಲದ ಘನವ ಭ್ರಾಂತಿ ಅಳಿದು ತಿರುಗಿ ನೋಡಿ ಅಂತರಂಗದ ಗುಡಿಯ ಹೊಕ್ಕೆನು. ಓ ಶ್ರೀ ಗುರು ಸಿದ್ಧ ಶಾಂತ ಮಲ್ಲನೆ ನೀನೆಯಾಗಿರುತ್ತೆ. ಅಲ್ಲಿ ಒಳಗ ಶಾಂತ ಸ್ವರೂಪಿಯಾಗಿರ್ತಕ್ಕಂಥ ಮಲ್ಲಯ್ಯ ಯಾರಪ್ಪ ಅಂತಂದ್ರೆ ಅವ ನೀನೇ ಆಗಿದ್ದಿ ಅಂತ ಹೇಳ್ತಾರ. ಸಮಯದ ಅಭಾವ ಇರೋದ್ರಿಂದ ಇಷ್ಟು ಸಾಕಿವತ್ತಿಗೆ. ಇದು ಮಂತ್ರ ಯುಗಕ್ಕೆ ಸಂಬಂಧಪಟ್ಟಂತ ಕೆಲವು ಭಾಗವನ್ನ ಸರ್ಪಭೂಷಣ ಶಿವಯೋಗಿಗಳು ಕೇವಲ ಮಂತ್ರ ಯೋಗದ ಬಗ್ಗೆ ಹೇಳಿ ನಾನು ಇವತ್ತ ಸಾಧನ
ತಿಳಿತಲ್ರಿ. ಇನ್ನ ಲಯಯೋಗ, ಹಠಯೋಗದ ಬಗ್ಗೆ, ರಾಜಯೋಗದ ಬಗ್ಗೆ, ಶಿವಯೋಗದ ಬಗ್ಗೆ ಹೇಳ್ತಾರ ಅವರು. ಬಹಳ ಎತ್ತರ ಮಟ್ಟದ ಸಾಧನೆಗಳಿದ್ದಾವ. ಬರೇ ಇಷ್ಟ ಇದೊಂದೇ ಸಾಕು ಇವತ್ತಿಗೆ. ಇದು ಇಷ್ಟು ಎಲ್ಲಾ ಪ್ರಕ್ರಿಯೆ ಎದಕ್ಕೆ ಸಂಬಂಧಪಟ್ಟದ್ದು ಅಂತಂದ್ರೆ ಶಿವಯೋಗದ ಅಂತರ್ಗತವಾಗಿ ಬರುವಂತಹ ಮಂತ್ರಯೋಗ. ಇಷ್ಟು ಸಾಧನ ಮಾಡಿದ್ರೆ ಸಾಕು, ರಗಡಾಗತ್ತ ಇದು ಇಡೀ ಜೀವನಕ್ಕೆ ಅಂತ ಹೇಳ್ತಾ ನನಗ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪೂಜನೀಯರು ಹಿರಿಯರಾಗಿರ್ತಕ್ಕಂತಹ ಶಶಿಕಾಂತ್ ಪಟ್ಟಣ ಸರ್ ಅವರಿಗೂ, ಇನ್ನುಳಿದ ಎಲ್ಲ ಶರಣ ಬಂಧುಗಳಿಗೂ ಎಲ್ಲರಿಗೂ ಅನಂತ ಅನಂತ ಶರಣಾರ್ಥಿಗಳನ್ನು ಹೇಳಿ ನನ್ನ ವಾಕೃಪಿ ಪುಷ್ಪ ಅದು ಸರ್ಪಭೂಷಣ ಶಿವಯೋಗಿಗಳ ಶ್ರೀಪಾದಕ್ಕೆ ಅರ್ಪಿತ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಶ್ರೀ ವಿಜಯಕುಮಾರ್ ತೀಲಿ ಅವರು ತಮ್ಮ ಮಾರ್ಗದರ್ಶನ ಮಾಡ್ಬೇಕಂತ ಅಲ್ಲಿ ಕೇಳ್ಕೊಂಡೆ. ಸರ್ ತಿಳಿ ಸರ್. ಹಲೋ, ಎಸ್ ಸರ್. ಮಾತಾಡಿ ಸರ್. ಎಸ್ ಸರ್. ಕೇಳಿಸ್ತದಲ್ರಿ? ಎಸ್ ಸರ್. ಎಸ್ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಶ್ರೀಧರ್ ಮುರಾಳೆಯವರು ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿಯ ಅಭ್ಯಾಸವನ್ನ ಎಷ್ಟು ಮಾಡಿದ್ದಾರೆ, ಅದರಲ್ಲಿ ಒಂದೇ ಒಂದು ಪದ್ಯವನ್ನು ತೆಗೆದುಕೊಂಡು ಇಷ್ಟೆಲ್ಲಾ ವಿಶ್ಲೇಷಣೆಗಳನ್ನು ಮಾಡಿದಾಗ ಅದು ನನಗೇನ್ ಆನಂದ ಆಗಿದೆ ಅಂತ ಅನ್ನೋದನ್ನ ಅದು ಇಟ್ ಕ್ಯಾನಾಟ್ ಬಿ ಡಿಸ್ಕ್ರೈಬ್ಡ್ ಇನ್ ಟರ್ಮ್ಸ್ ಆಫ್ ವರ್ಡ್ಸ್. ನಿಮಗೂ ಅದು ಆನಂದ ಆಗಿರ್ಬೇಕು ಅಂತ ಅನಿಸ್ತದ ನನಗ, ಎಲ್ಲರಿಗೂ. ಯಾಕೆ ಅಂತಂದ್ರೆ ಸರ್ಪಭೂಷಣರಂತಹ ಶಿವಯೋಗಿಗಳು ಎಂಥೆಂಥ ಕೆಲಸ ಮಾಡಿ ಹೋಗಿದ್ದಾರೆ. ಅವರ ಒಂದೊಂದು ಪದ್ಯಗಳನ್ನೂ ನಾವು ಅರ್ಥೈಸಿಕೊಂಡು ಆ ಆನಂದವನ್ನ ಪಡೆಯುವಂತಹ ಯೋಗ ಇವತ್ತು ಬಂತದು. ಯಾಕಂತಂದ್ರೆ ಇದಕ್ಕ ದುಗ್ಧ ಶರ್ಕರ ಯೋಗ ಅಂತ ಕರೀತಾರೆ. ಹಾಲು ಸಕ್ಕರೆ ಕೂಡಿದಾಗ ಯಾವ ರೀತಿಯಾಗಿ ಅಲ್ಲೊಂದು ಸೌಗಂಧ ನಿರ್ಮಾಣ ಆಗ್ತದೆ, ಆ ರೀತಿ. ಇದರ ನಂತರ ನಾನು ಮಾರ್ಗದರ್ಶನ ಪರವಾದಂತಹ ಮಾತುಗಳು ಅಂತ ಏನ್ ಅನ್ನಂಗಿಲ್ಲ. ಇದಕ್ಕ ಸಹಸ್ಪಂದನ ಅನ್ಬಹುದು, ಅಥವಾ ಅವರಿಗೆ ತಮ್ಮೆಲ್ಲರಿಗೂ ಇಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂತಹ ಶಶಿಕಾಂತ್ ಪಟ್ಟಣ ಅವರಿಗೂ ಅಭಿನಂದನೆಗಳನ್ನ, ಮಾತಾಡಿದವರಿಗೆ ಅಭಿನಂದನೆಗಳನ್ನ, ಇಂಥ ನುಡಿಗಳನ್ನೆಲ್ಲ ತಾವೆಲ್ಲರೂ ಕೇಳಿರಿ, ನಿಮಗೂ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಅಂತ ಅನಿಸ್ತದ ನನಗ. ಅಥವಾ ಕೃತಜ್ಞತಾ ನುಡಿಗಳನ್ನ ಆಡ್ಬೇಕು, ಸಂತೃಪ್ತಿಯ ನುಡಿಗಳು ಅಂತನ್ರಿ, ಅಥವಾ ಶ್ರುತ ಸ್ಪಂದನೆ ಅಂತ ಅನ್ಬಹುದು. ಇಲ್ಲಿವರೆಗೆ ನಾವು ಅವುಗಳನ್ನು ಕೇಳಿದಂಥ ಶ್ರುತ ಸ್ಪಂದನೆ ಅಂತ ಅನ್ಬಹುದು. ನೋಡ್ರಿ, ಇಲ್ಲೇ ನಾನು ಪ್ರತಿದಿನ ಒಂದು ಯೋಗ ಸಾಧನೆಯಲ್ಲಿ ನನ್ನಷ್ಟಕ್ಕೆ ನಾನು ಇರ್ತೀನಿ. ಎಲ್ಲಾ ಮಾರ್ಗಗಳು ಅವುಗಳ ಮೂಲ ಸೂತ್ರ ಒಂದೇ ಅದೇ, ಏಕಸೂತ್ರತೆಯಲ್ಲಿಯೇ ಎಲ್ಲ ಮಾರ್ಗಗಳು ಬರ್ತಾವೆ. ನಾವು ಯಾವಾಗಲೂ ಆ ಚಿರಂತನವಾದಂಥ ಆನಂದದ ಸ್ಥಿತಿಯೆಡೆಗೆ ಸಾಕ್ತಿರ್ತೀವಿ ನಾವು. ಯಾಕಂದ್ರೆ ಪರಮಾತ್ಮ ಆನಂದ ಸ್ವರೂಪಿ. ಆ ಆನಂದದ ಸ್ಥಿತಿಯನ್ನು ತಲುಪಲಿಕ್ಕೆ ಬೇರೆ 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 ಮಾರ್ಗಗಳು. ಇವತ್ತಿನ ದಿವಸ ಅವರು ಅಲ್ಲಮನ ಒಂದು ವಚನವನ್ನು ಹೇಳಿದ್ರು. ಅವರು ಬಹಳ ಕಡೆ ಬರ್ತದೆ, ಅದೇ ಮಾಹೇಶ್ವರ ಸೂತ್ರದಲ್ಲಿ ಬರ್ತದೆ. ಮಾಹೇಶ್ವರ ಸೂತ್ರದಿಂದಲೇ ಪಾಣಿನಿ, ಆ ಪಾಣಿನಿಯಿಂದಲೇ ಕೇಶಿರಾಜ ನಮ್ಮಲ್ಲಿ ಶಬ್ದಮಣಿ ದರ್ಪಣದೊಳಗೆ 223 ಸೂತ್ರಗಳನ್ನ ಮಾಡಿಕೊಟ್ಟಿದ್ದಾನೆ. ಇದು ಎಲ್ಲವುಗಳ ಮೂಲ ಸೂತ್ರ ಒಂದೇ ಅದೇ ಮಾಹೇಶ್ವರ ಸೂತ್ರದಲ್ಲಿ. ಆ ಮಾಹೇಶ್ವರ ಸೂತ್ರದಲ್ಲೇ ಇರುವಂತಹ ವಿಷಯವನ್ನೇ ಬೇರೆ 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 ಮಹಾತ್ಮರು, ಬೇರೆ ಬೇರೆ ಯೋಗಿಗಳು ಬೇರೆ ಬೇರೆ ರೀತಿಯಾಗಿ ಅವರು ಬರೆದಿದ್ದಾರೆ. ಅವ್ರು ಹೇಳಿದ್ರು, ಇಲ್ಲೇ ಮಾತೃಕಾ ಮಂತ್ರದ ಬಗ್ಗೆ ಹೇಳಿದ್ರು. 1, 2 ಎಷ್ಟು ವಿಷಯಗಳದಾವಲ್ಲ, ಈ ಎಲ್ಲಾ ವಿಷಯಗಳನ್ನ ಸ್ವಲ್ಪ ಮಟ್ಟಿಗೆ ನಾವು ನಮಗೆ ಸಾಧ್ಯವಾದ ಮಟ್ಟಿಗೆ ನಾವು ಅಳವಡಿಸಿಕೊಂಡಿವಿ ಅಂತಂದ್ರೆ ನಮ್ಮ ಮಾತಿ. ಅದಕ್ಕಂತ ಹೇಳಿ
ಅಲ್ಲಮರು ಬರೆದಾರ, ಮಾತೆಂಬುದು ಜ್ಯೋತಿರ್ಲಿಂಗ. ಯಾವುದು ಮಾತು? ಮಾತುಗಳಲ್ಲಿ ಏನಿದೆ? ಮಾತುಗಳಲ್ಲಿ ಧ್ವನಿ ಇದೆ. ಧ್ವನಿ ಹೇಗೆ ಬರ್ತದೆ? ಅಲ್ಲಿ ಅವ್ರು ಹೇಳ್ಯಾರ ನೋಡಿ, ವಿಶುದ್ಧಿ ಚಕ್ರದಿಂದ ವೈಖರಿ ವಾಣಿ ಅಂತ ಬರ್ತದ. ಅದೇ ವೈಖರಿ ವಾಣಿ ಬೇರೆ ಬೇರೆ ಧ್ವನ್ಯಂಗಗಳಿಂದ ಬರುವಂತ ಧ್ವನಿಗೆ ಯಾವ ರೀತಿಯಾದಂತಹ ಒಂದು ಶಕ್ತಿ ಇದೆ, ಅಲ್ಲಿ ಮಂತ್ರ ಶಕ್ತಿ ಯಾವ ರೀತಿಯಾಗಿ ಬರ್ತದೆ ಅನ್ನೋದ್ರ ಬಗ್ಗೆ ಅದನ್ನ ಅನುಭವಿಸೋರಿಗೆ ಗೊತ್ತಾಗ್ತದೆ, ಹೊರಗಿನವ್ರಿಗೆ ಕಲ್ಪನಾ ಬರಂಗಿಲ್ಲ. ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಶೂನ್ಯ ಮತ್ತು ನಿಶೂನ್ಯ, ಇದರ ಉಚ್ಚಾರಣೆಯಲ್ಲಿ ಉಚ್ಚಾರ ಅಲ್ಲ, ಅದು ಉಚ್ಚಾರಣೆ, ಅಲ್ಪ ಪ್ರಾಣ ಅದು. ಶೂನ್ಯ ಅನ್ನುವಾಗ ಈಗ ನೀವೆಲ್ಲರೂ ಮನಸ್ಸಿನೊಳಗೆ ಅಂದುಕೊಂಡು ನೋಡ್ರಿ, ಶೂನ್ಯ ಸಕಾರ, ಶಕಾರ ಮತ್ತು ಶಕಾರ ಇವು ಊಷ್ಮ ವರ್ಣಗಳು ಅಂತ ಕರೀತಾರೆ. ಇವು ಅವುಗಳನ್ನು ಉಚ್ಚರಿಸುವಾಗ ಬಿಸಿ ಗಾಳಿ ಬರ್ತದೆ, ಇನ್ನುಳಿದ ಯಾವ ಅಕ್ಷರಗಳಿಗೂ ಬರುವುದಿಲ್ಲ. ಶೂನ್ಯ ಅನ್ನುವಾಗ ನಮ್ಮ ಉಸಿರಿನ ಪ್ರಮಾಣ ಹೊರಗೆ ಬರುವಂತಹ ಪ್ರಮಾಣ ಎಷ್ಟು, ನಿಶೂನ್ಯ ಅನ್ಬೇಕಾಗಿದ್ರೆ ಅಲ್ಲಿ ಘಾತವನ್ನು ಎಷ್ಟು ಕೊಡ್ತೀವಿ, ಒಳಗೇನು ಒಂದು ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ, ನಮ್ಮ ಉಸಿರನ್ನು ತೆಗೆದುಕೊಂಡಿರ್ತೀವಿ, ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಅಂತ ನಾವು ಇಂಗ್ಲಿಷ್ ಒಳಗೆ, ನಾವು ಫಿಸಿಕ್ಸ್ ಒಳಗೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅನ್ಬಹುದು ಅದಕ್ಕೆ. ಆದ್ರೆ ಅದನ್ನ ವಿಭವ ಶಕ್ತಿ ಅಂತ ಕರೀತಾರೆ, ಪ್ರಚ್ಛನ್ನ ಶಕ್ತಿ ಅಂತ ಕರೀತಾರೆ ಆ ಉಸಿರಿನ ತತ್ವವನ್ನು. ನಿಶೂನ್ಯ ಅನ್ಬೇಕಾಗಿತ್ತು ಅವರ ಆ ಶಕಾರದ ಶೂ ಆ ಉಕಾರದಲ್ಲಿ ಬರುವಾಗ ಎಷ್ಟು ಪ್ರಮಾಣದಿಂದ ಆ ಉಸಿರು ಬರ್ತದೆ, ಅಲ್ಲಿ ಇರುವಂತಹ ಶಕ್ತಿ ಏನು, ಅದರ ತರಂಗಗಳು ಎಷ್ಟು ದೂರ ಹಬ್ಬಲಿಕ್ಕೆ ಸಾಧ್ಯ ಇದೆ ಎನ್ನುವುದಕ್ಕೆ ಇದೊಂದು ದೊಡ್ಡ ಶಾಸ್ತ್ರ ಇದೆ. ಅದಕ್ಕ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಕರೆದ್ರು. ಅವ್ರು ಹೇಳಿದ್ರು ಆಗಲೇ ಜ್ಯೋತಿರ್ಲಿಂಗದ ಸ್ವರೂಪ ಎಲ್ಲಿ ಬರ್ತದ ಅಂತ ಹೇಳಿದ್ರು ಅವ್ರು, ಆಜ್ಞಾಚಕ್ರದಲ್ಲಿ ಬರ್ತದ ಅಂತ ಹೇಳಿದ್ರು. ಈ ಎಲ್ಲಾ ಮಾರ್ಗಗಳಲ್ಲಿ, ಎಲ್ಲಾ ಮಾತುಗಳಲ್ಲಿಯೂ ಏಕಸೂತ್ರತೆ ಇದೆ. ಅದಕ್ಕಂತ ಹೇಳಿ ನಾನು ಒಮ್ಮೆ ಏನೋ ಒಂದು ವಾಕ್ಯದಲ್ಲಿ ಹೇಳಿದ್ದೆ, ಸರ್ಪಭೂಷಣ ಶಿವಯೋಗಿಗಳ ಜೀವನ ಚರಿತ್ರೆಯನ್ನಷ್ಟೇ ಹೇಳಿದ್ದೆ. ಸರ್ಪಭೂಷಣ ಶಿವಯೋಗಿಗಳು ನಾದಯೋಗಿಗಳು ಹೌದು ಅಂತ. ಶಿವಯೋಗದಲ್ಲಿ ಇವೆಲ್ಲ ಪ್ರತಿಯೊಂದು ಒಂದೊಂದು ಬ್ರಾಂಚ್ಗಳಿವು. ಅದರ ನಂತರ ನನಗೆ ಗೊತ್ತಿದ್ದದ್ದು ಅಂದ್ರೆ ತಪೋವನದ ಕುಮಾರಸ್ವಾಮಿಗಳಿದ್ರು. ಶಶಿಕಾಂತ್ ಪಟ್ಟಣ ಅವ್ರಿಗೆ ಗೊತ್ತಿರ್ಬೇಕು, ಅವ್ರ ಹತ್ರ ಬಹಳ ಒಳ್ಳೆ ತಂಬೂರುಗಳಿದ್ರು ಅವ್ರ ಹತ್ರ. ಅವ್ರು ನಾದಯೋಗದ ಸಾಧನೆ ಮಾಡ್ತಿದ್ರು ಅವರು. ಇದು ಪ್ರತಿಯೊಂದರಲ್ಲಿಯೂ ಕೂಡ ಈ ವಿಷಯ ಬಂದೇ ಬರ್ತದೆ. ನಾವು ಇಂಥ ವಿಷಯಗಳನ್ನ ಈ ಗೂಗಲ್ ಮೀಟ್ಗಳಲ್ಲಿ ಮೇಲಿಂದ ಮೇಲೆ ಇಡುವುದರಿಂದ ಬಹಳ ಒಳ್ಳೆ ಲಾಭದಾಯಕವಾದಂಥ ವಿಷಯಗಳಿವು ಅಂತ ನನಗನ್ನಿಸ್ತದೆ. ಯಾಕಂತಂದ್ರೆ ಆನಂದ ಬರೋದು ಇದರಲ್ಲೇನ ರೀ, ಬೇರೆ ವಿಷಯಗಳು. ಆಮೇಲೆ ನಾನು ಬೇರೆ ಬೇರೆ ಕಡೆ ಬಹಳ ಕಡೆ ನಾನು ಗೂಗಲ್ ಮೀಟ್ಗಳಿಗೆ ಅಟೆಂಡ್ ಆಗಿರ್ತೇನೆ ರೀ. ನಾನು ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ನಲ್ಲಿ ನಡೆಯುವಂತಹ ವಿಷಯ ಪ್ರತಿಪಾದನೆಗಳ ಸ್ವರೂಪವೇ ಬೇರೆ, ಆಮೇಲೆ ಇಲ್ಲಿ ಶ್ರೋತೃವರ್ಗವೇ ಬೇರೆ. ಇನ್ನುಳಿದ ಕಡೆ ಇರ್ತದೆ, ಅಲ್ಲೂ ಇರ್ತಾವ. ನಾವು ಶ್ರೇಷ್ಠ ಕನಿಷ್ಠ ಅನ್ನುವಂತಹ ದೃಷ್ಟಿಯಿಂದ ಅಲ್ಲ, ಆದರೂ ಕೂಡ ಇಲ್ಲಿ ವಚನ ಅಧ್ಯಯನ ವೇದಿಕೆಯಲ್ಲಿ ಅಪರೂಪದ ವಿಷಯಗಳ ಆಯ್ಕೆ ಇರ್ತದೆ. ಇನ್ನೂ ನಾನು ಹೇಳ್ತೀನಿ, ನನಗ ಕಲ್ಪನೆ ಇಲ್ಲ, ಶತಕ ಸಾಹಿತ್ಯದ ಬಗ್ಗೆ ಏನಾದ್ರೂ ವಿಷಯ ಪ್ರತಿಪಾದನೆ ಆಗಿದೆಯೋ ಎಲ್ಲೋ ನನಗೆ ಕಲ್ಪನಾ ಇಲ್ಲ. ಯಾಕಂದ್ರೆ ಮೊದಲಿನಿಂದ ನಾನು ಅಟೆಂಡ್ ಆಗ್ತೀನಿ, ಯಾವಾಗ ಇದ್ದದ ಬಗ್ಗೆ ನನಗೆ ಗೊತ್ತಿಲ್ಲ. ಆಮೇಲೆ ಈಗ ಇಡ ಪಿಂಗಳ ಮತ್ತು ಸುಷುಮ್ನ ನಾಡಿಗಳ ಬಗ್ಗೆ ಪ್ರತಿಪಾದನೆ ಬಂತು. ಈಗ ಅವುಗಳ ಬಗ್ಗೆ ಸ್ವರಯೋಗ ಅಂತ ಇನ್ನೊಂದು ಯೋಗದ ಒಂದು ಮಾರ್ಗ ಇದೆ, ಅದನ್ನೇ ಸ್ವರ ವಿಜ್ಞಾನ ಅಂತೂ ಕರೀತಾರೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇಂಥ ವಿಷಯಗಳನ್ನ ಆಗಾಗ ಇಟ್ಟರೆ ಒಳ್ಳೇದು, ಎಲ್ಲರಿಗೂ ಅದ್ರ ಪರಿಚಯ ಆಗ್ತದೆ. ಯಾರಿಗ್ ಬೇಕು ಅವರು ಅದನ್ನ ತಮಗೆ ಸಾಧನಾ ಮಾರ್ಗದಲ್ಲಿ ತೊಡಗ್ತಾರೆ. ಕನಿಷ್ಠ ಪಕ್ಷಕ್ಕೆ ಅದರ ಪರಿಚಯ ಆದ್ರೂ ಆಗ್ತದೆ ಅಂತ ಹೇಳಿ ನನ್ನೊಂದು ಪಟ್ಟಣವರಲ್ಲಿ ವಿನಂತಿ. ಇದಕ್ಕಿಂತಲೂ ಹೆಚ್ಚಿಗೆ ಮಾತಾಡಿ ಇಲ್ಲಿವರೆಗೆ ಕೇಳಿದ್ದನ್ನೆಲ್ಲ ಮತ್ತ ವ್ಯರ್ಥ ಮಾಡುವಂತಹ ಉದ್ದೇಶ ನನಗಿಲ್ಲ. ಶ್ರೀಧರ್ ಮುರಾಳಿ ಅವರಿಗೆ, ಶಶಿಕಾಂತ್ ಪಟ್ಟಣ ಅವರಿಗೆ ಮತ್ತು ತಮ್ಮೆಲ್ಲರಿಗೂ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಶರಣಾರ್ಥಿ. ವೀರಾಕ್ಷಿ ಮೇಡಮ್, ಧನ್ಯವಾದಗಳು ಸರ್. ಅತ್ಯುತ್ತಮವಾಗಿರುವಂತಹ ಮಾರ್ಗದರ್ಶನ ನುಡಿಗಳನ್ನ ಆಡಿದ್ದಕ್ಕೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ ಈ ಒಂದು ಗೂಗಲ್ ಮೀಟ್ ಸಂಸ್ಥಾಪಕರು ಮಾರ್ಗದರ್ಶಕರು ಆಗಿರುವಂತ
ಡಾಕ್ಟರ್ ಪಟ್ಟಣ್ ಸರ್ ಒಂದೆರಡು ನುಡಿಗಳನ್ನ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳ್ತದಲ್ರಿ? ಎಸ್ ಸರ್, ಕೇಳಿಸ್ತೈತಿ. ಅರ್ಥಸ್ಮರಣೀಯ ಬಸವಾದಿ ಪ್ರಮುಖರ ನೆನೆದು ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಮನದಾಳದೊಳಗ ನೆನೆಯುತ್ತಾ ವಚನಾಧ್ಯಯನ ವೇದಿಕೆ, ಅಕ್ಕನ ಅರಿವು, ಬಸವಾದಿ ಶರಣರ ಚಿಂತನ ಕೂಟ ಇವುಗಳೆಲ್ಲರಿಂದ ಪಾಲ್ಗೊಂಡಂತ ಎಲ್ಲ ಶರಣ ಸಮುದಾಯಗಳಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸಿ, ಶ್ರೀಧರ್ ಮುರಾಳಿ ಅವರ ಸಾಧನೆ ವಯಸ್ಸು ಸಾಣದು, ಅದರ ಸಾಧನೆ ಬಹಳ ದೊಡ್ಡದು, ಅದರೊಳಗೆ ತಲೀನಾಕಾರ ಅವ್ರು ಸಂಪೂರ್ಣವಾಗಿ ತಮ್ಮನ್ನ ಯೋಗದೊಳಗ ತೊಡಗಿಸ್ಕೊಂಡ್ಬಿಟ್ಟಾರ. ಎಲ್ಲವನ್ನ ಇವತ್ತು ರಾಮಕೃಷ್ಣ ಪರಮಹಂಸರಾಗಲಿ, ನಾನು ಅವ್ರನ್ನ ಬೇರೆ ಬೇರೆ ರೀತಿಯೊಳಗೆ ಪರೀಕ್ಷೆ ಮಾಡಿ, ಪರೀಕ್ಷೆ ನಾನು ಪರೀಕ್ಷೆ ಅಂತಂದ್ರೆ ಒಂದು ಟೆಸ್ಟ್ ಕೊಟ್ಟು ನೋಡೋಣ ಅಂತ ತಿಳ್ಕೊಂಡು ನಾನು ಪಂತ್ ಬಾಳೆ ಕುಂದರಿ ಕೊಟ್ಟೆ, ದತ್ತವಾಡ ಮಹಾರಾಜರು ಕೊಟ್ಟೆ, ಯಾವ್ದು ಕೊಟ್ಟರು ನಿರಾಳವಾಗಿ ಮಾತನಾಡ್ತಕ್ಕಂಥದ್ದು. ಅದರ ಈ ಕೈವಲ್ಯ ಪದ್ಧತಿಯ ಮೂಲ ಬೇರುಗಳು ಕೂಡ ಶರಣರ ಶಿವಯೋಗದ ಸಾಧನೆಯೊಳಗ ಐತಿ. ಅಂದ್ರೆ ಅದು ಭಿನ್ನವಾಗಿಲ್ಲ. ಅವರವರ ಸಾಧನೆಗೆ ಅನುಗುಣವಾಗಿ ನಿಜಗುಣ ಶಿವಗಳು, ಸರ್ಪಭೂಷಣ ಶಿವಗಳು, ಬಾಲ್ಯಮಾಂಸ ಶಿವಗಳು ಇವರೆಲ್ಲರೂ ಕಾಯ ಕಾಂತಾರದೊಳಗೆ ಹೊಕ್ಕು ಒಳ ಪಯಣ, ಅಂತರಂಗದ ಪಯಣ ಒಳಗೆ ಹೊಕ್ಕು ಹುಡ್ಕಾಡ್ತಕ್ಕಂಥ, ತನ್ನನ್ನು ತಾನು ಹುಡ್ಕಾಡ್ತಕ್ಕಂಥದ್ದು. ಅದು ಹೇಳಿದ್ರಲ್ಲ ಸೋಹಂ ಅಂತಕ್ಕಂಥದ್ದು. ಸೋಹಂ ಅದು ನೀನು, ನಿನ್ನೊಳಗ ನೀನು ಇರ್ಬೇಕು, ಅದರೊಳಗೆ ದೇವರನ್ನ ಕಾಣು ಅಂತಕ್ಕಂಥದ್ದು. ತಾನೊಬ್ಬ ಒಳಹೊಕ್ಕು ನೋಡ್ಬೇಕು. ಅಷ್ಟಮದಗಳು ಬಹಿರಂಗ ಮತ್ತು ಅಂತರಂಗ ಎಷ್ಟು ಚಂದ ಉಪಮೆಗಳನ್ನ ವಚನಗಳ ಮೂಲಕ ಸರ್ಪಭೂಷಣ ಶಿವಗಳು ಕೊಟ್ಟರು. ಅಲ್ಲಮ ಪ್ರಭುಗಳ ಸಿಲೆಬಸ್, ಅಲ್ಲಮ ಪ್ರಭುಗಳ ವಿಚಾರಧಾರೆಗಳು ಇವ್ರಿಗೆ ಯಾಕೆ ಹೆಚ್ಚಾಕೈತಂದ್ರ ಬದುಕಿನೊಳಗ ಶಿವಯೋಗ ಸಾಧನಾ ಯೋಗ ಅದರ ಮದ ಮಾರ್ಗದಾಗ ಇರ್ತಾರ. ಅದರ ಬಸವಣ್ಣ ಇದಕ್ಕೆ ಸ್ವಲ್ಪ ಭಿನ್ನವಾಗಿ ದಾಂಪತ್ಯವಾಗಿ ಬಂದು ಸೋಹಂ ಎಂದೆನಸಯ್ಯ ದಾಸೋಹಂ ಎಂದೆನಸಯ್ಯ. ಇದು ಸೋಹಂ ಅಂತ ಅನಿಸ್ತಿ, ಸೋಹಂ ಅಂತ ಅನಿಸಿಕೊಂಡು ಅದ್ರ ಜೊತೆಗೆ ಏಕಾಂಗದಿಂದ ಜೊತೆಗೆ ಇದ್ದು ಲೋಕಾಂಗಿಯಾಗು, ನಿನ್ನ ಅನುಭವವನ್ನು ಜಗತ್ತಿಗೆ ಹಂಚಿಕೋ, ನೀನು ದೇವರಾಗು, ನಿನ್ನ ಸುತ್ತಲಿನ ಪರಿಸರ ಜಂಗಮ ಚೈತನ್ಯವನ್ನು ದೈವತ್ವವನ್ನು ಕಾಣು. ಅದರೊಳಗ ಇದು ಶರಣರ ಮಾರ್ಗ. ಹೀಗಾಗಿ ಶರಣರು ಕಂಡಂತ ಒಂದು ವಿಚಾರಧಾರೆ ಅದರ ನಾವು ಹೇಳಿದ್ವಲ್ಲ, ಈಗ ದಿವಾಕರ್ ಅವ್ರು ಹೇಳ್ದಂಗ ವಚನಗಳಲ್ಲಿ, ಉಪನಿಷತ್ಗಳಲ್ಲಿ ವಚನಗಳ ಮೌಲ್ಯಗಳನ್ನು ಕಾಣಬಹುದು. ಆದ್ರ ವಚನಗಳಲ್ಲಿ ಉಪನಿಷತ್ಗಳಿಲ್ಲ. ಅವು ಸ್ವಂತ MR ಶ್ರೀನಿವಾಸ್ ಅಂತೂ ಕನ್ನಡದ ಅಚ್ಚ ಬೇಸಾಯಿಗಾರರು, ಅನುಭವದ ನೆಲೆಯಿಂದ ಬಂದಂತು ಸಾಧನೆ, ಶಿವಯೋಗದ ಸಾಧನೆಯಿಂದ ಬಂದದ್ದು. ಶಿವಯೋಗ ಅಂದ್ರೆ ಬರೀ ಪಂಡಿತ ಪ್ರದರ್ಶನ ಅಲ್ಲ, ಬರೀ ಮಾತಿನ ಹರಟೆ ಅಲ್ಲ, ಅದನ್ನ ಶರಣರು ಹೇಳ್ತಾರ. ಇದು ಪುರಾಣ ವಂಗದ ಪುಂಡರಗೋಷ್ಠಿ, ಶಾಸ್ತ್ರ ಆಗಮಗಳನ್ನ ನಿರಾಕರಿಸ್ತಾ ಅದರ ಅನ್ವಯಿಕ ಅನುಭವವನ್ನ ಹಂಚಿಕೊಂಡ್ರು. ತಮ್ಮ ಸುಗ್ಗಿ ಮಾಡೋನ ಬಾರವ್ವ ಗೆಳತಿ ಹಿಂಗ್ಯಾಕ ನಿಂತಿ ಅಂತ ಹೇಳಿ ಶಿಶುನಾಳ್ ಶರೀಫ್ ಅಂತ. ಎಂತ ಸುಗ್ಗಿ ಅಂತಂದ್ರ ಈ ವಿಷಬೀಜಗಳು ಶರೀರದೊಳಗ ಮನಸ್ಸಿನೊಳಗ ಇರ್ತಕ್ಕಂಥ ಎಲ್ಲ ಅರಿಷಡ್ ವರ್ಗಗಳನ್ನ ಕಿತ್ತೊಗೆದು ಹಸನಾದ ಸುಗ್ಗಿ ಮಾಡೋಣ ಬಾ ಅಂತ ಕರೆ ಕೊಡ್ತಾರಲ್ಲ, ಅದು ನಿಜವಾದ ಶಿವಯೋಗದ ಸಾಧನ. ಮನಸ್ಸು ಅದು ಅದನ್ನ ಬಸವಣ್ಣನ ಪ್ರಭಾವ ಎಷ್ಟು ಅದ. ಬೆಳೆಯ ಭೂಮಿಯಲ್ಲೊಂದು ಪ್ರಳಯಸದ ಕಸ ಹುಟ್ಟಿ, ಪ್ರಳಯಸ ಅಂತಕ್ಕಂಥ ಕಸ ನನ್ನ ಮನಸ್ಸಿನಾಗ ಹುಟ್ಟೈತಿ. ಕಸವ ಕಿತ್ತೆಸೆದರೆ ಸುಳಿದೆಗೆದು ಬೆಳಿಬೇಕಾನ ಕೂಡಲ ಸಂಗ. ಎಷ್ಟೊಂದು ಆತ್ಮಸಾಕ್ಷಿ ನೋಡ್ರಿ. ನನಗೆ ಈ ಕಸ ತೆಗೆದು ಹೋಗಿ ನಕಾರಾತ್ಮಕವಾದಂತ ತಾಮಸ ಗುಣಗಳನ್ನ ತೆಗೆದೋಗಿ ಅದನ್ನ ಶಿವಶಾಣ ಶರೀಫ್ ಸುಗ್ಗಿ ಮಾಡೋಣ ಬಾರವ್ವ, ಹಿಂಗ್ಯಾಕ ನೀನ್ ನಿಂತಿ ಬಾ. ಕುಡುಗೋಲು ತಗೊಂಡು ಕಸವನ್ನ, ಎಂಥ ಕಸ ಅಂದ್ರೆ ಕಾಮ ಕ್ರೋಧ ಮೋಹ ಲೋಭ ಮದಮತ್ಸರಗಳನ್ನ, ಅತಿಯಾದ ಕಾಮ ಅತಿಯಾದ ಮೋಹ. ಯಾರು ಕೂಡ ಶರಣರ ಅರ್ಷಡ್ ವರ್ಗಗಳನ್ನ ನಾ ಎಲ್ಲ ಬೇಡ, ನಾ ಗಡ್ಡ ಬಿಟ್ಟು ಗುಡ್ಡಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ. ಕಾಮವೇ ನಿಲ್ಲು, ಮೋಹವೇ ನಿಲ್ಲು, ಕ್ರೋಧವೇ ನಿಲ್ಲು. ಚನ್ನಮಲ್ಲಿಕಾರ್ಜುನಿಗೆ ಒಲವಿನ ಓಲೆಯನ್ನು ಒಯ್ಯುತ್ತಿರುವೆ, ಎಷ್ಟು ಚಂದ ನೋಡ್ರಿ. ಚನ್ನಮಲ್ಲಿಕಾರ್ಜುನ ನಮ್ಮ ದೇವ್ರಲ್ಲ, ಗಂಡಂತ ಅಲ್ಲ, ಇಡೀ ಸಮಾಜಕ್ಕೆ ಒಂದೇನೋ ಮೆಸೇಜ್ ಒಯ್ಯಾಕತ್ತೀನಿ, ಅವ್ನ ಕೆಲಸ ಮಾಡಾಕತ್ತೀನಿ, ಜಂಗಮ ಅಂತಕ್ಕಂಥ ಸಮಾಜಕ್ಕೆ ಕೆಲಸ ಮಾಡಾಕತ್ತೀನಿ, ನೀವೆಲ್ಲರೂ ಸ್ವಲ್ಪ ನಿಲ್ರಿ, ನಾ ಬರ್ತೀನಿ. ಇದು ಇದ್ದು ಇಲ್ಲದಂತಿರಬೇಕು, ಮಾಡುವಂತಿರಬೇಕು, ಮಾಡದಂತಿರಬೇಕು. ಅವೆಲ್ಲೂ ಕೂಡ ಶಿವಯೋಗ. ಇದನ್ನು ನಾವು ಹೇಳೋದು ಕೂಡ ಕಷ್ಟ, ಸಾಧನ ಮಾಡೋದು ಬಹಳ ಈಜಿ. ಶಿವಯೋಗ ಸಾಧನ ಮಾಡೋದು ಹಗರ, ಅದು ಶಿವಯೋಗ ಸಾಧನವನ್ನು ಹೇಳೋದು ಬಹಳ ಕಷ್ಟ. ಅದು ಹೆಂಗಂದ್ರೆ ಶಿಶು ಕಂಡ ಕನಸಿನ ಹಂಗಿರಬೇಕು, ಮೂಕನ ಬಾಯಿಯೊಳಗೆ ಕಾವ್ಯವ ಕೇಳದಂತಿರಬೇಕು, ಉರಿಯುಂಡ ಕರ್ಪೂರದಂತಿರಬೇಕು. ಯು ಕ್ಯಾನ್ ಫೀಲ್ ಇಟ್, ಎಕ್ಸ್ಪೀರಿಯನ್ಸ್ ಇಟ್, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ರೆಸ್ ಇಟ್ ಅಂತ.
ಇದು ಆದಾಗ ನಿಜವಾದ ಶಿವಯೋಗ. ಅದರ ಅನುಭವಿಗಳು ಅವರು, ತೇಲಿಯವರಾಗ್ಲಿ, ತೇಲಿ ಸರ್ ಆಗ್ಲಿ, ಶ್ರೀಧರ್ ಮುರಾಳಿ ಅವರಾಗ್ಲಿ, ಅವ್ರ ಅನುಭವಿಗಳು ಶಿವಯೋಗ ಸಾಧನವನ್ನ ಸಂಪೂರ್ಣವಾಗಿ ಹಿಡ್ಕೊಂಡು ಕುಂತವ್ರು. ಅದ್ರ ವಚನದೊಳಗೆ ವೈಚಾರಿಕತೆ, ವಚನದೊಳಗೆ ಎಲ್ಲವನ್ನ ಅಳಗಿಡ್ತು. ಅದ್ರೊಳಗೆ ಶಿವಯೋಗ ಸಾಧನ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ತನ್ನಂತಾನು ಇರ್ತಕ್ಕಂಥ ಎಲ್ಲ ರೀತಿಗಳದಾವು. ಇಟ್ ಇಸ್ ಅ ಪಾರ್ಟ್ ಆಫ್ ಇಟ್. ಶಿವಯೋಗವೇ ಸರ್ವಸ್ವ ಅಂತಲ್ಲ, ವಚನಗಳನ್ನ ನಾವು ಸಂಪೂರ್ಣವಾಗಿ ಅದುವೇ ಒಂದಂತಲ್ಲ, ವಚನಗಳ ಜೊತೆಗೆ ಕೈವಲ್ಯ ವಲ್ಲರಿಯನ್ನು ತಗೊಂಡು, ಕೈವಲ್ಯ ದರ್ಪಣ ವಲ್ಲರಿ ತಗೊಂಡು, ಅಥವಾ ಅದರೊಳಗಿರ್ತಕ್ಕಂಥ ವಚನ ಸಾಹಿತ್ಯದ ಪ್ರಭಾವ ಇವ್ರ ಮೇಲೆ ಹೆಂಗೆ ಬೀರೈತಿ ಅಂತಕ್ಕಂಥ ಒಂದು ಸಮಕಾಲೀನ ಮುಖಾಮುಖಿ ಚಿಂತನೆಯನ್ನು ಮಾಡ್ತಾ, ಇವತ್ತು ನನ್ನೊಳಗೆ ನಡೀತಕ್ಕಂಥ ಸಂಘರ್ಷಗಳು, ಒಳಗೆ ಏನ್ ನಡೆದತಿ, ಒಂದು ಯುದ್ಧ ನಡೆದತಿ, ಅದನ್ನ ಅಲ್ಲಮ್ಮ ಹೇಳ್ತಾನ, ಒಳಗೆ ರಣರಂಗ ಅಂತಾನ, ಒಳಗೆ ರಣರಂಗ ಐತಿ, ಹೊರಗೆ ಭಾಳ ಚಂದ ಕಾಣತೈತಿ, ಒಳಗೆ ಯುದ್ಧ ನಡೆದತಿ. ಹಿಂಗಾಗಿ ಈ ಅರ್ಥದೊಳಗ ಆದಯ್ಯನಾಗ್ಲಿ, ಅಲ್ಲಮನಾಗ್ಲಿ, ಗಜೇಶ ಮಸಣೆ ಆಗ್ಲಿ, ಅರಿವಿನ ಮಾರಿ ತಂದೆ ಆಗ್ಲಿ, ಇವರೆಲ್ಲರೂ ಸೋಹಂ ಮತ್ತು ದಾಸೋಹಂ, ಶರಣರ ದಾಸೋಹಮ್ಮನೂ ನೋಡಿದ್ರು, ಸೋಹಮ್ಮನೂ ನೋಡಿದ್ರು. ಶಿವಯೋಗ ಸಾಧನೆಗೆ ಅವರೊಂದು ಚನ್ನಮಲ್ಲಿಕಾರ್ಜುನಾಗಲಿ, ಸಿದ್ದರಾಮ ಆಗಲಿ, ಚನ್ನಬಸವಣ್ಣ ಆಗಲಿ, ಇವರೆಲ್ಲ ಶಿವಯೋಗಗಳು ಅಂತಾರ. ಶಿವಯೋಗ ಸಾಧನವನ್ನ ಮಾಡಿದ್ರು ಅವರೆಲ್ಲ. ಅಕ್ಕಮಹಾದೇವಿ ಶಿವಯೋಗ ಅದರ ತನುವೆಂಬುದು ತನು ಬಯಲು, ತನು ಅಂತಕ್ಕ ಬಯಲು ಅಂದ್ರೆ ತನು ಕದಳಿ, ಕದಳಿ ಅಂತಕ್ಕಂಥದ್ದು, ಕದಳಿ ಎಂಬುದು ತನು ಕದಳಿ ಎಂಬುದು ಮನ, ಕದಳಿ ಎಂಬುದು ಘೋರಾರಣ್ಯ. ಕದಳಿಯ ವ್ಯಾಪಕತೆಯನ್ನ ಅಕ್ಕಮಹಾದೇವಿ ಎಷ್ಟು ಚಂದ ಹೋಯ್ತಾಳ. ತನು ಮನ ಘನ ಆದ್ಮೇಲೆ ಹುಚ್ಚುಗೂಡ್ರೆ ತನುವೆಂಬುದು ಘೋರಾರಣ್ಯ, ನಿನ್ನ ಆಶೆ ಆಮಿಷ ಎಲ್ಲವನ್ನೂ ಒಳಗೊಂಡಂತ. ಅವ್ ಏನಂದ್ರೆ ಆಗ ಹೇಳಿದ್ರಲ್ಲ 6 ಹುಲಿಗಳು ಅಂತಂತಾರಲ್ಲ, 6 ಹುಲಿಗಳು 8 ಅಷ್ಟಮತಗಳನ್ನು ಗೆಲ್ತಕ್ಕಂಥದ್ದನ್ನ ಬಾಹ್ಯವಾಗಿ ಆಗ್ತಕ್ಕಂಥದ್ದು ಅಲ್ಲ, ಅಂತರಂಗದ ನಿನ್ನೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು. ಯು ಶುಡ್ ಕ್ವಶನ್ ಯುವರ್ ಸೆಲ್ಫ್. ಆ ಕಾರಣಕ್ಕೆ ಬಸವಣ್ಣ ಯಾಕೆ ದೊಡ್ಡವಾದ? ಬಸವಣ್ಣ ಶಿವಯೋಗ ಸಾಧಕರಿಗೆ ಅಲ್ಲಮನಂತ ಅವ್ರಿಗೂ ನನಗೆ ಗುರು ನಿನಗೆ ಗುರು ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ ಅಂತಕ್ಕಂಥದ್ದು, ಅಥವಾ ಗುಹೇಶ್ವರ ಏನನ್ನು ಬಸವಣ್ಣನಾಗಿ ಮಾಡದೆ ಅಲ್ಲಮನನ್ನೇಕೆ ಮಾಡಿದೆ ಗುಹೇಶ್ವರ ಅಂತಕ್ಕಂಥದ್ದು, ದೇವನಾಗಬಹುದಲ್ಲದೆ ಬಸವನಾಗಲು ಬಾರದು ನೋಡ ಗುಹೇಶ್ವರ ಅಂತಕ್ಕಂಥದ್ದು, ನಿಮ್ಮ ಸಾವನ ಅರಸ ಬಯಸುವೆ ಅಂತಕ್ಕಂಥದ್ದು. ಅರಿವು ಗುರು ಮತ್ತು ಶಿಷ್ಯರ ಎಂಥವ್ರು ಇದ್ರು ಅಂದ್ರೆ ಅವರು ಗುರುವಿಗೆ ಹೆಡ್ಡ ಗುರು, ಅವ ಹೆಂಟ ಶಿಷ್ಯ. ಗುರು ಅಂತಕ್ಕಂಥವ್ನು ನನ್ನೊಳಗದ, ಅವೆರಡು ಪ್ರಜ್ಞೆಗಳು. ಗುರು ಅಂತಕ್ಕಂಥವ್ ನನ್ನೊಳಗದನ, ಶಿಷ್ಯ ಅಂತಕ್ಕಂಥವ್ ನನ್ನೊಳಗದನ. ಅವುಗಳನ್ನ ಕೂಡಿಸ್ತಕ್ಕಂಥ ಕೆಲಸ ಶಿವಯೋಗ. ಚಿತ್ತಪ್ರಜ್ಞೆ ಅಂದಾಗ ನಾವು ವಿಚಾರ ಮಾಡ್ಬೇಕು. ಲಿಂಗ ಅಂತಕ್ಕಂಥದ್ದು ಜಂಕ್ಷನ್, ಅದು ಘಟಪ್ರಭಾ ರೈಲ್ವೆ ಸ್ಟೇಷನ್ ಇದ್ದಂಗಲ್ಲಿ ಸಾಕಷ್ಟು ಟ್ರೈನ್ ಬರ್ತಾವು ಹೊಕ್ಕವು. ಈ ಹಿನ್ನೆಲೆಯೊಳಗೆ ಒಂದು ಒಳ್ಳೆಯ ಟ್ರೈನು, ಶತಾಬ್ದಿ ಟ್ರೈನ್ ಅಂತಂದ್ರೆ ಶ್ರೀಧರ್ ಮುರಾಳಿ ಅವರು. ಎಷ್ಟು ಸಮಾಧಾನ, ಸಂಯಮ. ಅವರು ವಿನಂತಿ ಮಾಡೋದು ಅಗತ್ಯನೇ ಇಲ್ಲ, ಯಾಕಂದ್ರೆ ಇದು ಎಲ್ಲರ ವೇದಿಕೆ, ನನ್ನ ವೇದಿಕೆ, ಸಂಸ್ಥಾಪಕರು ಅಂತ ನೀವು ಅಂತೀರಿ, ನನಗೆ ಬಹಳ ನೋವಾಗತ್ತದು. ಪ್ರಜ್ಞೆ ಅಂತಕ್ಕಂಥದ್ದು, ಬಸವ ಕಾನ್ಶಿಯಸ್ನೆಸ್ ಅಂತಕ್ಕಂಥದ್ದು ಸ್ಥಾಪನೆ ಮಾಡೈತಿ, ನಾ ಅಲ್ಲ, ನಾವು ವ್ಯಕ್ತಿ ಅಷ್ಟೇ. ನಾವೆಲ್ಲರೂ ಕೂಡ್ಕೊಂಡು ಏನೋ ಒಂದು ಶರಣರ ಆದೇಶಗಳಿಗೆ ಅನುಗುಣವಾಗಿ, ಯಾಕಂದ್ರೆ ಇದರಿಂದ ಭಿನ್ನವಾಗ್ತಕ್ಕಂಥದ್ದು. ಕೆಲವೊಂದು ಇಲ್ರಿ ನಮ್ದು ನಾಥ ಪರಂಪರೆ, ಇಲ್ರಿ ನಮ್ದು ಶಿವಾನಂದ ಪರಂಪರೆ, ಇಲ್ರಿ ನಮ್ದು ಆರೂಢ ಪರಂಪರೆ, ಇಲ್ರಿ ನಮ್ದು ಇಂಚಲ ಭಾರತಿ ಸ್ವಾಮಿ, ಎಲ್ಲರೂ ಕಡಿಕೆ ಸಿದ್ಧಾರೂಢ ಪರಂಪರೆ. ಕರ್ನೂಕ್ ಎಲ್ಲಿ ಬರ್ತೀರಿ ನೀವು ಅಂತಂದ್ರೆ ಶರಣರಿಂದ ಪ್ರಭಾವಿತರಾದವರು ಅಂತ. ಇದನ್ನ ಹೇಳ್ತಕ್ಕಂಥ ರೀತಿ, ಕೇಳ್ತಕ್ಕಂಥ ರೀತಿ ದ್ವಂದ್ವಾಗಿತ್ತು. ಈಗ ನೀನೇ ಕಲ್ಕೋಬೇಕು ಅಂತಕ್ಕಂಥದ್ದನ್ನು ಶರಣರು ಹೇಳಿದ್ರು. ಅದಕ್ಕೆ ಸೋಹಂ ಎಂದೆನಿಸಿದ, ಸೋಹಂ ಅಂತ ಅಲ್ಲಿ ಗಳಿಸ್ಲಿಲ್ಲ, ಸೋಹಮ ಕಷ್ಟಕ್ಕೆ ನಿಲ್ಬೇಡ, ಅದ್ರ ಜೊತೆಗೆ ದಾಸೋಹಮ್ಮನಾಗು. ಇದು ಶರಣರ ಚಿಂತನೆ. ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ಅದೊಂಥರ ಅಡಿಕ್ಷನ್ ಅದು. ಶಾಸ್ತ್ರ ಕೇಳೋದಂದ್ರೆ ಕೆಲವು ಮಂದಿಗೆ, ನಾವು ಭಾಳ ಕೇಳ್ತಿದ್ವಿ ಶಾಸ್ತ್ರಗಳನ್ನ ಮೊದಲು. ಅದು ಹೆಂಗೆ ರಾತ್ರಿ ಬೆಳ್ತನಕ ಕುಂತು ಕೇಳಿದ್ರು ಶಾಸ್ತ್ರ. ಅದಕ್ಕೆ ಜನಪದ ಸಾಹಿತ್ಯ ಹೇಳ್ತಾರ, ಶಾಸ್ತ್ರ ಕೇಳಾಕ ತಿನ್ನಕ್ ಬದ್ನಿಕಾಯಿ ಅಂತ. ಶಾಸ್ತ್ರ ಹೇಳೋ ಹೇಳ್ತಿದ್ದಂತಾವ, ಮರದು ಸಾವ ಬದ್ನಿಕಾಯಿ ತಿನ್ನಕತ್ತಿದಂತ. ಅಂದ್ರೆ ಯಾಕಂದ್ರೆ ನಡೆನುಡಿಗಳೊಳಗೆ ಒಂದಾಗಿರ್ತಕ್ಕಂಥ ಚಿಂತನೆ. ಆ ಸಾಧನೆ ಯಾರಿಗೆ ಸಾಧನ ಅಂತಂದ್ರೆ ಮುರಾಳಕರಿಗೆ ಸಾಧನ. ಅದು ಓದುಗರಂತ ನಮ್ದು ತೀಲಿಯವ್ರಂತವ್ರು ಆಡು ಮುಟ್ಟದ ಸೊಪ್ಪಿಲ್ಲ, ತೀಲಿಯವರು ಮಾತಾಡ್ಲಾರ್ದ ವಿಷಯ ಇಲ್ಲ. ಅವ್ರು ಗಣಿತ ಮಾಸ್ತರು. ಅವ್ರಿಗೆ ನಾವು ಒಮ್ಮೆ ಮನಸ್ಸು 74 ವರ್ಷದಾಗ 24-30 ಅವ್ರು 40 ವರ್ಷ ಹಿಂದೆ ಏನಾದ್ರು ಇದಕ್ಕೆ ಬಂದಿದ್ರು, ಒಳ್ಳೆಯ ಮಾರ್ಗದರ್ಶಕ ಹಾಕಿದ್ರು. ಅವ್ರು ಟ್ಯೂಷನ್ಸ್ ಅಂದ್ರೆ 2,000 3,000 ಹುಡುಗರು ಟ್ಯೂಷನ್ಸ್. ನಾವು ನೋಡ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಕಡೆ ಭೇಟಿ ಹೋಗ್ಬೇಕು. ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಅವ್ರ ಹಂಗೆ ಹಿಡಿಯೋರೇ ಇರಲ್ಲ. ಅಂದಾಗ ಇವರೆಲ್ಲರೂ ಕೂಡ ವೈಚಾರಿಕ ಬಳಕೆ ಇವತ್ತು ನಮಗೆ ಬಂತು. ಅದಕ್ಕೆ ಉದಕ ಬಾಯಾರಿ ಬಳಲಿತ್ತು ನೋಡ. ಆ ಉದಕದ ಬಾಯಾರಿಕೆ ಉದಕಕ್ಕೆ ಗೊತ್ತು. ಮನಸ್ಸು ಅಂತಕ್ಕಂಥ ಉದಕ ಬಾಯಾರಿ ಬಳಲಿದಾಗ ಇಂಥ ಎಲ್ಲ ಸಾಂತ್ವನದ ಚಿಂತನೆಗಳು, ಸಾಮೀಪ್ಯಗಳು ನಮ್ಗೆ ಆದಾಗ ಅವಾಗ ಶಿವಯೋಗ ಸಾಧನ ಆಕೈತಿ. ನಾ ಕುಂತ್ಕೊಂಡು 5 ನಿಮಿಷ ಕಣ್ಣು ಮುಚ್ಕೊಂಡು ಕುಂತ್ಕೊಂಡು ನಾನಾರ ಅಂಬುದೊಂದು ಅರಿದೊಡೆ, ನಾನೇ ದೇವ ನೋಡೋಕು ಈಶ್ವರ ಅಂತ ನಾನು ಅಂತಕ್ಕಂಥದ್ದು ಅರಿವು ಅದು ತಾನಾಕೈತೆ. ಅದಕ್ಕೇನು ಖಡ್ಗ ತಗೊಂಡು ಅರಿಷಾಡುವರ್ಗಳನ್ನ ಕೊಲ್ಲೋದಾಗ್ಲಿ, ಅಥವಾ ಉಪ್ಪು ಬಿಡ್ತೀನಿ, ಖಾರ ಬಿಡ್ತೀನಿ, ಅದೆಲ್ಲ
ಭಾಳ ವಿಚಿತ್ರ. ಹಂಗೆ ನೋಡಿದ್ರೆ ಸ್ವಾಮಿಗಳಷ್ಟು ಚಲೋ ತಿನ್ನೋರು ಯಾರೂ ಇಲ್ಲ. ನಾವು ಎಂತಿಂತ ಚಲೋ ಸ್ವಾಮಿಗಳು ನೋಡ್ತೀವಿ, ಎಲ್ಲ ತಿಂತಾರ. ಅದಕ್ಕೆ ನನ್ನ ವಿನಂತಿ ಅಂದ್ರೆ, ಇದು ವಿನಂತಿ ಮಾಡ್ಕೊಳ್ಳೋದು ಅವರಲ್ಲ, ನಾವು ಅವ್ರಿಗೆ ವಿನಂತಿ ಮಾಡ್ಕೊಂತೀವಿ. ಇದು ಅನುಭವದ ಅಡಿಗೆ ಮಾಡಿ ನಿಡುತ್ನಾಗ ಬೇಡ ಕನ್ನಕ್ಕೆ ಹೋಗೋನು. ಆದ್ರ ನಮ್ಮ ಸಮಯ ಅವಕಾಶಗಳು ನಾವೆಲ್ಲರೂ ಕೊಟ್ಬಿಟ್ಟಿದ್ವಿ, ಒಂದು 2 ತಿಂಗಳು 3 ತಿಂಗಳದು. ಯಾಕಂದ್ರೆ ಗೆಸ್ಟ್ಗಳು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ನಿಮ್ದು ಅಂದ್ರೆ ಕಂಟಿನ್ಯೂಸ್ ಸೀರೀಸ್ ಹೋಗ್ಬೇಕು. ಅದನ್ನು ಖಂಡಿತ ನೋಡ್ಕೊಂಡು ಅವ್ರು 10 ದಿನ ಅಲ್ಲ, 20 ದಿನ ಅಲ್ಲ, 1 ತಿಂಗಳು ಸಮಗ್ರವಾಗಿ ಹೇಳಿದ್ರು ಅದು ವೇದಿಕೆ ಅವ್ರದ್ದು. ಆದ್ರೆ ನಾವು ಕಾಲಘಟ್ಟವನ್ನು ನೋಡ್ಕೋಬೇಕಾಕೈತಿ. ಶನಿವಾರ ರವಿವಾರ ನಾವು ಮುಟ್ಟಲಾರ್ದ ನಮ್ಮೆಲ್ಲರ ಸಮಯವನ್ನು ನೋಡ್ಕೊಂಡು ಖಂಡಿತ ಅವರ ಮಾರ್ಗದರ್ಶನವನ್ನ, ಚಿಂತನೆ, ಹಿತಚಿಂತನೆಗಳನ್ನ ಮಾಡೋಣ. ಸುಳ್ಳು ನುಡಿಯ ಒಂದರಗಳಿಗಿತ್ತಡೆ ನಿಮ್ಮನ್ನ ಎತ್ತಿ ಕಾಣ ರಾಮನ ಅಂತ. ಅವತ್ತು ನನಗೆ ಬೇಡದು, ನನಗೆ ಅವು ಸಿಕ್ಕಿಬಿಟ್ಟ ಮೌಲ್ಯಗಳು. ನಿಮ್ಮ ಶರಣರ ಸುಳ್ಳು ನುಡಿಯ ಒಂದರಗಳಿಗೆ ಎತ್ತಡೆ ನಿಮ್ಮನ್ನೇ ಎತ್ತಿ ಕಾಣ ರಾಮನ ಅಂತ. ಆ ಒಂದು ದೇವರನ್ನು ಕೂಡ ಒತ್ತಿ ಇಟ್ಬಿಡ್ತಾರ. ನನಗೆ ಬೇಡ, ಯಾಕೆ ಶರಣರ ಮೌಲ್ಯಗಳು ಸಿಕ್ಕಾವು ಅಂತಕ್ಕಂಥದ್ದು. ಅದಕ್ಕೆ ಅವರಿಗೆ, ಅವರಿಗೆ, ಸಂಘಟಕರಿಗೆ ಅನಂತ ಧನ್ಯವಾದಗಳು ಹೇಳ್ತಾ, ಇವತ್ತಿಗೆ 15 ದಿನ ಮುಗಿತು. ಇನ್ನು 15 ದಿನದ ಪಯಣಕ್ಕೆ ತಾವೆಲ್ಲರೂ ಹೆಜ್ಜೆ ಹಾಕ್ರಿ. ಇದು ಭಾಳ ಚಂದ ಜಾತ್ರೆ, ಉಳ್ವಿ ಜಾತ್ರೆ, ಶ್ರೀಶೈಲ ಜಾತ್ರೆಯನ್ನ ಶಿಶುನಾಳ ಶರೀಫರು ಹೇಳ್ತಾರೆ. ಜಾತ್ರೆ ಹಂಗಿರ್ಬೇಕಂದ್ರೆ ಇದು ತೇರ ನೆಳೆಯೋ ಬಾರೆ ತಂಗಿ, ಇವು ತೇರಿದ್ದಂಗೆ, ಇದು ಶರೀರ ಅಂತಕ್ಕಂಥ ತೇರು. ಆಶಾ ಎಂಬ ಹಗ್ಗೋ ಮಾಡಿ, ಈ ಶರೀರಕ್ಕೆ ಹಗ್ಗ, ಆಶೆ ಅಂತಕ್ಕಂಥದ್ದು ಹಗ್ಗ ಮಾಡಿ ಹೇಳಕತ್ತಾರ. ಬಾ ನೋಡು ತೇರ್ ಅಂತಕ್ಕಂಥದ್ದು. ಬಾಲ್ಯ ಮಾನ್ಸ್ವಾಮಿ ಹೋದಾಗ ಉಳಿವಿ ತೇರು ನೋಡ್ಬೇಕಂದಾಗ ಅಲ್ಲಿ ನಿಂತಲ್ಲಿ ತೋರಿಸ್ಬಿಟ್ರಂತ ತೇರು. ಅದು ಪವಾಡ ಅಂತಲ್ಲ, ಅದ್ರ ಪರಿಕಲ್ಪನೆಯನ್ನ ವಿವರಿಸಿದಾಗಿನ ಕಾಲಕ್ಕೆ. ಏನೋ ಕಾನೆ ದೈವ ಲೀಲೆ ಅಂತಕ್ಕಂಥ ನಮ್ಮ ದೊಡ್ಡ ಆಧ್ಯಾತ್ಮಿಕ ಕವಿ ನಮ್ಮ ಮಧುರ ಶರಣರು, ಆಧ್ಯಾತ್ಮಿಕ ಕವಿಗಳು, ಅವರೆಲ್ಲರೂ ಕೂಡ್ಕೊಂಡು ಒಂದು ದೊಡ್ಡ ಅನುಭವವನ್ನ ಬಿಟ್ಟು ಹೋಗ್ಯಾರ. ಅವುಗಳನ್ನ ಹಂಚು ಕೆಲಸ ನಾವು ಮಾಡಕತ್ತೀವಿ. ಅದಕ್ಕೆ ತಿಳಿಯವ್ರು ಹೇಳ್ದಂಗೆ ನಾವು ಒಂದು ಪ್ಲಾಟ್ಫಾರ್ಮ್, ಒಂದು ಅಂಗಡಿ, ಇದು ಅಂಗಡಿ ಒಳಗೆ ಬೆಲೆ ಇಲ್ಲ. ನಗೆ, ಪ್ರೀತಿ, ನೆಮ್ಮದಿ, ಸಂತೋಷವನ್ನು ಹಂಚ್ಕೊಳ್ತಕ್ಕಂಥ ಅಂಗಡಿ ಇಟ್ಟಿವಿ. ಅದಕ್ಕೆ ಬೆಲೆನೇ ಇಲ್ಲ. ನೀವು ಬರಂದು ತಕ್ಕೊಂತ ಸಂತೋಷವಾಗಿ ಹೋಗ್ಬಿಟ್ರ ಅದ ನಮಗೆ ಕೊಡ್ತಕ್ಕಂಥ ಪ್ರೀತಿ ಅಂತ ತಿಳ್ಕೊಂಡಿರಿ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿಗಳು ಸರ್. ಸಾಕಷ್ಟು ವಿದ್ವತ್ಪೂರ್ಣವಾದಂಥ ಮಾಹಿತಿಗಳನ್ನ ಸುದೀರ್ಘವಾಗಿ ತಾವು ನಮ್ಮೊಂದಿಗೆ ಹಂಚಿಕೊಂಡಿದ್ರಿ. ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಆಡುಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ನುಡಿಯದ ಪದಗಳಿಲ್ಲ ಅನ್ನುವ ಹಾಗೆ ಶಶಿಕಾಂತ್ ಸರ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ, ಅನೇಕ ವಿಚಾರಗಳನ್ನ ಅವ್ರು ಎಲ್ಲಿಂದ ತಿಳ್ಕೊಂಡಿರ್ತಾರೋ, ಎಲ್ಲಿಂದ ಅವುಗಳನ್ನ ಹೆಕ್ಕಿ ತೆಗೆದಿರ್ತಾರೋ ಅನ್ನೋದು ಕೂಡ ನಮಗೆ ಕುತೂಹಲದ ಒಂದು ಸಂಗತಿಯಾಗಿದೆ. ಪ್ರತಿಯೊಬ್ಬರ ಬಗ್ಗೆಯೂ ಕೂಡ ಅತ್ಯಂತ ಆಳವಾದಂತಹ ಒಂದು ಅಧ್ಯಯನವೂ ಕೂಡ ತಾವು ಮಾಡಿರ್ತೀರಿ. ಹೀಗೆ ಅನೇಕ ರೀತಿಯಲ್ಲಿ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಹಾಗೂ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ ವೇದಿಕೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ಹಾಗಾಗಿ ತಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಈ ಮೂಲಕ ನಾನು ಸಲ್ಲಿಸ್ತೇನೆ ಸರ್. ಮತ್ತೆ ಯಾರಾದ್ರೂ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಿದ್ರೆ? ಮೇಡಮ್, ವೀಣಾ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ಯಾರ ನೋಡ್ರಿ. ಓಕೆ ಮೇಡಮ್, ವೀಣಾ ಮೇಡಮ್ ಮಾತಾಡ್ರಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ನಾನು ವಿಷಯದ ಬಗ್ಗೆ ಏನೋ ವಿಮರ್ಶೆ ಚಿಂತನೆ ಮಾಡದೆ, ಯಾಕಂದ್ರೆ ಹಿರಿಯರಾದಂತ ಅಥವಾ ಸರ್ ಇಲ್ಲಿವರೆಗೆ ಮುರಾಳೆ ಸರ್, ಶ್ರೀಧರ ಮುರಾಳೆ ಅವರು ಮಾತನಾಡಿದಂತ ಈಗಾಗಲೇ 2-3 ಅವರ ಉಪನ್ಯಾಸಗಳನ್ನು ಕೇಳಿದೀವಿ. ಅದು ಮುಗಿಯಲಾರದ ಒಂದು ಹಸಿವು ಅಥವಾ ಬಾಯಾರಿಕೆ ಅಂತ ನನಗನಿಸ್ತದೆ. ಆ ಶಿವಯೋಗದ ಬಗ್ಗೆ ಅವರು ಹೇಳೋದು, ತತ್ವ ಸಿದ್ಧಾಂತಗಳ ಇನ್ನೂ ಅರ್ಥ ಮಾಡ್ಕೋಬೇಕು ಅನ್ನುವಂತ ಒಂದು ಮನಸ್ಥಿತಿ ನಮಗೆ ಇನ್ನೂ ಹೆಚ್ಚಾಗ್ತದೆ ಅವರ ಮಾತುಗಳನ್ನು ಕೇಳ್ತಾ ಹೋದಾಗ. ಅದಕ್ಕೆ ಪಟ್ಟಣ ಸರ್ ಅವರಲ್ಲಿ ಒಂದು ನನ್ನ ವಿನಂತಿ ಅಂದ್ರೆ, ಶ್ರೀಧರ ಮುರಾಳಿ ಸರ್ ಅವರ ಈ ಒಂದು ತಾತ್ವಿಕ ಉಪನ್ಯಾಸವನ್ನ ನೀವು ನಿರಂತರವಾಗಿ ಕೆಲವೊಂದು ಎಪಿಸೋಡ್ ಮಾಡಿ ಇಟ್ರೆ ಅದು ಒಂದು ಇವತ್ತು ನಾವು ಅಕ್ಕನ ಅರಿವಿನ ವಚನ ಅಧ್ಯಯನ ವೇದಿಕೆಗೆ ಒಂದು ಮೂಲ ತಳಪಾಯ ಗಟ್ಟಿ ಆಗ್ತದೆ ಅಂತ ನನ್ನ ಭಾವನೆ ಅಂತ. ಯಾಕಂದ್ರೆ ವಿಮರ್ಶೆ ಹೌದು, ವೈಚಾರಿಕತೆ ಇದೆ, ಚಿಂತನೆ ಇದೆ, ಚರ್ಚೆ ಇದೆ, ಈ ವೇದಿಕೆಯಲ್ಲಿ ಎಲ್ಲ ಇದೆ. ಆದ್ರೆ ಮೂಲವಾಗಿ ಶರಣರ ಸಿದ್ಧಾಂತಗಳ ತಾತ್ವಿಕತೆಯ ಸ್ಪಷ್ಟತೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯಕವಾಗಿದೆ. ಅದನ್ನ ಉಣಿಸುವಂತ ಕೆಲಸವನ್ನ ನಮ್ಮ ಶರಣರಾದಂತ ಶ್ರೀಧರ ಮುರಾಳೆ ಅವರು ಮತ್ತು ಹಿರಿಯರಾದಂತ ತೇಲಿ ಸರ್ ಅವರು, ಮೊನ್ನೆ ನಾನು ಅವ್ರ ಮಾತುಗಳನ್ನ ಹೊರಗಡೆ ಇದ್ದೆ, ನಿಜವಾಗ್ಲೂ ಹಾಸ್ಪಿಟಲ್ ಒಳಗೆ ಅವ್ರನ್ನ ಕೇಳ್ತಾನೆ ಅವ್ರ ಭಾಷಣ, ಅವ್ರಿಗೆ ನನಗೆ ರೆಸ್ಪಾನ್ಸ್ ಕೊಡಕ್ ಆಗ್ಲಿಲ್ಲ. ಸರ್ ಆದ್ರೂ ಎಂತ ಅದ್ಭುತವಾಗಿ ವಚನಗಳಲ್ಲಿ ಆ ಸಂಗೀತದ ಬಗ್ಗೆ ಹೇಳೋದನ್ನ ಕೇಳಿದ್ರೆ, ಇಂಥ ಜ್ಞಾನಿಗಳು ಸರ್ ಹೇಳ್ದಂಗೆ ನಿಜವಾಗ್ಲೂ ಇವರು ಶಿವಯೋಗಿಗಳು, ಇವರಿಬ್ರು ಅಂತ. ಇಂಥ ಶಿವಯೋಗಿಗಳು, ಇಂತಹ ಜ್ಞಾನಿಗಳು ನಮ್ಮ ಗೂಗಲ್ ಮೀಟ್ ನಲ್ಲಿ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಅಭಿಮಾನ ಅಂತ ನನಗನಿಸ್ತದೆ. ಇಂಥವರ ಜ್ಞಾನ ಎಂದೋ ಒಮ್ಮೆ, ವರ್ಷಕ್ಕೊಮ್ಮೆ 2 ಸಲ ಆದ್ರೆ ಆಗೋದಿಲ್ಲ ಸರ್. ಇದು ಕೆಲವೊಂದು ವಿಷಯಗಳನ್ನ ನೀವು
ತಿಂಗಳಿಗೆ ಒಮ್ಮೆ ಆದ್ರೂ ಇರ್ಲೇಬೇಕು ಅವ್ರಿಬ್ಬರ ಉಪನ್ಯಾಸ. ಹಾಗೆ ಇಟ್ಕೊಂಡ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗ್ತದೆ, ಸಾಕಷ್ಟು ವಿಷಯಗಳನ್ನ ಕಲೀಲಿಕ್ಕೆ ಅವಕಾಶವಾಗ್ತದೆ. ಅಂಥವ್ರು ನಮ್ಮ ವೇದಿಕೆ ಒಳಗೆ ಇದ್ದಾರೆ, ಅವ್ರು ನಿರಂತರವಾಗಿ ನಮಗೆ ತಮ್ಮ ಜ್ಞಾನವನ್ನ ಉಣಬಡಿಸ್ಲಿ ಅಂತ ನಾನು ಅವರಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಂತೇನೆ. ಅವಕಾಶಕ್ಕೆ ಧನ್ಯವಾದಗಳು. ವೀರಾಕ್ಷಿ ಮೇಡಮ್. ಧನ್ಯವಾದಗಳು ಮೇಡಮ್. ಅತ್ಯುತ್ತಮವಾಗಿರುವಂತಹ ಸಲಹೆ ಸೂಚನೆಗಳನ್ನ ಮತ್ತು ಮಾರ್ಗದರ್ಶನ ನುಡಿಗಳನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ಮತ್ತಾರೋ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಓಕೆ ಸರ್. ಪೊಲೀಸ್ ಪಾಟೀಲ್ ಸರ್ ಮಾತಾಡ್ತೀರಾ ಸರ್? ಸರ್ ಕಲ್ಕೇರಿ ಸರ್. ನೆಕ್ಸ್ಟ್ ನೋಡ್ರಿ ಮೇಡಮ್. ಮೇಡಮ್ ಶರಣ ಸಮರ್ಪಣೆ ತಗೊಂಡು. ಹಾ ಮೇಡಮ್. ಓಕೆ ಸರ್. ಓಕೆ. ಶರಣೆ ವಿಜಯಗೌಡ ಅವರು ಶರಣ ಸಮರ್ಪಣೆಯನ್ನು ಮಾಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುತ್ತಿರುವ ಶ್ರಾವಣ ಮಾಸದ ಇಂದಿನ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ಅಕ್ಕನ ಅರಿವನೆಯ ರೂವಾರಿಯಾದ ಹಗಲಿರುಳು ಬಸವ ತತ್ವ ಪ್ರಚಾರ ಮಾಡುವ ಅವರಿವರನ್ನದೇ ಎಲ್ಲರಿಗೂ ಬರೆಯಲು ಮತ್ತು ಓದಲು ಹಚ್ಚುವ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದ ಶರಣೆ ಲಲಿತಾ ಅಂಗಡಿ ಅವರಿಗೆ ಆತ್ಮೀಯ ವಂದನೆಗಳು ಹಾಗೂ ಶರಣು ಶರಣಾರ್ಥಿಗಳು. ಸ್ವಾಗತ ಪ್ರಾಸ್ತಾವಿಕ ಮತ್ತು ಪರಿಚಯದ ನುಡಿಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ಅತ್ಯಂತ ಸುಂದರವಾಗಿ ಸರಳವಾಗಿ ನಡೆಸಿಕೊಟ್ಟ ಡಾಕ್ಟರ್ ಪ್ರಿಯಂವದ ಫುಲಂಬಾಳಿ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ಶರಣು ಶರಣಾರ್ಥಿಗಳು. ವಿಶೇಷ ಉಪನ್ಯಾಸ ಮಾಡಿದ ಅಧ್ಯಾತ್ಮ ಚಿಂತಕರಾದ ಶರಣ ಶ್ರೀಧರ್ ಮುರಾಳಿ ಅವರು ಇವತ್ತಿನ ವಿಷಯವನ್ನು ಅತ್ಯಂತ ಪ್ರಬುದ್ಧವಾಗಿ ತಿಳಿಸಿಕೊಟ್ಟರು. ಅವರು ಇವತ್ತು ಮಂತ್ರದ ಬಗ್ಗೆ ಮತ್ತು ಶಿವಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು. ಅದಕ್ಕೆ ತುಂಬಾ ಮನಪೂರ್ವಕ ಧನ್ಯವಾದಗಳು ಹಾಗೂ ಶರಣು ಶರಣಾರ್ಥಿಗಳು. ಇಂದಿನ ಮಾರ್ಗದರ್ಶನದ ನುಡಿಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತು ಅಷ್ಟೇ ಸ್ಪಷ್ಟವಾಗಿ ತಿಳಿಸಿಕೊಟ್ಟ ಶರಣ ವಿಜಯ್ ಕುಮಾರ್ ತೇಲಿ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು ಹಾಗೂ ಶರಣು ಶರಣಾರ್ಥಿಗಳು. ಇನ್ನು ಮುಂದೆ ವಚನ ಮಂಗಳವನ್ನು ಮಾಡುತ್ತಿರುವ ಶರಣೆ ತ್ರಿವೇಣಿ ವಾರದ್ ಅವರಿಗೆ ಆದರದ ವಂದನೆಗಳು ಹಾಗೂ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮ ನಿರ್ವಹಣೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಡಾಕ್ಟರ್ ವೀರಾಕ್ಷಿ ವಿವೇಕಿ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಂಯೋಜಕರಾಗಿ ಪಾಲ್ಗೊಂಡ ಶರಣ ಶಿವರುದ್ರಪ್ಪ ಅಡ್ವೊಕೇಟ್, ಶರಣೆ ವೀಣಾ ಪಿ ಬೆಂಗಳೂರು, ಶರಣೆ ರೇಣುಕಾ ಅಕ್ಕ ಬಾಗಲಕೋಟೆ, ಶರಣೆ ವಿಜಯಗೌಡ, ಶರಣ ಶ್ರೀ ಎಸ್ ಜಳಕಿ, ಶರಣ ಶ್ರೀ ಎಸ್ ಜಳಕಿ, ಶರಣೆ ಶೋಭಾ ಅಮರ್ ಶೆಟ್ಟಿ ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ಶರಣು ಶರಣಾರ್ಥಿಗಳು. ದಣಿವರಿಯದೆ ಯಾವತ್ತೂ ಕರ್ತವ್ಯನಿಷ್ಠರಾಗಿ ತಾಂತ್ರಿಕ ಸಹಾಯ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೆ ಆತ್ಮೀಯ ವಂದನೆಗಳು ಹಾಗೂ ಶರಣು ಶರಣಾರ್ಥಿಗಳು. ಸಂಘಟಕರಾಗಿ ಎಲೆಮರೆಯ ಕಾಯಿಯಂತೆ ಸದಾ ಕೆಲಸ ಮಾಡುತ್ತಿರುವ ಹಿರಿಯರಾದ ಡಾಕ್ಟರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಸಿ ಮೇಡಮ್, ಶರಣೆ ಸುಧಾ ಪಾಟೀಲ್ ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇಲ್ಲಿ ನೆರೆದ ಎಲ್ಲ ಶರಣರಿಗೆ ಮತ್ತು ಸಂವಾದದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲ ಸಹೋದರ ಸಹೋದರಿಯರಿಗೆ ಅನಂತ ಶರಣು ಶರಣಾರ್ಥಿಗಳು. ನಾಳೆ ಮತ್ತು ಗೂಗಲ್ ಮೀಟ್ನಲ್ಲಿ ಪಾಲ್ಗೊಳ್ಳಿ ಎಂದು ವಿನಂತಿ ಮಾಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು.
ಮತ್ತೊಂದು ವಿಷಯ ಸರ್, ಇದು ನನಗೆ ಆ್ಯಕ್ಚುಲಿ ನಾನು ಗೂಗಲ್ ಮೀಟ್ನಲ್ಲಿ ಶರಣು ಸಮರ್ಪಣೆ ಮಾಡಿ ಅಂತ ಹಲವಾರು ಸಲ ನನಗೆ ಪಟ್ಟಣ್ ಸರ್ ಅಥವಾ ಸುಧಾ ಪಾಟೀಲ್ ಮೇಡಮ್ ಹೇಳ್ತಾ ಇದ್ರು. ಅದೇ ನಾನು ಹಿಂದೆ ಸರ್ತಾ ಇದ್ದೆ. ಈ ಸಲ ಅವರು ನನ್ನ ಹೆಸರನ್ನು ಹಾಕಿ ಮಾಡಲೇಬೇಕಂತ ಹೇಳಿ ನಿನ್ನೆಯಿಂದ ನನಗೆ ಸಾಕಷ್ಟು ಸಲ ಅದೇ ಹೇಗೆ ಮಾಡಬೇಕು ಅದನ್ನು ಅಂತ ನನಗೆ ಗುರ್ತಿಲ್ಲ. ಅದಕ್ಕೆ ಅವರು ನನಗೆಲ್ಲ ತಿಳಿಸಿಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು. ಸುಧಾ ಪಾಟೀಲ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು ವಿಜಯಗೌಡ ಮೇಡಮ್ ಅವರಿಗೆ ಅತ್ಯಂತ ಸಮರ್ಪಕವಾಗಿ ಶರಣು ಸಮರ್ಪಣೆಯನ್ನ ತಾವು ನಡೆಸ್ಕೊಟ್ರಿ. ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆ ಹಂತ ವಚನ ಮಂಗಳವನ್ನ ಶರಣೆ ತ್ರಿವೇಣಿ ವಾರದವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೇನೋ ಅಸಂಖ್ಯಾತರ ಕರುಣದೊಳಗೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೇನೋ ಅಸಂಖ್ಯಾತರ ಕರುಣದೊಳಗೆ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಭಾವವೆಂಬ ಹಾಲು ಸುಜ್ಞಾನವೆಂಬ ತೋಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ. ಭಾವವೆಂಬ ಹಾಲು ಸುಜ್ಞಾನವೆಂಬ ತೋಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ. ಇಂಥ ಪಾರ್ಥಿವೇದಾಮೃತ ಸವಿಯರೆದು ಸಲುಹರೆನ್ನ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದೆನೋ ಅಸಂಖ್ಯಾತರ ಕರುಣದೊಳಗೆ. ಬಸವಣ್ಣಗೆ ಚೆಲುಗೆ ಕಯವನ ಮಾಡುವೆ, ಚನ್ನ ಮಲ್ಲಿಕಾರ್ಜುನನ ಕೈಯ ಬಿಡಿದು. ನಿಮ್ಮ ಮಂಡಿಗೆ ಹೂತಹನಲ್ಲದೆ ಹುಲ್ಲುತ್ತಾರೆನೋ ಅವಧರಿಸಿ ನಿಮ್ಮಯ ಅಡಿಗಳೆಲ್ಲರೂ. ಅವಧರಿಸಿ ನಿಮ್ಮಯ ಅಡಿಗಳೆಲ್ಲರೂ. ವಿಜಯಂ ಗೈಯುವ ಶರಣಾರ್ಥಿ ಶರಣಾರ್ಥಿ ಶರಣಾರ್ಥಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿಗಳು. ಅತ್ಯಂತ ಸುಶ್ರಾವ್ಯವಾಗಿ ವಚನ ಮಂಗಳವನ್ನ ಮಾಡಿಕೊಟ್ಟಿರಂತ ತ್ರಿವೇಣಿ ವಾರದವರಿಗೆ ಶರಣು ಶರಣಾರ್ಥಿಗಳು.